ಷೋಡಶ ಸಂಸ್ಕಾರಗಳನ್ನು ತರುವಾಯ ಮೇಘ ಸಂದೇಶ ಇದನ್ನು ಕುರಿತ ಈ ಪ್ರವಚನ ಮಾಲೆಗೋಸ್ಕರ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ, ಪ್ರಾಯೋಜಕರಾದ ಶ್ರೀ ಜಗದೀಶ್ಮಯ್ಯ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವ್ಯಕ್ತಿಯನ್ನು ಒಂದು ನಿರ್ದಿಷ್ಟವಾದ ಶ್ರೇಯಸ್ಕರ ದಿಕ್ಕಿನಲ್ಲಿ ಬೆಳೆಸುವ ಪ್ರಕ್ರಿಯೆ ಸಂಸ್ಕಾರಗಳು ಅಂತ ಅನ್ನಿಸ್ಕೊಂಡಿದೆ. ಹುಟ್ಟಿನಿಂದ ಪ್ರಾಕೃತ ಸ್ಥಿತಿಯಲ್ಲಿ ಇರುವ ವ್ಯಕ್ತಿಯನ್ನು ವಿಕಾಸಶೀಲಗೊಳಿಸುವ ಒಂದು ಸಂಸ್ಥೀಕೃತ ವಿಧಾನ ಸಂಸ್ಕಾರಗಳು. ಇವತ್ತು ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ಪಡೆಯೋದು, ಹೆಚ್ಚು ಸಂಬಳದ ನೌಕರಿ ಪಡೆಯೋದು, ಇದನ್ನು ಕಲಿಸುವ ವ್ಯವಸ್ಥೆಗಳು ಪರ್ಸನ್ಯಾಲಿಟಿ ಡೆವಲಪ್ಮೆಂಟ್ ಅಂತ ಅನ್ನಿಸ್ಕೊಂಡಿರೋ ಆಭಾಸವನ್ನು ನಾವು ನೋಡ್ತಾ ಇದ್ದೀವಿ. G.K. ಚೆಸ್ಟರ್ಟನ್ ಭಾಳ ವರ್ಷ ಹಿಂದೆ ಒಂದು ಅರ್ಥಪೂರ್ಣವಾದ ವ್ಯಾಖ್ಯಾನ ಮಾಡಿದ್ದ. ಯಾವ ಯುಗಗಳಲ್ಲಿ ಶ್ರದ್ಧೆ ಪ್ರಖರವಾಗಿರುತ್ತೆ ಆ ಯುಗಗಳು ಕಾಂತಿಮಯವಾಗಿರುತ್ತೆ, ಆನಂದಮಯವಾಗಿರುತ್ತೆ. ಆ ಕಾಲದವರಿಗೆ ಮತ್ತು ಆಮೇಲಿನವರಿಗೆ ಧನ್ಯತಾಭಾವವನ್ನು ತಂದುಕೊಡುತ್ತೆ. ಆದರೆ ಯಾವ ಯುಗಗಳಲ್ಲಿ ಶ್ರದ್ಧಾಹೀನತೆ ಪ್ರಖರವಾಗಿರುತ್ತೆ ಆಗ ಸ್ವಲ್ಪ ಕಾಲ ಬೆಡಗು ಥಳಕು ಇದ್ದರೂ ಆಮೇಲಿನ ಕಾಲದಲ್ಲಿ ಅವುಗಳ ಪ್ರಭಾವಾವಶೇಷ ಏನು ಉಳಿಯೋದಿಲ್ಲ. ಅವು ವಿಸ್ಮರಣೆಗೊಳಗಾಗ್ತವೆ. ನಿರ್ಜೀವವಾದ ನಿರ್ವರ್ಣವಾದ ಜೀವನ ವಿನ್ಯಾಸಗಳಲ್ಲಿ ಯಾರಿಗೂ ಆಸಕ್ತಿ ಮೂಡೋದಿಲ್ಲ ಅನ್ನೋ ಮಾತನ್ನು ಚೆಸ್ಟರ್ಟನ್ ಹೇಳಿದ್ದ. ಈ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಹಾಗೂ ಕುಟುಂಬದ ಮತ್ತು ಸಮಾಜದ ಸರ್ವಾಂಗೀಣ ವಿಕಾಸಕ್ಕೋಸ್ಕರ ರೂಪುಗೊಂಡಿರುವ ನಮ್ಮ ಪಾರಂಪರಿಕ ಸಂಸ್ಕಾರಗಳ ಸ್ವರೂಪದ ಮತ್ತು ವಿಶಾಲ ವ್ಯಾಪ್ತಿಯ ಪರಿಚಯ ಇಂದಿಗೂ ಎಂದಿಗೂ ಸಂಗತವೇ. ಧಾರ್ಮಿಕ ಸಂಸ್ಕಾರಗಳು, ಆತ್ಮಗುಣಗಳು ಹೇಗೆ ಪರಸ್ಪರ ಪೂರಕಗಳು ಅನ್ನೋದನ್ನು ವಿಸ್ತಾರವಾಗಿ ಡಾಕ್ಟರ್ ರಾ ಗಣೇಶ್ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸಂಸ್ಕಾರಗಳ ಹೊರ ಆಕಾರ ಒಂದು ಸಂವಹನ ಮಾಧ್ಯಮ ಅಷ್ಟೇ ಅನ್ನೋದನ್ನು ಅವರು ಮೇಲಿಂದ ಮೇಲೆ ಸ್ಪಷ್ಟ ಮಾಡಿದ್ದಾರೆ. ಯಾರಿಗೆ ನೈಜ ಶ್ರದ್ಧೆ ಇದೆಯೋ ಅವರಿಗೆ ಈ ಚಿಂತನೆ ತುಂಬ ಲಾಭಕಾರಿ. ಉಳಿದವರನ್ನು ಅವರ ಪಾಡಿಗೆ ಅವರನ್ನು ಬಿಡೋಣ. ಆದರೆ ಇರುವ ಶ್ರದ್ಧೆಯನ್ನು ಭಗ್ನ ಮಾಡುವ ಅಧಿಕಾರ ಅಂತೂ ಯಾರಿಗೂ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದಿ ಅಟೆನ್ಷನ್ ಟು ಡೀಟೈಲ್ಸ್ ಆಫ್ ರಿಲಿಜನ್ ಆ್ಯಂಡ್ ಟು ರಿಚುವಲ್ಸ್ ಮೇ ಸಮ್ಟೈಮ್ಸ್ ಬಿ ಲಾಫ್ಡ್ ಅಟ್, ಬಟ್ ನೆವರ್ದಿಲೆಸ್ ವಿತಿನ್ ದೆಮ್ ಈಸ್ ಸ್ಟ್ರೆಂಗ್ತ್. ಮೆನಿ ಟೈಮ್ಸ್ ಇನ್ ದಿ ರಶಿಂಗ್ ಫಾರ್ವರ್ಡ್ ವಿ ಲೂಸ್ ಮಚ್ ಸ್ಟ್ರೆಂಗ್ತ್ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ. ಸಂಸ್ಕಾರಗಳ ಬಗ್ಗೆ ಎಲ್ಲರಿಗೂ ತಿಳಿದಿರಬೇಕಾದ 10 ಸಂಗತಿಗಳನ್ನು ಡಾಕ್ಟರ್ ಗಣೇಶ್ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಸಂಸ್ಕಾರಗಳನ್ನು ಯಾವ ದೃಷ್ಟಿಯಿಂದ ಪರಿಗಣಿಸಬೇಕು ಅನ್ನೋದನ್ನು ನಮಗೆಲ್ಲ ವಿಶದ ಮಾಡಿದ್ದಾರೆ. ಕಳೆದ 3 ದಿವಸಗಳಿಂದ ಮೇಘದೂತ ವ್ಯಾಖ್ಯಾನ ನಡೆದಿದೆ. ಆ ಮೂಲ ಖಂಡಕಾವ್ಯ ಎಷ್ಟು ಅದ್ಭುತವಾಗಿದೆಯೋ ಡಾಕ್ಟರ್ ಗಣೇಶ್ ಅವರ ವ್ಯಾಖ್ಯಾನ ಅಷ್ಟೇ ಅದ್ಭುತವಾಗಿದೆ. ಕಾವ್ಯದ ರಸಸ್ಥಾನಗಳನ್ನು ಡಾಕ್ಟರ್ ಗಣೇಶ್ ಅವರಂತೆ ನಮಗೆ ವಿಶದಪಡಿಸಬಲ್ಲ ಇನ್ನೊಬ್ಬರು ದೊರೆಯೋದು ಕಷ್ಟ ಅಂತಲೇ ಹೇಳಬೇಕಾಗಿದೆ. ಹೀಗೆ ಷೋಡಶ ಸಂಸ್ಕಾರಗಳಾದ ಮೇಲೆ ಸಾಹಿತ್ಯಶಾಸ್ತ್ರ ಸಂಸ್ಕಾರದ ಪ್ರಬೋಧನ ನಡೀತಾ ಇದೆ. ನನಗಂತೂ ಇದು ರೋಮಾಂಚನ ಉಂಟು ಮಾಡಿದೆ. ತಮ್ಮೆಲ್ಲರಿಗೂ ಕೂಡ ಹಾಗೆ ಆಗಿದೆ ಅಂತ ಧೈರ್ಯದಿಂದ ಹೇಳಬಲ್ಲೆ. ನಾಳಿದ್ದಿನಿಂದ ಇನ್ನೂ 4 ದಿವಸ ಈ ಮೇಘದೂತ ವ್ಯಾಖ್ಯಾನ ಮುಂದುವರಿಯೋದಿದೆ. ಈಗಿನ ಈ ಪರ್ಯಾಯದ ಪ್ರವಚನ ಸರಣಿಗೋಸ್ಕರ ಪ್ರಾಯೋಜಕರಾದ ಶ್ರೀಮತಿ ಮಯ್ಯ ಮತ್ತು ಶ್ರೀ ಜಗದೀಶ್ ಮಯ್ಯ ಅವರಿಗೂ, ವ್ಯಾಖ್ಯಾತರಾದ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿವಸ ಮೇಘದೂತದ 11ನೆಯ ಪದ್ಯದ ವಿವರಣೆಯನ್ನು ಕಂಡ್ವಿ. ಅಲ್ಲಿ ಯಕ್ಷ
ಮೇಘಕ್ಕೆ ರಾಜಹಂಸಗಳ ಸಹಾಯವಾಗಿರುತ್ತವೆ ನೀನು ಹೋಗುವಾಗ, ಗೆಳೆಯರಾಗಿ ಅಲ್ಲಿವರೆಗೂ ಬರುತ್ತವೆ ಅನ್ನುವ ಮಾತನ್ನು ಹೇಳ್ತಾನೆ. ಈ ಸಂದರ್ಭದಲ್ಲಿ ನನ್ನ ವಿದ್ವನ್ ಮಿತ್ರರಾದ ಶ್ರೀಯುತ ಸುಧೀರ್ ಕೃಷ್ಣಸ್ವಾಮಿಯವರು ಇಂದು ಬೆಳಗ್ಗೆ ಮೇಘದೂತದ ಒಂದು ಸ್ವಾರಸ್ಯವನ್ನು ದೂರವಾಣಿಯ ಮೂಲಕ ಹೇಳ್ತಾ ಇದ್ದರು. ಅದನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಬೇಕು ಅನ್ನುವ ಸಂತೋಷವಾಗ್ತಾ ಇದೆ. ಮೇಘದೂತ ಯಾಕೆ ಎಲ್ಲರಿಗೂ ಇಷ್ಟ ಅನ್ನುವುದಕ್ಕೆ ಅವರು ಕೊಟ್ಟ ಕಾರಣ ತುಂಬ ಸ್ವಾರಸ್ಯಕಾರಿಯಾಗಿದೆ. ಇಲ್ಲಿ ಯಕ್ಷ ದೌರ್ಬಲ್ಯಗಳ ಹಲವನ್ನು ಉಳ್ಳಂಥವನು ಮತ್ತು ಅವನು ತನ್ನ ಎಲ್ಲ ಮಹಿಮೆಯನ್ನು ಕಳ್ಕೊಂಡವನು. ಶಾಪೇ ನಾಸ್ತಂಗಮಿತ ಮಹಿಮಾ. ಈ ಸಂದರ್ಭದಲ್ಲಿ ಶಾಪ ಅನ್ನುವಾಗ ಕಾಳಿದಾಸ ಎಷ್ಟು ಕಡೆ ಶಾಪವನ್ನು ಬಳಸ್ಕೊಳ್ತಾನೆ ಅನ್ನೋದು ಒಂದು ಲಿಸ್ಟ್ ಮಾಡಿದ್ದೆ. ಪ್ರಥಮ ದಿವಸದಲ್ಲಿ ಹೇಳಬೇಕಿತ್ತು, ಇನ್ಯಾವುದೋ ವಿಷಯಾಂತರಗಳಲ್ಲಿ ಹೊರಟೋಯ್ತು ನನಗೆ. ಶಾಪ ಅನ್ನುವ ಮೂಲಕ ಅವನೊಂದು ದೊಡ್ಡ ಕಲಾತಂತ್ರವನ್ನು ಬಳಸ್ಕೊಂಡಿದ್ದಾನೆ. ಈಗ ಕುಮಾರ ಸಂಭವದಲ್ಲಿ ಶಾಪ ಅನ್ನುವಂಥ ಪ್ರಸಕ್ತಿ ಇಲ್ಲ, ಋತುಸಂಹಾರದಲ್ಲಿ ಇಲ್ಲ, ಆದರೆ ಮಿಕ್ಕ ಎಲ್ಲ ಕಾವ್ಯಗಳಲ್ಲಿ ಕೂಡ ಬರುತ್ತವೆ. ಉದಾಹರಣೆಗೆ ಮಾಲವಿಕಾಗ್ನಿಮಿತ್ರದಲ್ಲಿ ಮಾಲವಿಕೆಗೆ ಸಿದ್ಧಾದೇಶದಿಂದ ಅವಳೊಂದು ಶಾಪಗ್ರಸ್ತಳಾಗಿದ್ದಳು. ಸಂವತ್ಸರ ಮಾತ್ರವೇಯಂ ಪ್ರೇಷ್ಯಭಾವಂ ಅನುಭೂಯ ತತಃ ಸದೃಶ ಭರ್ತೃಗಾಮಿನಿ ಭವಿಷ್ಯತಿ ಅಂತ. 1 ವರ್ಷ ಇವಳು ಅಜ್ಞಾತವಾಗಿರಬೇಕು, ಆಮೇಲೆ ಯೋಗ್ಯನಾದ ಗಂಡ ಇವಳಿಗೆ ಸಿಗ್ತಾನೆ. ಇವಳು 1 ವರ್ಷದ ಅಜ್ಞಾತವಾಸದಲ್ಲಿ ದಾಸಿಯ ತರಹ ಬಾಳಬೇಕು ಅಂತಿರುತ್ತೆ. 1 ವರ್ಷದ ಅಜ್ಞಾತವಾಸ ಅಂತಃಪುರದಲ್ಲಿ. ಪ್ರಾಯಶಃ ಇದಕ್ಕೆ ಕಾಳಿದಾಸ ವ್ಯಾಸರ ಅರ್ಜುನನಿಗೆ ಬಂದೊದಗಿದ ಶಾಪವನ್ನು ಪ್ರೇರಣೆಯಾಗಿಟ್ಕೊಂಡನೋ ಏನೋ ಗೊತ್ತಿಲ್ಲ. ಅಲ್ಲಿ ಅರ್ಜುನನೂ ಕೂಡ ಶಾಪೇ ನಾಸ್ತಂಗಮಿತ ಮಹಿಮ. ಅವನು ಗಾನ, ನೃತ್ಯ, ವಾದ್ಯ ವಿನೋದಗಳಲ್ಲಿ ನೃತ್ಯ ಪಾಠವನ್ನೇ ಹೇಳ್ತಾ ಇದ್ದಿದ್ದು ನಮಗೆ ಗೊತ್ತಿದೆ. ವಿಕ್ರಮ ಋಷಿಯಲ್ಲಿ 1 ಅಲ್ಲ 2 ಶಾಪ ಬರುತ್ತೆ. ಒಂದು ನಾಟ್ಯಾಚಾರ್ಯನಾದ ಭರತಮುನಿಯೇ ಉರ್ವಶಿಗೆ ಕೊಡುವ ಶಾಪ, ಅದು ಅವಳ ಪಾಲಿಗೆ ವರವಾಗುತ್ತೆ. ಮತ್ತೊಂದು ಕುಮಾರಸ್ವಾಮಿ ಕುಮಾರವನಕ್ಕೆ ಕೊಟ್ಟ ಶಾಪ, ಅಲ್ಲಿ ಅವಳು ಹೋಗಿ ಮತ್ತೆ ಲತೆಯಾಗಿ ಮಾರ್ಪಾಡು ಹೊಂದುವಂಥದ್ದು ಅದು ಬರುತ್ತೆ. ಶಾಕುಂತಲದ ಪ್ರಸಿದ್ಧವಾದದ್ದು ದುರ್ವಾಸ ಮುನಿಯ ಶಾಪ, ಅದು 4ನೇ ಅಂಕದಲ್ಲಿ ಬರುವಂಥದ್ದು. ಆಮೇಲೆ ದಿಲೀಪನಿಗೆ ರಘುವಂಶದಲ್ಲಿ ನಂದಿನಿ ಧೇನುವಿನ ತಾಯಿ ಕಾಮಧೇನುವಿನಿಂದ ಬಂದೊಗಿದ್ದ ಶಾಪ. ಹಾಗೆಯೇ ಅಲ್ಲಿಯೇ ಅಜಮಹಾರಾಜನ ಪತ್ನಿ ಇಂದುಮತಿ ಅವಳು ಪೂರ್ವಜನ್ಮದಲ್ಲಿ ಹರಿಣಿ ಎನ್ನುವ ಅಪ್ಸರೆಯಾಗಿದ್ದಾಗ ತೃಣಬಿಂದು ಅನ್ನುವ ಋಷಿಯಿಂದ ಬಂದೊದಗಿದ ಶಾಪ. ಮುಂದೆ ದಶರಥನಿಗೆ ಶ್ರವಣ ಕುಮಾರನ ತಂದೆ ತಾಯಿಗಳಿಂದ ಬಂದೊದಗಿದ ಶಾಪ. ಈ ಶಾಪ ಅನ್ನುವ ಒಂದು ಅತಿಲೌಕಿಕವಾದ ಅಥವಾ ಅಲೌಕಿಕವಾದ ಆಯಾಮದ ಮೂಲಕ ಎಷ್ಟೋ ವಿಷಯಗಳನ್ನು ಕಾರ್ಯಕಾರಣ ಭಾವದಿಂದ ವಿವರಿಸುವ ರಗಳೆ ಇಲ್ಲದೆ ಪರಿಣಾಮವನ್ನು ಮಾತ್ರ ಹೇಳುವ ಸ್ವಾರಸ್ಯ ಇಟ್ಟುಕೊಂಡಿದ್ದಾನೆ. ಇಲ್ಲಿ ಯಕ್ಷನಿಗಾದರೂ ಹಾಗೆ ಕಥೆಯೇ ಇಲ್ಲ. ಕಥೆ ಹೇಳಬೇಕು ಅಂದರೆ ಒಂದಷ್ಟು ಟೈಮ್ ವೇಸ್ಟ್ ಮಾಡಬೇಕು, ಲಾಘವ ಬೇಕು, ಅಂದರೆ ಬ್ರೆವಿಟಿ, ಸಂಕ್ಷೇಪ ಬೇಕು. ವೈಯಾಕರಣರ ಬಗ್ಗೆ ಹೇಳುವ ಮಾತೊಂದಿದೆ, ಅರ್ಧ ಮಾತ್ರ ಲಾಘವಂ ಪುತ್ರೋತ್ಸವಂ ಮನ್ಯಂತೆ ವೈಯಾಕರಣ ಅಂತ. ಒಂದು ಅರ್ಧ ಮಾತ್ರ ಎಷ್ಟು ಉಳಿಸಿದ್ರೆ ಸಾಕು, ಅವರಿಗೆ ಗಂಡು ಮಗು ಹುಟ್ಟಿದಷ್ಟು ಸಂತೋಷವಾಗುತ್ತೆ ಅಂತ. ಕಥೆಯನ್ನು ಹೇಳೋದಕ್ಕೆ ತುಂಬ ಸಮಯ ತಗೊಂಡ್ರೆ ಕಥೆಯನ್ನು ಆಸ್ವಾದಿಸೋದಕ್ಕೆ ಸಮಯ ಇರೋದಿಲ್ಲ. ಬಡಿಸೋದಕ್ಕೇ ತುಂಬ ಸಮಯ ತಗೊಂಡ್ರೆ ಉಣ್ಣುವುದಕ್ಕೆ ಎಲ್ಲಿ? ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಇರುವಂಥ ಒಂದು ಬದುಕಿನಲ್ಲಿ ಆಸ್ವಾದಕ್ಕಿಂತ ಅಭಿವ್ಯಕ್ತಿಗೆ ತುಂಬ ಸಮಯ ಆಗೋಗ್ಬಿಡುತ್ತೆ. ಹೀಗಾಗಬಾರ್ದು ಅಂತ ಅವನಿಗೆ ಯಾವುದೋ ಶಾಪದಿಂದ ಎಲ್ಲ ಮರೆತೋಯ್ತು, ಅವನಿಗೆಲ್ಲ ಶಕ್ತಿ ಹೊರಟೋಯ್ತು, ಹೀಗೆಲ್ಲ ಹೇಳಿದಾಗ ಆಗ ಅವನು ಏನು ಮಾಡ್ದ ಅದು ಬಹಳ ಮುಖ್ಯ. ಚಿತ್ತವೃತ್ತಿಗಳ ಒಂದು ಆಸ್ವಾದವೇ ಕಾವ್ಯ ವ್ಯಾಪಾರದಲ್ಲಿರುವುದಲ್ಲದೆ ಘಟನೆಗಳ ನಿರೂಪಣ ಅಲ್ಲ. ಅದರಿಂದಲೇ ಕುಂತಕ ಬಹಳ ಚೆನ್ನಾಗಿ ಹೇಳ್ತಾನೆ, ನಿರಂತರ ರಸೋದ್ಗಾರ ಗರ್ಭ ಸಂದರ್ಭ ನಿರ್ಭರ ಗಿರಕ್ಕವೀನಾಂ ಸ್ಥಾಸ್ಯಂತಿ ನ ಕಥಾ ಮಾತ್ರ ಆಶ್ರಿತಾ ಅಂತ. ನಾನು ಮೊದಲನೇ ದಿವಸವೇ ಹೇಳಿದ್ದೆ, ಮೇಘದೂತದಲ್ಲಿ ಕಥೆಯೇ ಇಲ್ಲ, ಒಂದು ಸಾಲಿನ ಕಥೆ. ಅವನು ಯಾರೋ ಯಕ್ಷ, ಕಶ್ಚಿದ್ಯಕ್ಷ, ಕಾಚಿದ್ಯಕ್ಷಿ ಅಂತ ಮಾಡಿಕೊಂಡು ನಾವು ಯಾವುದೇ ಕಥಾ ಸಂಬಂಧಿಯಾದ ಕುತೂಹಲವನ್ನು ತೋರದ ಹಾಗೆ ಅದನ್ನೆಲ್ಲವನ್ನ ಕೂಡ ಖಾಲಿ ಮಾಡಿಬಿಟ್ಟಿದ್ದಾನೆ. ಯಾವಾಗ ಕಥೆ ಇಲ್ಲವೋ, ಘಟನೆ ಇಲ್ಲವೋ, ಆ್ಯಕ್ಷನ್ ಇಲ್ಲ ಅಂದರೆ ಘಟನೆ ಕ್ರಿಯೆಗಳು ನಡೆಯಬೇಕಾದದ್ದು ಕಾಲ ಪ್ರವಾಹದಲ್ಲಿ ಕಾಲ ಇಲ್ಲ, ಕಾಲ ಸ್ಥಗಿತವಾಗಿದೆ. ಅದಕ್ಕೆ ಇಲ್ಲಿರುವುದು ಒಂದೇ ಕಾಲ, ವರ್ಷಾಕಾಲ. ಯಾವಾಗ ಕಾಲ ನಿಂತು ಹೋಯಿತೋ ಆಗ ಕಾಲಾತೀತತೆ ಬಂತು. ಕಾಲಾತೀತತೆ ಬಂದ ತತ್ಕ್ಷಣವೇ ಅಪರಿಚ್ಛಿನ್ನವಾದ ರಸ ನಮಗೆ ಸಾಕ್ಷಾತ್ಕಾರವಾಗುತ್ತೆ. ಹೀಗಾಗಿ ನಮ್ಮ ನೃತ್ಯದಂಥ ಕಲೆಯಲ್ಲಿ ನೀವು ನೋಡಿ,
ಅಭಿನಯ ಮಾಡುವಾಗ ಒಂದು ತುಂಬ ದೊಡ್ಡ ಸಾಹಿತ್ಯವನ್ನು ಇಟ್ಕೊಂಡು ಮಾಡೋಲ್ಲ, ಒಂದು ಸಣ್ಣ ಸಾಹಿತ್ಯವನ್ನು, ಅದು ಕೆಲವೇ ಪುಡಿ ಪದಗಳಿರುತ್ತವೆ. ಹಾಡುವಾಗಲೂ ಅಷ್ಟೇ ತುಂಬ ಸಾಹಿತ್ಯ ಇಟ್ಕೊಳ್ಳೋಲ್ಲ. ನಮ್ಮ ರವೀಂದ್ರನಾಥ್ ಟ್ಯಾಗೂರರು ಬಹಳ ಚೆನ್ನಾಗಿ ಹೇಳ್ತಾರೆ, ಚಲತ ರಾಜಕುಮಾರಿ ಅಂತಂದರೆ ಆ ಸಾಹಿತ್ಯದಲ್ಲಿ ಚಲತ ಅನ್ನುವುದನ್ನೇ ಒಂದು 10 ನಿಮಿಷ ಹಾಡ್ತಾನೆ. ಕಿದರ್ ಚಲ್ತಿ ಹೈ ರಾಜಕುಮಾರಿ, ವೋ ಕ್ಯಾ ಕರ್ತಿ ಹೈ, ಈ ಸಭಿ ಹಮಾರ ಮುಖಾಬಿಲಾ ಕೊಯಿ ನಹಿ ಹೈ, ನಮಗೆ ಸಂಬಂಧಪಟ್ಟಂಥದ್ದು ಯಾವುದೂ ಅಲ್ಲ, ಅದು ನಮ್ಮ ರಗಳೇ ಅಲ್ಲ, ಅದಕ್ಕೆ ಇನ್ಯಾವುದೋ ಬೇರೆಯ ತಾತ್ಪರ್ಯ ಉಂಟು. ಎಷ್ಟೆಷ್ಟು ರಾಜಕುಮಾರಿ ಹೋಗ್ತಾಳೆ ಅನ್ನುವುದನ್ನು ನಿಂತು ನಿಂತು ಸಂಗೀತ ವಿಸ್ತರಿಸುತ್ತೋ ಅಷ್ಟು ನಮಗೆ ಸ್ವಾರಸ್ಯಕಾರಿ ಅಂತ. ಬಾಣಭಟ್ಟ ಕೂಡ ಅದೇ ಮಾಡಿಕೊಂಡಿದ್ದು. ಹೀಗಾಗಿ ಕಥೆಯನ್ನೇ ಸ್ಥಗಿತ ಮಾಡಿ ಬರೀ ವರ್ಣನೆ ಇಟ್ಟುಕೊಂಡಾಗ ಏನಾಗುತ್ತೆ, ಚೆನ್ನಾಗುತ್ತೆ ಅಂತ. ಆದರೆ ಎಷ್ಟೋ ಬಾರಿ ವರ್ಣನೆಗಳು ಭಾರವಾಗಿ ಕೃತಕವಾಗಿ ಬೇಸರ ತರೋದುಂಟು. ಅರೆ ಕಾಳಿದಾಸನಲ್ಲಿ ಹಾಗಾಗಿಲ್ಲ. ಕಾರಣ ಪ್ರತಿ ವರ್ಣನೆಯು ಆ ಯಕ್ಷನ ಸ್ಥಾಯಿಯಾದಂತಹ ವಿಪ್ರಲಂಬ ಶೃಂಗಾರದ ಭಾವನೆಗೆ ಚೆನ್ನಾಗಿ ಹೊಂದಿಕೊಂಡಿದೆ. ಪ್ರತಿ ವಾಕ್ಯದಲ್ಲಿ ಕೂಡ ಅವನು ಮೇಘ ಮತ್ತು ಶೃಂಗಾರ, ವಿರಹ, ವಿಯೋಗ ಇವುಗಳ ಜೊತೆಗೆ ಹೊಂದಿಸಿಯೇ ಹೋಗ್ತಾ ಇದ್ದಾನೆ. ಒಂದೂ ಕಡೆ ರೌದ್ರರಸವೋ, ಬೀಭತ್ಸರಸವೋ, ಭಯಾನಕ ರಸವೋ ಈ ಥರ ರಸಾಂತರಗಳನ್ನು ಅನುದಿಷ್ಟವಾಗಿ ತೆಗೆದುಕೊಂಡು ಬಂದು ಸಂದರ್ಭವನ್ನು ವಿಷಮವನ್ನಾಗಿಸಿಲ್ಲ. ಎಲ್ಲಿ ಹೋದರೂ ಆ ಒಂದು ಸೂತ್ರಕ್ಕೆ ತಪ್ಪದಂತೆ ಬರುತ್ತೆ. ಹಾಗಂತ ವೈವಿಧ್ಯ ಇಲ್ಲದೇ ಇಲ್ಲ, ಬೇಕಾದಂತೆ ವೈವಿಧ್ಯವನ್ನು ತಂದುಕೊಂಡಿದ್ದಾನೆ. ಅಂದರೆ ಬೇರೆ ಬೇರೆ ಸಂಚಾರಿ ಭಾವಗಳನ್ನು ತರುವ ಮೂಲಕ ಸ್ಥಾಯಿ ಭಾವವನ್ನು ತುಂಬ ಚೆನ್ನಾಗಿ ಪುಷ್ಟಿ ಮಾಡಿದ್ದಾನೆ. ಹೀಗಾಗಿ ನಮಗೆ ಮೇಘದೂತ ಯಾತಕ್ಕೆ ಇಷ್ಟವಾಗುತ್ತೆ ಅಂತಂದರೆ, ನಮ್ಮ ಪರಿಸ್ಥಿತಿಯೂ ಹಾಗೆ. ನಮಗೊಂದಿಷ್ಟು ಅಪೂರ್ಣತೆ ಇರುತ್ತೆ, ಅಶಕ್ತಿಯೂ ಇರುತ್ತೆ. ಆ ಅಶಕ್ತಿ ಅಪೂರ್ಣತೆಗಳಲ್ಲಿಯೇ ಬದುಕಿನ ಸ್ವಾರಸ್ಯವನ್ನು ಕಾಣಿಸಬಲ್ಲಂಥ ಶಕ್ತಿ ಮಹಾಕವಿಗಿದೆ, ಕಾಳಿದಾಸನಿಗೆ. ಪ್ರತಿಯೊಬ್ಬರೂ ನಮ್ಮದಾದದ್ದನ್ನು ಕಲ್ಪಿಸಿಕೊಳ್ತೀವಿ. ಮತ್ತು ನಾನು ಮೊದಲನೇ ದಿವಸವೇ ಹೇಳಿದಂತೆ, ನಮಗೆ ಒಂದು ನಮ್ಮ ಲೋಕ ಬೇಕು, ನಮ್ಮದು ಯಾವುದೋ ಒಂದು ಆಶೋತ್ತರಗಳು, ಆಸ್ಪಿರೇಷನ್ಸ್ ಇರುತ್ತವೆ, ಅವುಗಳನ್ನು ಈಡೇರಿಸಿಕೊಳ್ಳುವಂಥದ್ದು. ಹಾಗಾಗಿ ಇದೊಂದು ಎಸ್ಕೇಪ. ಹೌದು, ಒಂದು ಸ್ತರದಲ್ಲಿ ಇದೊಂದು ಪಲಾಯನ, ಮತ್ತೊಂದು ಸ್ತರದಲ್ಲಿ ರಸಾಯನ. ಈ ಇಹಲೋಕದಿಂದ ಪಲಾಯನ ಮಾಡದೆ ರಸಲೋಕ ಸಿಗೋದಿಲ್ಲ. ಅದೇ ಪೂತಿನ ಅವರು ಹೇಳುವಂತಹ ಭವ ನಿಮಜ್ಜನ ಲಘಿಮ ಕೌಶಲ. ಈ ಭವವನ್ನು ರಸ ಸಮುದ್ರದಲ್ಲಿ ಮುಳುಗಿಸಬೇಕು, ಆಗ ನಾವು ಮೇಲೆ ಹಾರ್ತೀವಿ ಅಂತ. ಈ ದೃಷ್ಟಿಯನ್ನು ನಾನು ಪ್ರಸ್ತಾವ ಪಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮೋಡದ ಮುಂದಿನ ಪ್ರಯಾಣದ ಕಡೆಗೆ ಬರೋಣ. ಈಗ ಮತ್ತೆ ಹೇಳ್ತಾನೆ, ನಮ್ಮ ಈ ರಾಮಗಡ ಅನ್ನುವ ಪರ್ವತ, ರಾಮಗಿರಿ ಅಂತ ಯಾವುದಿದೆ, ರಘುಪತಿ ಪದೈರ್ ಅಂಕಿತೈರ್ ಮೇಖಲಾಸು ಅನ್ನುವ ಮಾತು ಬರುತ್ತೆ. ಅಂಕಿತಂ ಮೇಖಲಾಸು, ಮೇಖಲಾಸು ಅಲ್ಲಿಯ ಒಂದು ವರ್ಣನೆಗೆ ನಾವು ಬರ್ತಾ ಇದ್ದೀವಿ. ಯಕ್ಷ ಹೇಳ್ತಾನೆ, ಆಪೃಚ್ಛಸ್ವ ಪ್ರಿಯಸಖಮಮಂ ತುಂಗ ಮಾಲಿಂಗ್ಯ ಶೈಲಂ ವಂದ್ಯೈ ಪುಂಸಾಂ ರಘುಪತಿ ಪದೈರಂಕಿತಂ ಮೇಖಲಾಸು ಕಾಲೇ ಕಾಲೇ ಭವತಿ ಭವತೋ ಯಸ್ಯ ಸಂಯೋಗಮೇತ್ಯ ಸ್ನೇಹವ್ಯಕ್ತಿಶ್ಚಿರ ವಿರಹಜಂ ಮುಂಚತೋ ಬಾಷ್ಪಮುಷ್ಣಂ ಅಂತ. ಈ ಬೆಟ್ಟವನ್ನು ನೀನು ತಬ್ಬುಕೋ ಅಂತ. ಇಲ್ಲಿ ಸಂಶೋಧಕರು ಎಷ್ಟೆಷ್ಟು ಸೂಕ್ಷ್ಮವಾಗಿ ಸಂಶೋಧನೆ ಮಾಡಿದ್ದಾರೆ ಅಂದರೆ, ಈ ಶ್ರಾವಣ ಮಾಸದ ಮುನ್ನ ಆಷಾಢ ಮಾಸಕ್ಕೆ ಬಂದಾಗ ಮೋಡದ ಗತಿ ವೇಗವಾಗಿರುತ್ತೆ. ಆ ಮೋಡ ಈ ರಾಮಗಢದಿಂದ ಅಲಕ ಹಿಮಾಲಯದವರೆಗೆ ಹೋಗುವುದಕ್ಕೆ ತಗೊಳ್ಳುವ ಕಾಲ 10 ದಿವಸಗಳ ಕಾಲ. ಅದು ಕಾಳಿದಾಸ ಹೇಳುವ ಲೆಕ್ಕಕ್ಕೆ ಸರಿಯಾಗಿರುವಂಥ ಕಾಲ ಅಂತ ಎಲ್ಲವನ್ನ ಸಂಶೋಧನೆ ಮಾಡಿ ಈ ಕಾವ್ಯಾಸ್ವಾದನೆಗೆ ಬೇಕಿಲ್ಲ. ಅರೆ ಕಾಳಿದಾಸನಿಗೆ ಎಷ್ಟು ಮಟ್ಟಿಗೆ ಪ್ರಾಕೃತಿಕ ಜ್ಞಾನ ಸರಿಯಾಗಿತ್ತು ಅಂತ. ಮತ್ತು ಅಲ್ಲಲ್ಲಿ ಮೋಡ ನಿಂತು ನಿಂತು ಹೋಗುತ್ತೆ. ಆಗ ವಾತಾವರಣದಲ್ಲಿ ಬರುವಂತಹ ಗಾಳಿಯ ಏರಿಳಿತಗಳು ಅವನ್ನೆಲ್ಲ ಗಮನಿಸಿ ಅದಕ್ಕೇನೆ ಕೆಲವು ಕಡೆಗೆ ನಿಂತು ನಿಂತು ನೀನು ಹೋಗಬೇಕು ಅನ್ನುವಂಥ ಮಾತು ಬರುತ್ತೆ. ಅದು ಮುಂದೆ ಕೂಡ ಬರುತ್ತೆ. ಖಿನ್ನ ಖಿನ್ನ ಶಿಖರಿಷು ಪದಂ ನ್ಯಸ್ಯ ಗಂತಾಸಿ ಯತ್ರ ಕ್ಷೀಣ ಕ್ಷೀಣ ಪರಿಲಘುಪಯ ಸ್ರೋತಸಾಂಚೋಪಭುಜ್ಯ ಅಂತ. ಎಲ್ಲಿ ಬಳಲಿಕೆ ಆಗುತ್ತೋ ಅಲ್ಲಿ ನಿಂತು ಹೋಗಬೇಕು ಅಂದರೆ ಮೋಡಗಳು ಹಾಗೆ ನಿಲ್ಲುವುದುಂಟು. ಅದಕ್ಕೇನು ಕಾರಣ ಎಲ್ಲವನ್ನ ಸಂಶೋಧನೆ ಮಾಡಿದ್ದಾರೆ. ಒಂದು ಕಾಳಿದಾಸನ ಮೇಘದೂತದ ಬಗ್ಗೆ ಬಂದಿರುವ ಒಂದು ರಿಸರ್ಚ್ ಮೆಟೀರಿಯಲ್ ನೋಡಿದರೆ ಒಂದು ಲೈಬ್ರರಿ ತುಂಬುವಷ್ಟಿದೆ, ಹೆದರಿಕೆ ಆಗುವಷ್ಟಿದೆ. ಅಂದರೆ ಕವಿಯನ್ನು ಅಷ್ಟೆಲ್ಲ ಬಗೆಗಳಿಂದ ಗಮನಿಸಿದ್ದಾರೆ. ಈ ಉನ್ನತವಾದಂತಹ ರಾಮಗಿರಿಯನ್ನು ನೀನು ಅಪ್ಪಿಕೋ, ಅದು ನಿನ್ನ ಗೆಳೆಯ ಅಂತ. ನೋಡಿ, ಬೆಟ್ಟಕ್ಕೂ ಮೋಡಕ್ಕೂ ಬಹಳ ಕಾಲದ ಸಂಬಂಧ. ಬೆಟ್ಟಗಳ ಮೇಲೆ ಮೋಡಗಳು ವಿಹಾರ ಮಾಡುತ್ತವೆ, ಬೆಟ್ಟಗಳ ಮೇಲೆ ಮೋಡಗಳು ಮಳೆಗೆರೆಯುತ್ತವೆ ಮೊದಲು. ಅದಕ್ಕೆ ಇದು ಪರಮಪಾವನವಾದ ಶ್ರೀರಾಮನ ಪಾದ ಮುದ್ರಿಕೆಗಳಿಂದ ಅಲಂಕೃತವಾದದ್ದು ಅಂತ.
ಕಾಳಿದಾಸ ಎಲ್ಲಿಯೂ ಭಗವದ್ಭಕ್ತಿಯ ಪ್ರಸ್ತಾವನೆ ಬಂದರೆ ಅದನ್ನು ಬಿಡುವುದಿಲ್ಲ. ಸುಮ್ಮನೆ ಬಿಟ್ಟ ಅಂತ ಹೇಳ್ಬೋದಾಗಿತ್ತು. ಜನಕತನಯ ಸ್ನಾನ ಪುಣ್ಯೋದಕ ಹೇಗೋ ಅದು ರಘುಪತಿ ಪದೈರಂಕಿತಂ ಮೇಖಲ, ಹಾಗಿರುವಂತಹ ಒಂದು ಪಾದಮುದ್ರಾಂಕಿತವಾದದ್ದು. ಇಂದು ರಾಮಗಢದಲ್ಲಿ ಶ್ರೀರಾಮನ ಪಾದಮುದ್ರೆಗಳನ್ನು ಜನಕ್ಕೆ ತೋರಿಸ್ತಾರೆ, ಅದಕ್ಕೆ ಪೂಜೆ ಕೂಡ ನಡೆಯೋದುಂಟು. ನೀನು ಪ್ರತಿ ಸಂವತ್ಸರವೂ ಬರ್ತೀಯ. ಕಾಲೇ ಕಾಲೇ ಭವತಿ ಭವತೋ ಯಸ್ಯ ಸಂಯೋಗಮೇತ್ಯ. ಇಂಥ ಉನ್ನತನ ಸ್ನೇಹ ನಿನಗಿದೆ. ಹಾಗಾಗಿ ನೀನು ಬಂದ ತತ್ಕ್ಷಣವೇ ಅವನು ನಿನ್ನನ್ನು ತನ್ನ ತಲೆ ಮೇಲೆ ಏರಿಸಿಕೊಳ್ತಾನೆ. ಇಂಥ ಒಳ್ಳೆ ಗೆಳೆಯ ಇದ್ದಾನಲ್ಲ ಅಂತ ನೀನು ಬಿಸಿ ಬಿಸಿಯಾದ ಆನಂದ ಬಾಷ್ಪವನ್ನು ಸುರಿಸ್ತೀಯ ಅಂತ. ಅಲ್ಲಿ ಮತ್ತೆ ಸಂಶೋಧಕರು ಸಂಶೋಧನೆ ಮಾಡಿ ಈ ಬೆಟ್ಟಗಳ ಮೇಲೆ ಧಗೆ ಇದ್ದಂಥ ಬಂಡೆಗಳ ಮೇಲೆ ಮೊದಲ ಮಳೆಹನಿ ಬೆಚ್ಚಗೆ ಬೀಳುತ್ತೆ ಅಂತಲೂ ಸಂಶೋಧನೆ ಮಾಡಿದ್ದಾರೆ. ಮುಂಚತೋ ಬಾಷ್ಪಮುಷ್ಣಂ ಅಂತ. ಆ ಬಿಸಿಗಣ್ಣೀರು ಯಾವುದಿದೆ ಅದನ್ನು ನೀನು ಸುರಿಸು, ಇನ್ನು ಈ ಗಳಿಯನ್ನು ಬಿಟ್ಟು ಹೋಗಬೇಕಲ್ಲ ಅಂತ ತಬ್ಬಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಅರೆ ಏನು ಮಾಡೋದು, ಮತ್ತೆ ಮುಂದಿನ ವರ್ಷ ಬರ್ತೀಯಲ್ಲ ಹೋಗಬಹುದು ಅಂತ ಹೇಳಿಬಿಟ್ಟಿದ್ರು. ಇಲ್ಲಿ ಆಪೃಚ್ಛ ಅನ್ನೋದಕ್ಕೆ ವಿದಾಯ ಅನ್ನುವ ಅರ್ಥ ಇದೆ. ವಿದಾಯ ಅನ್ನೋದು ಸಂಸ್ಕೃತ ಶಬ್ದವೇ ಅಲ್ಲವೇ ಅಂತ ದೊಡ್ಡ ಚರ್ಚೆ. ವಿಶೇಷತೆಯ ದಾಯತ್ವೇನ ಸಮಾಗತೋ ಯಃ ಸಹ ವಿದಾಯ ಅಂತ ಹೇಳಬಹುದು ಬೇಕಾದ್ರೆ. ಅಥವಾ ಅಂದರೆ ನಮಗೆ ವಿಶೇಷವಾಗಿ ಬಂದಂಥ ದಾಯ ಯಾವುದು, ಶೇರ್ ಅಂತಂದರೆ ಅವರ ಪ್ರೀತಿ. ಆ ಪ್ರೀತಿಯನ್ನೇ ನಾವು ಅವ್ರಿಗೆ ಹೇಳ್ತೀವಿ ಹೋಗಿ ಬರ್ತೀವಿ ಅಂತ. ಆದರೆ ಅದು ಬಿದಾಯ್ ಅಂತ ಹೇಳ್ಬಿಟ್ಟಿದ್ರು ಪರ್ಷಿಯನ್ ಮೂಲದ್ದು ಆ ಭಾರತೀಯ ಮೂಲದ್ದು ಇರಬೇಕು ಅಂತಲೂ ಸಂದೇಹ ಇದೆ. ಸಂಸ್ಕೃತದಲ್ಲಿ ಈ ಶಬ್ದ ಬಳಕೆಯಲ್ಲಿ ಇಲ್ಲ. ಈಗ ಕನ್ನಡ ಮೊದಲಾದವುದಲ್ಲಿ ಸಂಸ್ಕೃತವೋ ಎಂಬಂತೆ ಬಳಕೆಯಲ್ಲಿ ಇದೆ. ಇರಲಿ, ಸಂಸ್ಕೃತದ ಮೂಲವನ್ನು ಹೇಳಬಹುದು, ಯೌಗಿಕವಾಗಿ ನಿಷ್ಪತ್ತಿ ಮಾಡಿ ತೋರಿಸಬಹುದು. ಸಂಸ್ಕೃತದಲ್ಲಿ ಆಪೃಚ್ಛ ಅಂತ. ಆಪೃಚ್ಛ ಅಂತಂದರೆ ಹೋಗಿ ಬರಲ್ಲ ಅಂತ ಕೇಳುವಂಥದ್ದು ಅಂತ. ಹೋಗಿ ಬರಲು ಎಂದಪ್ಪಿ ಕೇಳು ಈ ಮುದ್ದು ಗೆಳೆಯನನ್ನು, ರಾಮಪಾದಗಳು ಮುದ್ರಿಸಿದ ವಿದರ ಮಗ್ಗುಲನ್ನು, ಕಾಲ ಕಾಲಕ್ಕೂ ನಿನ್ನ ಕಂಡು ಇದು ಮೈಯ ನರಳಿಸುವುದು, ಅಗಲಿ ಬಲು ದಿನಕ್ಕೆ ಬಂದೆ ಎಂದು ಬಿಸಿ ನೀರ ನುರುಳಿಸುವುದು. ಹೀಗೆ ಆ ಬೆಟ್ಟ ನಿನ್ನನ್ನು ಬೀಳ್ಕೊಡುತ್ತೆ, ನೀನು ಬೀಳ್ಗೊಟ್ಟು ಮುಂದೆ ಹೋಗು. ಇನ್ನು ನಾನು ಇದು ನಿನ್ನ ಟೇಕ್ ಆಫ್ ಪಾಯಿಂಟ್, ಪ್ರಸ್ಥಾನ ಸ್ಥಾನ. ಅಲ್ಲಿಂದ ಮುಂದೆ ದಾರಿಯನ್ನು ಹೇಳ್ತೀನಿ. ಮಾರ್ಗಂ ತಾವಚ್ಛೃಣು ಕಥಯತಸ್ತ್ವತ್ ಪ್ರಯಾಣಾನುರೂಪಂ ಸಂದೇಶಂ ಮೇ ತದನು ಜಲದ ಶ್ರೋಷ್ಯಸಿ ಶ್ರೋತ್ರಪೇಯಂ ಖಿನ್ನ ಖಿನ್ನ ಶಿಖರಿಷು ಪದಂ ನ್ಯಸ್ಯ ಗಂತಾಸಿ ಯತ್ರ ಕ್ಷೀಣ ಕ್ಷೀಣ ಪರಿಲಘು ಪಯಸ್ರೋತಸಾಂಚೋಪಭುಜ್ಯ. ದಾರಿ ನಾನು ಹೇಳ್ತೀನಿ, ತುಂಬ ಚೆನ್ನಾಗಿರುವಂಥ ದಾರಿ ಅಂತ. ಒಬ್ಬರು ಕಾಳಿದಾಸನಿಗೆ ಗೊತ್ತಿದ್ದ ಆ ಕಾಲದ ಭಾರತದ ರಾಜಮಾರ್ಗಗಳು ಯಾವುವು, ರಾಜಮಾರ್ಗೇತರಗಳು ಯಾವುವು ಅನ್ನೋದ್ರ ಬಗ್ಗೆ ಕೂಡ ಸಂಶೋಧನೆ ಮಾಡಿ ಒಂದು ಲೇಖನ ಬರೆದಿದ್ದಾರೆ. ದ ಹೈವೇಸ್ ನೋನ್ ಟು ಕಾಳಿದಾಸ ಅಂತ. ಆಗ ದಕ್ಷಿಣಾಪಥ ಅಂತ ಯಾವುದಿತ್ತು ಅಂದರೆ ನಮ್ಮ ಈ ಡೆಕ್ಕನ್ ಅಂತ ಕರಿತೀವಿ, ಅದಕ್ಕೆ ಹೋಗುವ ದಾರಿಗೆ ದಕ್ಷಿಣಾಪಥ ಅಂತಲೇ ಹೆಸರು. ಹಿಂದಿನ ಕಾಲದ ರಾಜಮಾರ್ಗಗಳಿಗೆ ಘಂಟಾಪಥ ಅಂತಲೂ ಕರಿತಾಯಿದ್ರು. ಘಂಟಾಪಥ ಅಂದರೆ ನಿರಾತಂಕವಾಗಿ ಹೋಗುವುದಕ್ಕೆ ಅವಕಾಶ ಇರುವುದು. ಈ ಕಾಲದಲ್ಲಿ ಕೂಡ ದೊಡ್ಡ ದೊಡ್ಡ ಹೈವೇಗಳಲ್ಲಿ ಹಾರ್ನ್ ಮಾಡದೇನೆ ಹೋಗಬಹುದಾದ ಒಂದು ಸಲೀಸುತನ, ಸುಕರತ್ವ ಇರಬೇಕು, ಸುಗಮತ್ವ ಇರಬೇಕು ಅಂತ. ಆ ಘಂಟಾಪಥ ಅಂಥದ್ದು ದೊಡ್ಡ ರಾಜಮಾರ್ಗ. ಕೌಟಿಲ್ಯ ಹೇಳ್ತಾನೆ, ಏಕಕಾಲದಲ್ಲಿ 3 ವಾಹನಗಳು ಇತ್ತ 3 ವಾಹನಗಳು ಅತ್ತ ಬರುವಂತೆ ಇರಬೇಕು ಒಂದು ರಾಜಮಾರ್ಗ ಅಂತ. 6 ಟ್ರ್ಯಾಕ್ ಅಂತ, 6 ಲೈನ್ ಅಂತೀವಲ್ಲ ಆ ರೀತಿ ಹಾಗಿರಬೇಕು ಅಂತ. ನಮ್ಮ ದಕ್ಷಿಣ ಭಾರತಕ್ಕೆ ಬರುವಂಥ ಒಂದು ನೋಡಲ್ ಪಾಯಿಂಟ್ ಯಾವುದಿತ್ತು ಅಂತಂದರೆ ವಿದಿಶಾ. ಇಲ್ಲಿ ಮುಂದೆ ಬರುತ್ತೆ ವಿದಿಶಾಂ ರಾಜಧಾನೀಂ ಅಂತ. ಆ ವಿದಿಶಾ ಅನ್ನುವುದು ಈಗ ಮಧ್ಯಪ್ರದೇಶದಲ್ಲಿರುವಂಥದ್ದು. ಅಲ್ಲಿಂದ ಪಶ್ಚಿಮದ ಕಡೆಗೆ ಉಜ್ಜಯಿನಿ, ಉಜ್ಜಯಿನಿಯಿಂದ ಭೃಗುಕಚ್ಛ, ಬ್ರೂಚ್ ಅಂತ ಏನು ಹೇಳ್ತೀವಿ, ಗುಜರಾತ್, ಆ ಕಡೆಗೆ ಹೋಗುವಂಥ ರಾಜಮಾರ್ಗ. ಇತ್ತ ಕಡೆಗೆ ವಿದಿಶಾಯಿಂದ ತಾಮ್ರಲಿಪ್ತಿ ಅಂದರೆ ಬಂಗಾಳದ ಜಾಗಕ್ಕೆ, ಅಲ್ಲಿವರೆಗೂ ಹೋಗುವಂಥದ್ದು. ಆಮೇಲೆ ಮುಂದೆ ಅದು ಕಾಮರೂಪದ ಕಡೆಗೆ ಹೋಗ್ತಾ ಇತ್ತು. ಅಲ್ಲಿವರೆಗೂ ಒಂದು ಉದ್ದವಾದ ರಾಜಮಾರ್ಗ. ಮತ್ತು ಭೃಗುಕಚ್ಚದ ಒಂದು ಕವಲಾಗಿ ದ್ವಾರಕೆಗೆ ಕೂಡ ಹೋಗ್ತಾ ಇತ್ತು. ದ್ವಾರಕೆ ಸಮುದ್ರದ ತೀರ, ಭೃಗುಕಚ್ಚವು ಸಮುದ್ರದ ತೀರ. ಪಟ್ಟಣಗಳು, ರೇವು ಪಟ್ಟಣ ಅಂತಲೇ ಕರಿತೀವಿ ಅದನ್ನು, ಪೋರ್ಟ್ ಸಿಟೀಸ್. ನಮ್ಮಲ್ಲಿ ಪಟ್ಟಣ ಅನ್ನುವುದೆಲ್ಲ ಸಮುದ್ರ ತೀರದ ವಾಣಿಜ್ಯ ವ್ಯವಹಾರ ಇಟ್ಕೊಂಡಿರೋದಕ್ಕೆ. ತಮಿಳುನಾಡಿನ ರಾಜಧಾನಿ ಚೆನ್ನೈ, ಮದ್ರಾಸಿಗೆ ಚನ್ನಪಟ್ಟಣಂ ಅಂತ ಅವರು ಕರೀತಾರೆ.
ಅಲ್ಲಿ ನಾಗಪಟ್ಟಣಂ, ಚನ್ನಪಟ್ಟಣಂ, ಕಾವೇರಿಪಟ್ಟಣಂ, ಮಸುಲಿಪಟ್ಟಣಂ, ವಿಶಾಖಪಟ್ಟಣಂ ಎಲ್ಲ ಪಟ್ಟಣಗಳೇ ಕರಾವಳಿ ಪೂರ್ತಿ ಬರುವಂಥದ್ದು. ಸಂಸ್ಕೃತ ಭಾಷೆಯಲ್ಲಿ ಪತ್ತನ ಅನ್ನೋದಕ್ಕೆ ಸಮುದ್ರ ತೀರದ್ದೇ ಮತ್ತು ಯಾವುದಕ್ಕೂ ಅಲ್ಲ, ಎಲ್ಲದಕ್ಕೂ ಕರೆಯುವಂತೆ ಇಲ್ಲ ಅಂತಲೇ ಒಂದು ವಿಧಿ ಇದೆ. ಇರಲಿ. ಆಮೇಲೆ ಇನ್ನು ಒಂದು ದಾರಿ ವಿದಿಶೆಯಿಂದ ಮೇಲೆ ಹೋಗಿ ಅದು ಮಥುರಾಗೆ ಬರ್ತಾಯಿತ್ತು. ಆಗ್ರಾ, ಮಥುರಾ ಆ ಕಡೆಗೆ. ಮಥುರಾದಿಂದ ಒಂದು ರಾಜಮಾರ್ಗ ಕಾಶಿ, ಪ್ರಯಾಗ, ಕಾಶಿ, ಆ ಕಡೆಯಿಂದ ಪಾಟಲಿಪುತ್ರ ಹಾಗೆ ಹೋಗ್ತಾ ಇತ್ತು. ಮತ್ತು ಅಲ್ಲಿಂದ ಅದು ಹಿಮಾಲಯದ ಕಡೆಗಳಿಗೆ ಹೋಗ್ತಾ ಇದ್ದಿದ್ದು. ಈ ಮಥುರೆಯಿಂದ ಮೇಲಕ್ಕೆ ಹೋದಂಥದ್ದು ಈಗಿನ ದೆಹಲಿ ಇದೆಯಲ್ಲ, ಇಂದ್ರಪ್ರಸ್ಥ, ಆ ಕಡೆಯಿಂದ ಹಾದು ಅಲ್ಲಿಂದ ಮುಂದೆ ಪಂಜಾಬಿಂದ ಪುರುಷಪುರ, ಪೆಶಾವರು, ಆಮೇಲಿಂದ ತಕ್ಷಶಿಲ, ಟ್ಯಾಕ್ಸಿಲಾ ಅಂತ ಈಗ ಕರಿತೀವಿ, ಅಲ್ಲಿಂದ ಹಾಗೆ ಹೋಗಿ ಸಿಲ್ಕ್ ರೂಟ್ ಅಂತ ಹೇಳ್ತಾರೆ, ಚೈನಾ, ಭಾರತ ಮೊದಲಾದವನ್ನೆಲ್ಲ ಸೇರಿಸಿಕೊಂಡು ಮಧ್ಯ ಯುರೋಪಿನ ಕಡೆಗೆ ಹೋಗುವಂಥ ಪ್ರಸಿದ್ಧವಾದ ಮಾರ್ಗ ಅದು, ಇಂಟರ್ನ್ಯಾಷನಲ್ ಹೈವೇ. ಅಲ್ಲಿಗೆ ಹೋಗಿ ಲೀಡ್ ಆಗ್ತಾ ಇತ್ತು. ಆ ಥರ ಇತ್ತು. ಇವುಗಳ ರಸ್ತೆಗಳ ಒಂದು ಎಲ್ಲ ಇದು ಒಳಹೊರಗು ಅವನಿಗೆ ಗೊತ್ತಿತ್ತು ಅಂತ ತೋರಿಸಿದ್ದಾರೆ. ಅವನು ಅದು ಮಾತ್ರವಲ್ಲದೆ ಬೇರೆ ಅಡ್ಡದಾರಿಗಳು, ಕಾಲದಾರಿಗಳಲ್ಲಿ ಕೂಡ ಓಡಾಡದವನು ಅನ್ನೋದಕ್ಕೆ ಸಿಗುತ್ತೆ ಅಲ್ಲಲ್ಲಿ, ನಾನು ಹೇಳ್ತೀನಿ. ಅದರಿಂದ ಅವನು ಸ್ಪಷ್ಟವಾಗಿ ದಾರಿ ತಪ್ಪಿಸದೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದ. ಮಾರ್ಗಂ ತಾವತ್ ಶೃಣು ಕಥೆಯತಃ ತ್ವತ್ ಪ್ರಯಾಣ ಅನುರೂಪಂ. ನಿನ್ನ ಪ್ರಯಾಣಕ್ಕೆ ಅನುಕೂಲವಾದ ಮಾರ್ಗ, ಮೇಘ ಪ್ರಯಾಣಕ್ಕೆ ಆಕಾಶ ಮಾರ್ಗ ಬೇಕು, ಅದನ್ನು ಹೇಳ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಕಾಳಿದಾಸ ಪೂರ್ಣವಾಗಿ ಮೋಡ ಯಾವ ದಿಕ್ಕಿನಲ್ಲಿ ಹೇಗೆ ಹೋಗುತ್ತೆ ಮಳೆಗಾಲದಲ್ಲಿ ಅದೇ ದಾರಿಯನ್ನು ಅನುಸರಿಸಿದ್ದಾನೆ. ಹಾಗಾಗಿ ಇಟ್ ಈಸ್ ನಾಟ್ ಎ ಬರ್ಡ್ಸ್ ಫ್ಲೈಟ್, ಹೀಗೆ ನೇರ ಕಲ್ಲೆಸದಂತೆ ಅಲ್ಲ, ಮೋಡ ಹೇಗೆ ಅಡ್ಡದಿಡ್ಡಿಯಾಗಿ ಹೇಗೆ ಹೋಗುತ್ತೋ ಗಾಳಿ ಬೀಸಿದಂತೆ ಹಾಗೆ. ಅಂದರೆ ಈ ಮಾನ್ಸೂನ್ ಅಂತ ನಾವು ಏನನ್ನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಈ ಮಾನ್ಸೂನ್ ಅನ್ನುವುದು ನಮ್ಮ ದೇಶಕ್ಕೆ ಒಂದು ದೊಡ್ಡ ವರ, ನಮಗೆ ಗೊತ್ತೇ ಇರುವಂಥದ್ದದು. ಇದು ಸಾಮಾನ್ಯ ಒಂದು 8,000 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಆರಂಭವಾದದ್ದು ಅಂತ, ಆಗ ಫಾರಮ್ ಆದದ್ದು. ಇನ್ನು ಕೆಲವು ಸಾವಿರ ವರ್ಷ ಆದಮೇಲೆ ಇದು ಬದಲಾಗುತ್ತೆ, ಆಗ ಭಾರತ ದೇಶದ ಜೀವನ ಪದ್ಧತಿಯೇ ಬದಲಾಗುತ್ತೆ ಅಂತ. ಮಳೆಗಾಲ ನಮ್ಮ ದೇಶಕ್ಕೆ ಅಷ್ಟು ವಿಶಿಷ್ಟವಾದದ್ದು. ನೋಡಿ, ನಮ್ಮಲ್ಲಿ ಮಳೆಗಾಲಕ್ಕೆ ದೇಶಾರ್ಥವೂ ಉಂಟು, ಕಾಲಾರ್ಥವೂ ಉಂಟು. ವರ್ಷ ಅನ್ನೋ ಶಬ್ದಕ್ಕೆ ಭಾರತ ವರ್ಷ ಅಂತೀವಿ, ಹಾಗೇನೇ ವರ್ಷಾಕಾಲ ಅಂತೀವಿ. ಅಂದರೆ ಈ ದೇಶವಾಗಿ, ಈ ಕಾಲವಾಗಿ ಎರಡೂ ರೀತಿಯಲ್ಲಿ ಇರುವಂಥದ್ದು. ಅಷ್ಟು ಇದು ದೊಡ್ಡ ಒಂದು ಪರಿಣಾಮವನ್ನು ಹೊಂದಿದೆ ಭಾರತ ದೇಶದ ಸಂಸ್ಕೃತಿಯ ಮೇಲೆ. ಒಂದು ಪಕ್ಷ ನಮಗೆ ಈ ಮಾನ್ಸೂನ್ ಅನ್ನುವುದು ಇರಲಿಲ್ಲ ಅಂತಂದರೆ, ಯಾವಾಗಂದರೆ ಆವಾಗ ಮಳೆ ಬರಬೇಕಾಗಿತ್ತು. ಅಮೆರಿಕ ಅಂತಹ ದೇಶಗಳಲ್ಲಿ, ಯುರೋಪ್ನಲ್ಲಿ ಮಳೆಗಾಲ ಅನ್ನೋದು ಪ್ರತ್ಯೇಕವಾದ ಕಾಲ ಎಲ್ಲ ಆಗಾಗ ಬರ್ತಾ ಇರುತ್ತೆ. ಹಾಗಾದಾಗ ಎಷ್ಟೆಲ್ಲ ಬದಲಾವಣೆಗಳು ಬರ್ತಾ ಇತ್ತು ನೋಡಿ. ನಮ್ಮ ಕರಾವಳಿಯ ಸಂಸ್ಕೃತಿ ಪೂರ್ತಿ ಬೇರೆಯೇ ರೀತಿಯಾಗಿರ್ತಾ ಇತ್ತು. ಅವರು ಮಳೆಗಾಲದ ಒಂದು 3-4 ತಿಂಗಳಿಗೆ ಎಷ್ಟೆಲ್ಲ ದಾಸ್ತಾನು ಮಾಡ್ಕೊಳ್ತಾರೆ, ಹೇಗೆಲ್ಲ ಬದುಕ್ತಾರೆ. ಅದಿಲ್ಲದೇ ಇದ್ದಿದ್ರೆ ಅವರ ತಾಳಮದ್ದಳೆ, ಯಕ್ಷಗಾನ ಇವೆಲ್ಲ ಮುಂದುವರಿತಾ ಇತ್ತಾ ಇಲ್ವಾ ಅಂತ ಅನಿಸುತ್ತೆ. ಹಾಗೆಯೇ ಭಾರತ ದೇಶದಲ್ಲಿ ಚಾತುರ್ಮಾಸ್ಯ ಇತ್ಯಾದಿ ವ್ರತಗಳನ್ನು ಮಾಡಿಕೊಂಡು ಆ ಚಾತುರ್ಮಾಸ್ಯದ ವರ್ಷಾವಾಸ ಕಾಲ ಅಂತ ಸನ್ಯಾಸಿಗಳ ಅಧ್ಯಯನ, ಅಧ್ಯಾಪನ, ಗ್ರಂಥರಚನ ಆ ಥರದ್ದೆಲ್ಲ ಹೋಗ್ತಾ ಇತ್ತು. ಅಷ್ಟೇಕೆ ಈ ಮಳೆಯ ಪ್ರಮಾಣ ವ್ಯತ್ಯಾಸ ಆಗಿದ್ದರೆ ಇಡೀ ದೇಶದ ಸಸ್ಯ ಪ್ರಾಣಿ ಜೀವನವೇ ಬೇರೆ ಥರ ಇರ್ತಾ ಇತ್ತು. ಅದನ್ನು ಅವಲಂಬಿಸಿಕೊಂಡು ಮಾನವ ಜೀವನ, ಅದರ ಮೇಲೆ ಬರುವಂಥ ನಾಗರಿಕತೆ, ಸಂಸ್ಕೃತಿಗಳೆಲ್ಲ ಬೇರೆಯೇ ಆಗ್ತಾ ಇದ್ವು ಅಂತ ಗೊತ್ತಾಗುತ್ತೆ. ಒಂದು ಮಳೆ ಎಷ್ಟೆಲ್ಲ ದೊಡ್ಡ ನಿರ್ಣಾಯಕ ಪಾತ್ರ ವಹಿಸಿದೆ ಅಂತ, ಇಂಥ ಒಂದು ಕಾಲಕ್ಕೆ ಅಂತ. ಹಾಗಾಗಿಯೇ ನಮಗೆ ಈ ಮಳೆಗಾಲದಲ್ಲಿ ಎಷ್ಟೋ ಹಬ್ಬಗಳು ಬರ್ತವೆ. ಮಳೆಗಾಲ ಮುಗೀತಾ ಇದ್ದಂತೆ ಇಂದ್ರನಿಗೆ ಕೃತಜ್ಞತೆಯಾಗಿ ನಾವು ಮಾಡುವಂಥದ್ದು ಇಂದ್ರಧ್ವಜೋತ್ಸವ, ಇಂದ್ರಮಹ. ಅಲ್ಲಿಂದಲೇ ನಮ್ಮ ನೃತ್ಯ, ಗೀತ, ಮೊದಲಾದಂಥದ್ದು ಎಷ್ಟೋ ಕಲೆಗಳೆಲ್ಲ ಬಂದದ್ದು. ಹೀಗೆ ಸಂಪೂರ್ಣ ಭಿನ್ನತೆ ಉಂಟು. ಕಾಳಿದಾಸ ಪ್ರಾಯಶಃ ಇಂಥದ್ದನ್ನು ಅವನು ಸ್ವಯಂ ಜ್ಯೋತಿಷ್ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನು. ಜ್ಯೋತಿಷ್ಶಾಸ್ತ್ರ ಅಂದರೆ ಬರೀ ಅಸ್ಟ್ರಾಲಜಿ ಅಂತಲ್ಲ, ಅಸ್ಟ್ರಾನಮಿ, ಖಗೋಳಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನು, ಋತುಶಾಸ್ತ್ರವನ್ನು ಬರಲಂಥವನಾದ್ದರಿಂದ ಈ ತಿಳುವಳಿಕೆಯೆಲ್ಲ ಇಟ್ಟುಕೊಂಡು ನನಗನ್ಸುತ್ತೆ ಎಷ್ಟೋ ಬಾರಿ ನಮ್ಮ ಭಾರತೀಯ ಸಂಸ್ಕೃತಿ ನಿಂತಿರೋದೇ ಈ ಮಳೆಯ ಮೇಲೆ, ಈ ಮಾನ್ಸೂನ್ ಮೇಲೆ. ಅದು ಏರುಪೇರಾದಾಗ ನಾವು ತುಂಬ ಒದ್ದಾಡ್ತೀವಿ. ಈ ವರ್ಷ, ಹಿಂದಿನ ವರ್ಷ ಎಲ್ಲ ಸಾಕಷ್ಟು ಏರುಪೇರಾಗಿದ್ದು ನೋಡಿದ್ದೀವಿ. ಅದು ಹೇಳುವುದುಂಟು, ಸುಮಾರು ಒಂದು 8-10 ಸಾವಿರ ವರ್ಷಗಳ ಅವಧಿಯಲ್ಲಿ ಇದು ಸೈಕಲ್ ಫ್ಲಕ್ಚುಯೇಟ್ ಆಗಿ ಬದಲಾವಣೆ ಹೊಂದುತ್ತೆ ಅಂತ. ಏನಾದರೂ ಆ ಸಂಧಿಕಾಲ ಬರ್ತಾ ಇದೆಯೋ ಗೊತ್ತಿಲ್ಲ ನಮಗೆ. ಕಾಳಿದಾಸ ಇದನ್ನು ಕೃತಜ್ಞನಾಗಿ ನೆನೆಯೋದಕ್ಕೆ ಮೇಘದೂತ ಬರೆದನೋ ಅದು ನಮಗೆ ತಿಳಿಯೋಲ್ಲ. ಅಂದರೆ ಬಹುವರ್ಥಗ್ರಾಸಿಯಾದದ್ದು ಈ ಕೃತಿಯ ಸ್ವಾರಸ್ಯ. ಅವನು ನೋಡಿ, ಒಬ್ಬ ಪ್ರಯಾಣಿಕ ಹೇಗೆ ಪ್ರಯಾಣ ಮಾಡಬೇಕೋ ಅದೇ ರೀತಿ ಹೇಳ್ತಾನೆ. ನೀನು ಬಳಲಿದ್ರೆ
ಬೆಟ್ಟಗಳ ಮೇಲೆ ಸ್ವಲ್ಪ ನಿಂತು ಹೋಗು ಅಂತ. ಅಲ್ಲಲ್ಲಿ ಅವರು ಮಜಲಿ ಹಾಕ್ತಾರಲ್ಲ ಅದು. ಮತ್ತು ಹಸಿದಾಗ ನೀನು ನದಿಗಳ ನೀರನ್ನು ಹೀರಿಕೊಂಡು ಹೋಗು ಅಂತ. ಪ್ರಯಾಣಿಕರಿಗೆ ಮುಖ್ಯವಾಗಿ ಬೇಕಾಗಿರೋದು ಅಶನ ವಸನ. ವಸನ ಅಂದರೆ ವಾಸಸ್ಥಾನ, ಅಶನ ಅಂತಂದರೆ ಹೊಟ್ಟೆಪಾಡು. ಇವೆರಡಕ್ಕೆ ಏನು ಬೇಕೋ ಅದರ ಫಸ್ಟ್ ಅದನ್ನು ಹೇಳಿಬಿಡ್ತಾನೆ. ನೋಡಿ, ಪ್ರಯಾಣಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಒಳ್ಳೆಯ ಜೊತೆ, ಆಮೇಲೆ ಎಲ್ಲೆಲ್ಲಿ ಬೀಳು ಬಿಡಬೇಕು, ಎಲ್ಲೆಲ್ಲಿ ಭೋಜನವಾಗಬೇಕು ಅದು. ಈ ಮೂರು ಅಂಶಗಳನ್ನು ಇಟ್ಟುಕೊಂಡು ದಾರಿ. ಹೀಗಾಗಿ ಅವನು ಮೊದಲಿಗೆ ಗೆಳೆಯರನ್ನು ಹೇಳಿದ. ಒಳ್ಳೆ ಗೆಳೆಯರಿದ್ದರೆ ಹೇಗೋ ನಡೆದೀತು. ಉಪವಾಸ ಬೇಕಾದ್ರೂ ಇದ್ದೇವು, ಒಳ್ಳೆ ಜೊತೆ ಇರಬೇಕು. ಜೊತೆ ಇಲ್ಲದಿದ್ದರೆ ತುಂಬ ಕಷ್ಟ. ಒಂದು ತಮಿಳು ಗಾದೆ ಇದೆ, ವರವಿಲ್ಲಾದ ಊರಲ್ಲಿ ತೆರವಿಲ್ ನಿನ್ನ ಪೋಲೆ ಅಂತ. ನಂಟರು ಎಷ್ಟರು ಆತ್ಮೀಯರು ಇಲ್ಲದ ಊರಲ್ಲಿ ಇರುವುದು ಅಂದರೆ ಬೀದಿನಲ್ಲಿದ್ದಂತೆ ಅಂತ. ನನ್ನ ತಾಯಿ ಸದಾ ಹೇಳ್ತಾ ಇರ್ತಾರೆ ಇದನ್ನು, ಈ ಗಾದೆಯನ್ನು. ಹಾಗಾಗಿ ಇಲ್ಲಿ ಹೋಗಬೇಕು ಅಂತ. ಆ ಸಂದರ್ಭದಲ್ಲಿ ವಾಗ್ಭಟ ಆಯುರ್ವೇದದಲ್ಲಿ ಹೇಳುವಂಥ ಒಂದು ಮಾತನ್ನು ಮಲ್ಲಿನಾಥ ಉದಾಹರಿಸ್ತಾನೆ. ಸ್ರೋತಸಾಂ ಪರಿಲಘು ಗುರುತ್ವ ದೋಷರಹಿತಂ ಉಪಲಾಸ್ಫಾಲನ ಖೇದಿತತ್ವಾತ್ ಪಥ್ಯಮಿತ್ಯರ್ಥ. ತಥಾ ಚ ವಾಗ್ಭಟಃ ಉಪಲಾಸ್ಫಾಲನ ಕ್ಷೇಪ ವಿಚ್ಛೇದೈ ಖೇದಿತೋದಕಾ ಹಿಮವನ್ ಮಲಯೋದ್ಭೂತಾ ಪತ್ಯ ನದ್ಯೋ ಭವಂತ್ಯಮೂ ಅಂಥೇಳಿ, ಈ ನದಿಗಳ ನೀರೇ ಯಾಕೆ ಅಂದರೆ ಎಲ್ಲಿ ಸಣ್ಣ ಸಣ್ಣ ಹರಳುಕಲ್ಲುಗಳು ಎಲ್ಲ ಇರುತ್ತವೆ ಅದರ ಮೇಲೆ ಹೊಡೆದುಕೊಂಡು ಹೋಗುವಂಥ ನೀರಿರುತ್ತಲ್ಲ, ಅದು ರಿಚ್ ಇನ್ ಆಕ್ಸಿಜನ್. ಹಾಗಾಗಿಯೇ ನೀರನ್ನು ನಾವು ಏರೇಟ್ ಮಾಡಬೇಕು ಅಂತಂದರೆ, ಗಾಳಿಯಲ್ಲಿ ತುಂಬಿಸಬೇಕು ಅಂದರೆ ಫೌಂಟೇನ್ಸ್ ತರಹ ಚಿಮ್ಮಿಸಬೇಕು ಅಂತೆಲ್ಲ. ಆಗ ನೀರು ಶುದ್ಧವಾಗುತ್ತೆ ಅಂತ. ನೀರಿನೊಳಗೆ ಆಕ್ಸಿಜನ್ ಬೆರೆತಾಗ ಶುದ್ಧವಾಗುತ್ತೆ. ಇವತ್ತಿಗೂ ನಮ್ಮ ನೀರು ಪ್ಯೂರಿಫೈ ಮಾಡಿ ಕೊಡಬೇಕು ಅಂತಂದರೆ ಅದನ್ನು ಪಂಪ್ಸಲ್ಲೆಲ್ಲ ಎರೇಷನ್ ಮಾಡಬೇಕು ಅಂತನ್ನುವಂಥದ್ದು ಉಂಟು. ಎಷ್ಟು ನಡೆಯುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಆ ಥರ ಮಾಡಬೇಕು ಅನ್ನೋದು ವ್ಯವಸ್ಥೆ ಉಂಟು. ವಾಗ್ಭಟ ಹೇಳ್ತಾನೆ, ನಿಂತ ನೀರಿಗಿಂತ ಹರಿಯುವ ನೀರು ಯಾತಕ್ಕೆ? ಆ ಹರಿಯುವ ನೀರಲ್ಲೂ ಕಲ್ಲು ಬಂಡೆಗಳು ಅಡ್ಡ ಇದ್ದು ಧಾರೆ ಧಾರೆಗಳಾಗಿ ಸೀಳಿ ಒಡೆದು ತುಂತುರುಗಳಾಗಿ ಸೀರ್ಪನಿಗಳಾಗಿ ಶೀಕರಗಳಾಗಿ ಹರಿದು ಬರುವಂಥ ನೀರು ಒಳ್ಳೆಯದು, ಆರೋಗ್ಯ ಪಥ್ಯವಾದಂಥದ್ದು ಅಂತ. ಹಾಗಾಗಿ ಸ್ರೋತಸಾಂಚ ಪರಿಲಘು ಪಯ. ಪರಿಲಘು ಅಂದರೆ ಹಗುರಾದ ನೀರು ಅಂತ, ಅಂದರೆ ತುಂತುರಾದ ನೀರು ಅನ್ನುವಂಥದ್ದು ಅಲ್ಲಿ ಸೂಚನೆ ಇದೆ. ಹಾಗಾಗಿ ಪಯಃಪಾನೀಯಂ ಉಪಭುಜ್ಯ ಶರೀರ ಪೋಷಣಾರ್ಥಂ ಅಭ್ಯವಹೃತ್ಯ ಚ ಗಂತಾಸಿ ಗಮಿಷ್ಯಸಿ ಇತ್ಯರ್ಥ ಅಂತ ಹೇಳಿದ್ದಾರೆ. ಮಲ್ಲಿನಾಥನ ಎಷ್ಟು ಕೊಂಡಾಡಬೇಕು. ಕಾಳಿದಾಸನಿಗೆ ವ್ಯಾಖ್ಯಾನ ಬರೆಯುವಾಗ ತುಂಬ ಕೂಲಂಕಷವಾಗಿ ಸಕಲ ಶಾಸ್ತ್ರಗಳನ್ನು ಗಮನಿಸಿ ಬರೆದಿದ್ದಾನೆ ಮಹಾಮನೀಷಿ ಆತ. ಇಷ್ಟು ಚೆನ್ನಾಗಿ ಪ್ರಯಾಣದ ವ್ಯವಸ್ಥೆಯನ್ನು ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಈಗ ನೀನು ಹೊರಟಾಗ ಏನೇನೆಲ್ಲ ಆಗುತ್ತೆ ಅಂತ. ಆದ್ರೇ ಶೃಂಗಂ ಹರತಿ ಪವನ ಕಿಂಸ್ವಿದಿತ್ಯುನ್ಮುಖೀಭಿ ದೃಷ್ಟೋತ್ಸಾಹಶ್ಚಕಿತಚಕಿತಂ ಮುಗ್ಧ ಸಿದ್ಧಾಂಗನಾಭಿ ಸ್ಥಾನಾದಸ್ಮಾತ್ ಸರಸ ನಿಚುಲಾದುತ್ಪತೋದಂಗ್ಮುಖಂ ದಿಜ್ಞಾಗಾನಾಂ ಪತಿ ಪರಿಹರನ್ ಸ್ಥೂಲ ಹಸ್ತಾವಲೇಪಾನ್ ಅನ್ನುವಂಥ ಮಾತು. ಇದು ತುಂಬ ಚರ್ಚನೀಯವಾದ ಶ್ಲೋಕವಾಗಿದೆ. ಅದನ್ನು ಹೇಳ್ತಾನೆ, ಗಿರಿಯ ಶೃಂಗವೇ ಹರಿದು ಹೋಗುವುದು ಏನೋ ಎಂಬುದಾಗಿ ಗಾಳಿ ಬೀಸುತ್ತಿರೆ ಸಿದ್ಧ ಮುಗ್ಧೆಯರು ನೋಡೆ ಚಕಿತರಾಗಿ ಹಾರು ಬಡಗಣಕ್ಕೆ ನೀರ ನಿಚುಲ ನಡೆಯಿಂದ ಮೇಲೆ ಅತ್ತ ಹಾದಿಯಲ್ಲಿ ದಿಜ್ಞಾಗ ಬೀಸಿದ ಕರವ ತಪ್ಪಿಸುತ್ತ ಅಂತ ಬೇಂದ್ರೆಯವರು ಅನುವಾದ ಮಾಡ್ತಾರೆ. ನೀನು ಗಾಳಿಯಲ್ಲಿ ಹೋಗ್ತಾ ಇದ್ದರೆ ಸಿದ್ಧಾಂಗನೆಯರು ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸಿದ್ಧಾಂಗನೆಯರು ಅಂತನ್ನುವುದು ಕಾಳಿದಾಸನ ಕಲ್ಪನೆ ಮಾತ್ರವಲ್ಲ, ಪುರಾಣಗಳಲ್ಲಿ ಬರುವುದು. ನಮ್ಮ ಅಜಂತ ಎಲ್ಲೋರಾದಲ್ಲಿ, ವಿಶೇಷತಃ ಅಜಂತಾದಲ್ಲಿ ಕಾಣುವ ಚಿತ್ರಗಳು ನೋಡಿದ್ರೆ ಇದೇ ಕಾಣಿಸುತ್ತೆ. ಅಜಂತ ಚಿತ್ರಗಳು ಪ್ರಾಯಶಃ ಕಾಳಿದಾಸನ ಕಾವ್ಯಗಳನ್ನು ಕಂಡೇ ಆದದ್ದು ಏನೋ ಅಂತ ಅನಿಸುತ್ತೆ. ಅಲ್ಲಿ ಈ ವೀಣೆಗಳನ್ನು ಇಟ್ಟುಕೊಂಡು ಹಾರಾಡುವಂತಹ ಸಿದ್ಧ ಗಂಧರ್ವರ ಮಿಥುನಗಳ ಚಿತ್ರಗಳು ಬೇಕಾದಷ್ಟು ಬರುತ್ತೆ. ಪುರಾಣಗಳಲ್ಲಿ ಕೂಡ ಬರುತ್ತೆ. ಸಿದ್ಧರು ಉಪಾಸಕರಾದವರು, ಗಂಧರ್ವರಿಗಿಂತ ಹೆಚ್ಚು ಅಂತರ್ಮುಖತೆ ಅವರಲ್ಲಿ. ಈ ಸಿದ್ಧಾಂಗನೆಯರಿಗೆ ಗಂಧರ್ವಾಂಗನೆಯರಾದ ಅಪ್ಸರೆಯರಿಗಿರುವಂತಹ ವಿದಗ್ಧತೆ ಆಟಾಟೋಪ ಇರೋದಿಲ್ಲ. ಅವರಿಗೆ ಮುಗ್ಧತೆ ಉಂಟು. ತಪಸ್ವಿನಿಯರು, ನಾದಯೋಗಿನಿಯರು. ಹಾಗಾಗಿ ಅವರು ಮುಗ್ಧವಾದ ಕಣ್ಣುಗಳಿಂದ ಇದೇನು ಒಂದು ಬೆಟ್ಟದ ಶಿಖರವನ್ನೇ ಗಾಳಿ ಹಾರಿಸ್ಕೊಂಡು ಹೋಗ್ತಾ ಇದೆಯಾ ಅನ್ನುವಂತೆ ನೋಡ್ತಾರೆ. ಆ ಥರ ನೋಡುವಂಥ ಸಿದ್ಧಾಂಗನೆಯರಿಂದ ನೀನು ಆರಾಧಿಸಲ್ಪಡುತ್ತಾ ಹೋಗು, ಅದರಿಂದ ನೀನು ಉತ್ಸಾಹವನ್ನು ತುಂಬಿಕೋ ಅಂತ ಹೇಳ್ಬಿಟ್ಟಂತಾನೆ. ಮತ್ತು ಇದೆಲ್ಲ ವಿಂಧ್ಯ ಪರ್ವತದ ಪ್ರಾಂತ. ಆ ವಿಂಧ್ಯ ಪರ್ವತದ ಪ್ರಾಂತದಲ್ಲಿ
ಎಷ್ಟು ಸೊಗಸಾದಂತಹ ಮರಗಳು ಗಿಡಗಳು ಎಲ್ಲ ಇವೆ ಅಂತಂದರೆ ಬಾಣಭಟ್ಟನ ವಿಂಧ್ಯಾಟವಿಯ ಚಿತ್ರ ನಮ್ಮ ಮನಸ್ಸಿಗೆ ಬರಬೇಕು. ಅದರ ಸಾರಾಂಶ ನೋಡಿ ಇದನ್ನು ಹಜಾರಿ ಪ್ರಸಾದ್ ದ್ವಿವೇದಿಯವರು ಬಾಣಭಟ್ಟನಿಂದಲೇ ಸಂಗ್ರಹಿಸಿ ಕೊಡ್ತಾರೆ. ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗೂ ಹಬ್ಬಿರುವ ವಿಂಧ್ಯಾಟವಿ ತುಂಬ ವಿಚಿತ್ರವಾದ ಕಾಡು. ಮೆಣಸಿನ ಚಿಗುರುಗಳನ್ನು ಕಚ್ಚುವ ಗಿಳಿಮರಿಗಳಿಂದ ಅದು ಮನೋಹರವಾಗಿದೆ. ಕಾಂಪಿಲ್ಯ ತರುಗಳನ್ನು ಅಲ್ಲಾಡಿಸುತ್ತಿರುವ ಕಪಿವಿಂಡುಗಳಿಂದ ಶೋಭಿತವಾಗಿದೆ. ಅಂದರೆ ಎಲಚಿಯ ಹಣ್ಣಿನ ಗಿದು. ನೇರಳೆಯ ಹಣ್ಣುಗಳನ್ನು ತಿಂದು ಮತ್ತೇರಿದ ಭಲ್ಲೂಕರುಗಳಿಂದ ಭೀಷಣವಾಗಿದೆ. ಮದಮತ್ತವೂ ವಿಶಾಲಕಾಯವೂ ಆದ ಆನೆಗಳ ಸಂಚಾರದಿಂದ ಭಯಂಕರವಾಗಿದೆ. ಆ ಆನೆಗಳ ಮದಧಾರೆ ಸುರಿದು ಅಲ್ಲೆಲ್ಲ ತಿಕ್ತ ಪರಿಮಳ ಬಂದಿದೆ. ಆ ಲವಂಗ ಲತೆಗಳ ಚಿಗುರು ಹಬ್ಬಿರುವ ರೀತಿ ನೋಡಿದರೆ ಪ್ರಯಾಣಿಕರಿಗೆ ಅವುಗಳೇ ಒಂದು ಸೋಪಾನವನ್ನು ಸೊಗಸಾದ ಹಸೆಯನ್ನು ಕಲ್ಪಿಸಿರುವಂತೆ ಕಾಣುತ್ತದೆ. ಆಕಳಿಸ್ತಾ ಇರುವಂಥ ಸಿಂಹಗಳು ಗುಹೆಗಳೇ ಗರ್ಜಿಸ್ತಾ ಇವೆಯೋ ಎಂಬಂತೆ ತೋರ್ತಾ ಇರುತ್ತವೆ. ಇಂಥ ಒಂದು ವಿಂಧ್ಯಾಟವಿಯಲ್ಲಿ ಅತ್ತ ನೋಡಿದರೆ ಕಾಡೆಮ್ಮೆಗಳ ಒಂದು ತಂಡ. ಅವುಗಳು ಕಾಲಿಗೆಲ್ಲ ಚೆನ್ನಾಗಿರುವಂಥ ಬೆಳ್ಳನೆಯ ಪಾದತ್ರಾಣವನ್ನು ಧರಿಸಿ ಒಂದು ಯುದ್ಧಕ್ಕೆ ಹೊರಟಂತೆ ತೀಕ್ಷ್ಣ ವಿಷಾಣಗಳಿಂದ ಕೊಂಬುಗಳಿಂದ ಮೇಲೆ ಧಾವಿಸ್ತಾ ಇರುವಂತೆ ತೋರುತ್ತವೆ. ಜಿಂಕೆಗಳು ಅಲ್ಲಿಯೇ ನಿರ್ಭೀತಿಯಿಂದ ಸಂಚಾರ ಮಾಡ್ತಾ ಇರ್ತವೆ. ಇಂಥ ವಿಂಧ್ಯಾಟವಿ ಇಂದು ರಾಮ ಅಲ್ಲಿ ಗಡ್ಡೆಗಣಸಿಗೆ ಅಗಿದ ಹಳ್ಳ ಕಾಣಿಸುತ್ತೆ. ಬಾಣಭಟ್ಟ ಹೇಳ್ತಾನೆ, ಅಗಸ್ತ್ಯ ಸಮುದ್ರವನ್ನು ಕುಡಿದ, ಆದರೆ ಆ ಸಮುದ್ರ ತಾನು ಇನ್ನೂ ಉಳಿದಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೋ ಎಂಬಂತೆ ಪಂಪಾ ಸರೋವರದ ಮೊದಲಾದ ಸರೋವರಗಳ ರೂಪದಿಂದ ಇರುವಂತೆ ತೋರುತ್ತೆ ಅಂತ ಇನ್ನೂ ಅದ್ಭುತವಾಗಿ 8-10 ಪುಟ ವರ್ಣಿಸ್ತಾನೆ ಕಾದಂಬರಿಯಲ್ಲಿ. ಅದನ್ನು ಓದಿಯೇ ಮೈಮರೆಯಬೇಕು ಅಷ್ಟೇ, ಆ ರೀತಿಯಾದಂಥದ್ದು. ಇಂಥ ಒಂದು ವಿಂಧ್ಯಾಟವಿಯ ಸೆರಗಿನಲ್ಲಿ ರಾಮಗಿರಿ ಇರುವಂಥದ್ದು. ಈ ರಾಮಗಿರಿಯಲ್ಲಿ ಈ ಪ್ರಾಂತದ ಸೌಂದರ್ಯಕ್ಕೆ ಮರುಳಾಗಿ ಸಿದ್ಧರು, ಯಕ್ಷರು, ಚಾರಣರು, ಗಂಧರ್ವರು ಬರ್ತಾ ಇರ್ತಾರೆ. ತಪೋಭೂಮಿ ಹೌದು, ವಿಹಾರ ಭೂಮಿ ಹೌದು. ಈ ಸಿದ್ಧಾಂಗನೆಯರ ನೋಟವನ್ನು ಕಂಡು ನೀನು ಮಾರು ಹೋಗಬೇಡ, ಇನ್ನು ಮುಂದೆ ಇಂಥ ಬೇಕಾದಷ್ಟು ನೋಟಗಳು ಇವೆ. ಆದರೆ ಮುಂದೆ ಸ್ವಲ್ಪ ಎಚ್ಚರ. ಈ ವಿಂಧ್ಯಾಟವಿಯಲ್ಲಿ ಭಯಾನಕವಾದ ಆನೆಗಳು ಇವೆ. ಆ ಆನೆಗಳು ದಿಗ್ಗಜಗಳೋ ಎಂಬಂತೆ ಕಾಣಿಸುತ್ತವೆ. ಆ ದಿಗ್ಗಜಗಳು ತಮ್ಮ ಸೊಂಡಿಲಿನಿಂದ ನೀನೂ ಒಂದು ಪ್ರತಿಸ್ಪರ್ಧಿಯಾದ ಆನೆ ಎನ್ನುವಂತೆ ಭಾವಿಸಿ ನಿನ್ನ ಮೇಲೆ ಅವು ದೌರ್ಜನ್ಯ ತೋರಿಸಿಯಾವು. ಮೊದಲೇ ಹೇಳಿಬಿಟ್ಟಿದ್ದಾನೆ, ವಪ್ರಕ್ರೀಡಾ ಪ್ರಣತ ಗಜ ಪ್ರೇಕ್ಷಣೀಯಂ ದದರ್ಶ ಅಂತ. ಬೆಟ್ಟದ ಜೊತೆಗೆ ಆಟವಾಡುವ ಮರಿಯಾನೆಯಂತೆ ಕರಿಕಲಭದಂತೆ ತೋರುವಂಥದ್ದು ಅಂತ. ಇದರ ಮೇಲೆ ಈ ನೆಲದ ಆನೆಗಳು ಮುಗಿಲ ಆನೆಯ ಜೊತೆಗೆ ಸಂಘರ್ಷಕ್ಕೆ ಇಳಿದರೆ ತನ್ನ ಕೆಲಸ ಏನಾಗಬೇಕು? ಹಾಗಾಗಿ ನೀನು ಅವುಗಳ ಸ್ಥೂಲ ಹಸ್ತಾವಲೇಪಾನ್, ಒರಟಾದ ಸೊಂಡಲಿನ ಆಟಾಟೋಪಕ್ಕೆ ನೀನು ತುತ್ತಾಗದೆ ಹಾರಿ ಹೋಗು ಅಂತ. ಈ ಬಗ್ಗೆ ಗಜಶಾಸ್ತ್ರದಲ್ಲಿ ಬರುತ್ತೆ. ಆನೆಗಳಿಗೆ ಮಳೆಗಾಲಕ್ಕೆ ಬಯಸಿ ಹಾತುರಿತಿರ್ತವೆ. ಅವುಗಳಿಗೆ ನೀರಂದರೆ ಬಹಳ ಆಸೆ. ಧೂಳಿನಲ್ಲಿ ಒದ್ದಾಡ್ತಾ ಸೊಂಡ್ಲನ್ನೆಲ್ಲ ಆಕಾಶಕ್ಕಿಟ್ಟು ಅವುಗಳ ಘ್ರಾಣೇಂದ್ರಿಯ ಮಳೆಯ ವಾಸನೆ ಬಂದೀತಾ ಅಂತ ಆಡಿಸ್ತಾ ಇರ್ತವೆ. ಅವುಗಳ ಸೊಂಡಲಿಗೆ ನೀನು ಸಿಕ್ಕಿದ್ರೆ ನಿನ್ನನ್ನೆಲ್ಲ ಹೀರಿ ಬಿಡ್ತಾರೆ. ಅವಸ್ಥಾಂ ಪಂಚಮೀಂ ಪ್ರಾಪ್ತ ದೃಷ್ಟ್ವಾ ಕೃಷ್ಣಾಂಬುದಂ ಗಜ ಸಂತಾಪ ಶಾಂತಯೇ ತಪ್ತ ಕ್ಷಿಪಂತಿ ಸ್ಥೂಲ ಹಸ್ತಕಾನ್ ಅನ್ನುವುದು ಗಜಶಾಸ್ತ್ರದಲ್ಲಿ ಬರುವಂಥ ಒಂದು ಮಾತು. ಇದು ಮಲ್ಲಿನಾಥಾದಿಗಳಲ್ಲಿ ಇಲ್ಲ. ಆನೆಗಳಿಗೆ ಹಲವು ಅವಸ್ಥೆ ಉಂಟು. ಸಂತಾಪದ ಅವಸ್ಥೆ, ಅದರೊಳಗೆ 5ನೇ ಅವಸ್ಥೆ. ಆ 5ನೇ ಅವಸ್ಥೆಯಲ್ಲಿ ಅವು ಮೋಡಗಳನ್ನು ಕಂಡು ಸೊಂಡಿಲನ್ನು ಆಡಿಸಿ ಆ ನೀರು ಬೇಕು, ತಮ್ಮ ತಾಪ ನಿವಾರಣೆಯಾಗಲಿ ಅನ್ನುವಂತೆ ಒದ್ದಾಡುತ್ತವೆ ಅಂತ. ಈ ಆನೆಗಳಿಗೆ ನೀನು ಮೀಸಲಾಗ್ಬಿಟ್ರೆ ನನ್ನ ಗತಿ ಏನು, ಅದಕ್ಕಾಗಿ ಮುಂದೆ ಹೋಗು ಅನ್ನುವ ಅರ್ಥ ಕೂಡ ಉಂಟು. ಇದಾದ ಮೇಲೆ ಮುಂದೆ ನೀನು ಜಾರಿಕೊಂಡು ಅಲ್ಲಿ ಈ ಹೆಬ್ಬಲಸುಗಳ ಒಂದು ಜಾಗ ಉಂಟು. ಅದಕ್ಕೆ ಬೆತ್ತಗಳೂ ಇರಬಹುದು ಅಂತ ಕೆಲವರು ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಸರಸ ನಿಚುಲ ಅಂತ ಹೇಳ್ಬಿಟ್ಟಿದ್ವಿ. ಆ ಬೆತ್ತದ ಕಾಡಿಗೆ ಹೋಗು, ಅಲ್ಲಿ ನಿನಗೆ ಆನೆಗಳ ತೊಂದರೆ ಇಲ್ಲ ಅಂತ. ಈ ಬೆತ್ತಗಳು ಆನೆಗಳಿಗೆ ದುರ್ಭೇದ್ಯವಾದದ್ದು ಒಂದು ಸ್ವಲ್ಪ ಮಟ್ಟಿಗೆ. ಬೆತ್ತಗಳು ಮುಳ್ಳುಗಳೆಲ್ಲ ತುಂಬಿರುತ್ತವೆ. ಹಾಗಾಗಿ ಆ ಕಡೆಗೆ ಹೋದರೆ ಆನೆಗಳು ಬರೋದಿಲ್ಲ. ಜೊತೆಗೆ ಅದು ಜೌಗಿನ ಜಾಗ, ಅಲ್ಲಿ ಆನೆಗಳು ಕಾಲಿಡೋಲ್ಲ, ಕೆಸರೆಲ್ಲ ತುಂಬ ಇದೆ. ಅತ್ತ ಕಡೆಗೆ ಹೋಗು. ಹಾಗಾಗಿ ನೀನು ಸ್ಥಾನಾದಸ್ಮಾತ್ ಸರಸ ನಿಚುಲಾದುತ್ಪತೋದಂಗ್ಮುಖಕ್ಕಂ, ನೀನು ಅತ್ತ ಕಡೆಯಿಂದ ಹಾಗೆ ಮುಂದಕ್ಕೆ ಹೋಗು ಅಂತ ಹೇಳ್ಬೋದು. ಇಲ್ಲಿ ಒಂದು ಇನ್ನೂ ಸ್ವಾರಸ್ಯವನ್ನು ವ್ಯಾಖ್ಯಾನಕಾರ ಮಲ್ಲಿನಾಥ ಹೇಳ್ತಾನೆ. ದಿಜ್ಞಾಗ ಅಂತ ಒಬ್ಬ ಬೌದ್ಧ ತಾರ್ಕಿಕ ಇದ್ದ. ಅವನು ಶುಷ್ಕ ತರ್ಕವಾದಿ, ಕಾವ್ಯವನ್ನೂ ಬರೆದಿದ್ದ ಅಂತ ಪ್ರತೀತಿ ನಮಗೆ ಸಿಗುತ್ತೆ. ದಿಜ್ಞಾಗ ಅನ್ನುವಂಥವನು ಬರೆದ ಕುಂದಮಾಲ ಅನ್ನುವ ಒಳ್ಳೆ ನಾಟಕವೂ ಸಿಗುತ್ತೆ. ಈ ಕಥೆಗೆ ಸತ್ಯ ಎಷ್ಟು ಅಸತ್ಯ ಎಷ್ಟು ಉಳಿದಿದೆ ಇದರಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಇದನ್ನು ಖಂಡಿಸಿ ಮಂಡಿಸಿ ತುಂಬ ದೊಡ್ಡ ಸಂಶೋಧನೆಗಳನ್ನೆಲ್ಲ ಮಾಡಿ ರಗಳೆ ರಾಡಿ ಎಬ್ಬಿಸಿದ್ದಾರೆ. ಆದರೆ ಕಥೆ ಸ್ವಾರಸ್ಯಕಾರಿಯಾಗಿದೆ. ಈ ದಿಜ್ಞಾಗ
ಹಸ್ತಬಲ ಪ್ರಕರಣ ಅಥವಾ ಮುಷ್ಟಿಬಲ ಪ್ರಕರಣ ಅನ್ನುವಂಥ ಒಂದು ತರ್ಕಗ್ರಂಥ ಬರೆದಿದ್ದಂತೆ. ಅದರೊಳಗೆ ಈ ಕಾಳಿದಾಸನ ಕಾವ್ಯದಲ್ಲಿ ತರ್ಕ ಸರಿಯಾಗಿಲ್ಲ ಅಂತ ತಗಾದಿಯನ್ನು ಮಾಡಿದಂತೆ. ಹಾಗಾಗಿ ಈ ಕಾಳಿದಾಸನ ಮೇಲೆ ಮಾಡಿದಂಥ ತಗಾದೆಗಳನ್ನೆಲ್ಲ ಅವನ ಸ್ನೇಹಿತ, ಕಾಳಿದಾಸನ ಸ್ನೇಹಿತ ನಿಚುಲ ಅನ್ನುವ ಒಬ್ಬ ಸಹೃದಯ ವಿದ್ವಾಂಸ ನಿವಾರಿಸಿದ್ದನಂತೆ. ಹಾಗಾಗಿ ಇಲ್ಲಿ ಸರಸ ನಿಚುಲ ಅಂತ ದಿಜ್ಞಾಗಾನಾಂ ಪತಿ ಪರಿಹರನ್ ಸ್ಥೂಲ ಹಸ್ತಾವಲೇಪ ಹಸ್ತಬಲ ಪ್ರಕರಣ ಅನ್ನುವಂಥದ್ದು ಇಲ್ಲ ಅಂತ. ಈ ಕಾಳಿದಾಸ ಮೇಘದ ಮೂಲಕ ಯಕ್ಷನ ಒಂದು ಸಂದೇಶ ಕಳಿಸೋದು ಅವಿವೇಕ ಅಂತ ಅಂದುಕೊಂಡಂಥವರು ಹಿಂದಿಯೂ ಇಲ್ಲದೇ ಇಲ್ಲ. ಆದರೆ ಅದಕ್ಕೆ ವಿನಾಯಿತಿ ಕೊಟ್ಟವರು ಕೆಲವರಿದ್ದಾರೆ. ತುಂಬ ತರ್ಕ ಕೋವಿದನಾದ ಭಾಮಹ ಕಾವ್ಯಾಲಂಕಾರ ಬರೆದವನು ಹೇಳ್ತಾನೆ, ಯದಿ ಚೋತ್ಕಂಠಯ ಯತ್ತದುನ್ಮತ್ತ ಇವ ಭಾಷತೆ ತಥಾಭವತು ಭೂಮ್ನೇದಂ ಸುಮೇಧೋಭಿ ಪ್ರಯುಜ್ಯತೆ ಅಂತ. ಹುಚ್ಚರು ಬೇಕಾದರೆ ಕಾರ್ಯಕಾರಣ ಸಂಬಂಧ ಇಲ್ಲದೆ ವಿರಹ ಮತ್ತೊಂದು ಮಗದೊಂದು ಎಲ್ಲ ಕೋಲಾಹಲ ಮಾಡಲಿ, ನಮಗೇನು ತೊಂದರೆ ಇಲ್ಲ ಅಂತ. ಅವನು ಭಾಮಹ ಭಾಸನಂಥ ಕವಿಯನ್ನೇ ಆಕ್ಷೇಪ ಮಾಡಿದ್ದ. ಉದಯನನ್ನು ಸೆರೆ ಹಿಡಿಯೋದಕ್ಕೆ ಅವನ ಪ್ರತಿಜ್ಞಾ ನಾಟಕದಂಥ ನಾಟಕದಲ್ಲಿ ಅನೇಕ ಸೈನಿಕರು ನಾಯಕನ ಮೇಲೆ ಹಾರಿದ್ರು. ನಾಯಕನಿಗೇನೋ ಮಾರಣಾಂತಿಕವಾದ ಗಾಯ ಆಗಲಿಲ್ಲ. ಅವನೆಲ್ಲರನ್ನೂ ಎದುರಿಸ್ದ, ಮತ್ತೆ ಹೆಡೆಮುರಿ ಸಿಕ್ಕಿ ಅವನನ್ನು ಕರ್ಕೊಂಡು ಹೋದರು. ಆಮೇಲೆ ಬೇಗನೆ ಅವನ ಆರೋಗ್ಯವಂತನಾಗಿದ್ದು ಅಲ್ಲದೆ ವಾಸವದತ್ತೆ ಜೊತೆಗೆ ಪ್ರಣಯಕ್ಕೂ ತೊಡಗಿಬಿಟ್ಟ ಅನ್ನುವಂಥದ್ದೆಲ್ಲ ಬರೆದಿದ್ದಾರೆ. ಇದೆಲ್ಲ ಯಾರು ನಂಬೋಕ್ಕಾಗುತ್ತಾ? ಜೊತೆಗೆ ಈ ಉದಯನ ಒಂದು ನೀಲಿ ಬಣ್ಣದ ಆನೆ ಅದನ್ನು ಹುಡುಕೊಂಡು ಹೋದ. ಆ ನೀಲಿ ಬಣ್ಣದ ಕೃತಕವಾದ ಆನೆಯನ್ನು ಅವನ ವೈರಿಯಾದ ಮಹಾಸೇನ ಮಾಡಿಸಿದ್ದ. ಈ ಯಂತ್ರದ ಆನೆಯನ್ನು ನೋಡಿ ಅವನು ಮರಳಾದ. ಅಂದರೆ ಈ ರಾಜನಿಗೆ ಏನಾದರೂ ಬುದ್ಧಿ ಇದೆಯಾ? ನಿಜವಾದ ಆನೆಗೂ ಯಂತ್ರದ ಆನೆಗೂ ವ್ಯತ್ಯಾಸ ಗೊತ್ತಾಗಲ್ವಾ? ಇಷ್ಟು ಜನ ಸೈನಿಕರು ಬಿದ್ದರೂ ನಮ್ಮ ಈಗಿನ ಕಾಲದ ಸಿನಿಮಾಗಳ ಹೀರೋ ಇದ್ದಂತೆ ಒಂದು ಸ್ವಲ್ಪವೂ ಅಕ್ಷತವಾಗಿ ಒಂದು ಚೂರು ಗಾಯವಾಗಿದೆ, ಅತ್ಯಂತ ಸೊಗಸಾದ ಸ್ವಸ್ಥವಾದಂಥ ಶರೀರ ಉಳಿಸಿಕೊಂಡು ಬಟ್ಟೆ ಉಳಿಸಿಕೊಂಡು ಅವನು ಉಳಿದ ಅಂತಂದರೆ ಏನರ್ಥ? ಇದೆಲ್ಲ ನಂಬೋಕ್ಕಾಗುವಂಥದ್ದಲ್ಲ, ಇದೆಲ್ಲ ಸರಿಯಲ್ಲ ಅಂತ ಡಿಸ್ಮಿಸ್ ಮಾಡ್ತಾನೆ. ಕಾವ್ಯ ನ್ಯಾಯ ಏನು ಅನ್ನೋದು ಗೊತ್ತಿಲ್ಲ ಭಾಮಹನಿಗೆ ಅಂತ ಅನಿಸ್ಬಿಡುತ್ತೆ ಕೆಲವು ಸರ್ತಿ. ಮಹಾಮೇಧಾವಿಯಾದ ತುಂಬ ತುಂಬ ಗೌರವನೀಯನಾದಂಥ ವ್ಯಕ್ತಿಯೇ ಭಾಮಹ. ಅಂದರೆ ಕೆಲವು ಕಡೆ ಅವನು ಸ್ವಲ್ಪ ಅತಿತಾರ್ಕಿಕನಾಗಿಬಿಡ್ತಾನೆ. ಅಂದರೆ ನ್ಯಾಯವಿರುದ್ಧ ಅಂತ, ಲೋಕಜ್ಞಾನಕ್ಕೆ ವಿರುದ್ಧವಾದದ್ದು ಅನ್ನುವ ದೋಷಗಳನ್ನು ತೋರಿಸುವಾಗ ಅಲ್ಲಿ ಮೇಘದೂತವನ್ನು ಟ್ಯಾಂಜೆನ್ಷಿಯಲ್ ಆಗಿ ತರಾಟೆಗೆ ತಗೊಂಡು ರಿಯಾಯಿತಿ ಕೊಡ್ತಾನೆ ಕಾಳಿದಾಸನಿಗೆ. ಹೀಗಾಗಿ ಈ ತಾರ್ಕಿಕರಿಗೂ ಕವಿಗಳಿಗೂ ಮೊದಲಿನಿಂದಲೂ ಕಲಹ ಇದ್ದಂಥದ್ದೇನೆ. ಅದು ಕೂಡ ಈ ದಿಜ್ಞಾಗನಿಗೂ ಕಾಳಿದಾಸನಿಗೂ ಇದ್ದ ತಗಾದೆಗೆ ಕಾರಣ ಆಗಿರಬಹುದೇನೋ. ಆದರೆ ಇದಕ್ಕೆ ವಿರೋಧವನ್ನು ಹೇಳ್ತಾರೆ. ದಿಜ್ಞಾಗಾನಾಂ ಅಂತ ಬಹುವಚನ ಹೇಗೆ ಬರೋಕ್ಕೆ ಸಾಧ್ಯ? ಒಬ್ಬ ದಿಜ್ಞಾಗ ಮಾಡಿದರೆ 10 ದಿಗ್ನಾಗರು 20 ದಿನಾಗರು ಏನಷ್ಟೋ ಅನೇಕ ದಿಗ್ನಾಗರು ಅನ್ನುವಂತೆ ಹೇಗಾಯಿತು ಅಂತ. ಏನೇ ಇರಲಿ, ಈ ಪದ್ಯದಲ್ಲಿ ಅನೇಕ ಅರ್ಥಗಳಿಗೆ ಒಂದು ಅವಕಾಶ ಇದೆ ಎನ್ನುವುದನ್ನು ನೋಡಬಹುದು. ಹೀಗೆ ನೀನು ಮುಂದೆ ಹೋಗಬೇಕು. ಹಾಗೆ ಹೋದಾಗ ನಿನ್ನ ಒಂದು ಸೌಂದರ್ಯ ಮತ್ತೂ ಹೆಚ್ಚುವ ಒಂದು ಸಂದರ್ಭ ಇದೆ ಅಂತ ಹೇಳ್ತಾನೆ. ಇದುವರೆಗೂ ರಾಮನ ಪ್ರಸ್ತಾವ ತಂದ, ಈಗ ಕೃಷ್ಣನ ಪ್ರಸ್ತಾವ ತರ್ತಾನೆ. ರತ್ನಛಾಯಾ ವ್ಯತಿಕರೈವ ಪ್ರೇಕ್ಷಮೇತತ್ ಪುರಸ್ತಾದ್ ವಲ್ಮೀಕಾಗ್ರಾತ್ ಪ್ರಭವತಿ ಧನು ಖಂಡ ಮಾಖಂಡಲಸ್ಯ ಏನ ಶ್ಯಾಮಂ ವಪುರತಿತರಾಂ ಕಾಂತಿಮಾಪತ್ಸ್ಯತೇತೆ ಬರ್ಹೇಣೇವ ಸ್ಫುರಿತ ರುಚಿನ ಗೋಪವೇಷಸ್ಯ ವಿಷ್ಣು ಅನ್ನುವಂಥ ಮಾತು. ಎಷ್ಟು ಚೆನ್ನಾಗಿ ಬೇಂದ್ರೆಯವರು ಹೇಳ್ತಾರೆ ನೋಡಿ. 7 ರತುನಗಳ ಮೇಳಗೂಡಿ ಕಂಗೊಳಿಸುವಂತೆ ಮುಂದು ಹುತ್ತದಿಂದ ಎದ್ದಿರುವುದಲ್ಲಿ ಅಗೋ ಇಂದ್ರಧನುವದೊಂದು ನಿನ್ನ ಕಪ್ಪು ಮೈಗದರ ಒಪ್ಪ ಬರಲೇನು ಕಾಂತಿ ಬಂತು ಗೋಪವೇಷದ ವಿಷ್ಣುಗರಿಯ ಧರಿಸಿರಲು ಕಾಣುವಂತು. ಹುತ್ತದಿಂದ ಕಾಮನ ಬಿಲ್ಲು ಏಳುತ್ತೆ ಎನ್ನುವುದು ಒಂದು ಕವಿ ಸಮಯ. ಅದು ವಸ್ತುತಃ ಸೂರ್ಯನ ಕಿರಣಗಳು ನೀರ ಹನಿಗಳ ಮೂಲಕ ವಕ್ರೀಭವನಗೊಂಡು ಆಗುವಂಥದ್ದು ಅಂತ ನಮಗೆ ಗೊತ್ತು, ಹಿಂದಿನವರಿಗೂ ಗೊತ್ತಿದ್ದೆ. ಆದರೆ ಇದೊಂದು ಕವಿ ಸಮಯ. ಆ ಹುತ್ತದ ಹಿನ್ನೆಲೆಯಿಂದ ಏಳುವಂಥದ್ದಾಗಿದೆ. ಹುತ್ತದ ಬಾಯಿಂದಲೇ ಎದ್ದು ಬರುವಂತೆ ಆಗುತ್ತೆ. ಕಾರಣ ಹುತ್ತದ ಒಳಗೆ ಹಾವುಗಳಿರ್ತವೆ. ಆ ಹಾವುಗಳ ಹೆಡೆಯಲ್ಲಿ ಆ ನಾಗಮಣಿ ಇರುತ್ತೆ. ನಾಗಮಣಿ 7 ಬಣ್ಣಗಳನ್ನು, ಇಂದ್ರಚಾಪ ವರ್ಣಗಳನ್ನು ಪ್ರತಿಫಲಿಸುವಂಥದ್ದು. ಹಾಗಾಗಿ ಅಲ್ಲಿಂದ ಕಾಮನ ಬಿಲ್ಲು ಬಂದಿರುತ್ತೆ. ನೀನು ಹೋಗ್ತಾ ಇದ್ದಂತೆ ನೀನು ಆ ಕಾಮನ ಬಿಲ್ಲಿನ ಜೊತೆಗೆ ಸೇರಿಕೊಳ್ತೀಯ. ಹಾಗೆ ಸೇರಿಕೊಂಡ ಒಡನೆಯೇ ನಿನ್ನ ಕಾಮನ ಬಿಲ್ಲಿನ ಸಾಹಚರ್ಯ ಯಾವ ಥರ ಇರುತ್ತೆ ಅಂದರೆ ನವಿಲುಗರಿಯಿಂದ ಅಲಂಕೃತನಾದ ವೇಣುಗೋಪಾಲ ಕೃಷ್ಣನ ಹಾಗೆ ತೋರ್ತೀಯ ಅಂತ. ಮೇಘ ನೀಲ ಮೇಘಶ್ಯಾಮ ಅಂತ ಕೃಷ್ಣನಿಗೇನು ಹೇಳ್ತೀವಿ ಆ ರೀತಿ ಶ್ಯಾಮವರ್ಣ. ಜೊತೆಗೆ ಇದು ಸರಸ, ಕೃಷ್ಣನೂ ಸರಸಿ. ಆ ನವಿಲುಗರಿಯ ಬಣ್ಣ
ಆ ಒಂದು ಇಂದ್ರ ಚಾಪ ಅದು ಡೊಂಕಾಗಿರುವುದು, ನವಿಲುಗರಿಯೂ ಹಾಗೆ ಇರುವಂಥದ್ದು. ಇದು ಸೇರಿದರೆ ಎಷ್ಟು ಚೆನ್ನ ಅಂತ ಪುಸಲಾವಣೆ ಕೂಡ ಉಂಟು. ಜೊತೆಗೆ ಮಳೆಗಾಲದಲ್ಲಿ ಅನಿವಾರ್ಯವಾಗಿ ಕಾಣುವಂತಹ ಈ ಮಳೆಬಿಲ್ಲಿದೆಯಲ್ಲ, ಅದರ ಪ್ರಸ್ತಾವವನ್ನು ತರ್ತಾನೆ. ಮೋಡದ ಜೊತೆಗೆ ಮಳೆಬಿಲ್ಲಿರುತ್ತೆ. ಅದನ್ನು ನೇರವಾಗಿ ಹೇಳಿದ್ರೆ ನಿನ್ನಲ್ಲಿಯೇ ಇರುವುದು ಏನು ವಿಶೇಷ ಸೌಂದರ್ಯ. ಹೀಗಾಗಿ ವಲ್ಮೀಕಾಗ್ರಾತ್ ಅನ್ನುವ ಮೂಲಕ ಹುತ್ತದಿಂದ ಬಂದದ್ದು ಒಂದು ಹೊಸ ರೀತಿಯಾದ ಕಾಮನಬಿಲ್ಲು, ಅದು ನಿನಗೆ ಅಲಂಕಾರ ಆಗುತ್ತೆ ಅಂತ ಹೇಳುವ ಮೂಲಕ ಕವಿ ಮೋಡಕ್ಕೆ ದುರ್ಲಭವಾದ ಒಂದು ಸ್ವಾರಸ್ಯ ಸೌಂದರ್ಯ ಬಂದು ಸೇರಿತು ಅನ್ನುವ ಚಮತ್ಕಾರವನ್ನು ಕೂಡ ಮಾಡಿದ್ದಾನೆ ಇಲ್ಲಿ. ಜೊತೆಗೆ ಕಾಳಿದಾಸನ ಕಾಲಕ್ಕೆ ಕೃಷ್ಣ ಮಹಾವಿಷ್ಣುವಿನ ಅವತಾರ, ಆತ ಗೋಪಾಲಕ ಮತ್ತು ಬೃಂದಾವನ ಲೀಲಾ ವಿಹಾರಿ ಅನ್ನುವ ಎಲ್ಲ ಕಥೆಗಳು ಇದ್ದದ್ದು ಅಂತ ಗೊತ್ತಾಗುತ್ತೆ. ನಮ್ಮ ಆಧುನಿಕ ವಿದ್ವಾಂಸರು ಎಷ್ಟೋ ಜನ ಮಹಾಭಾರತದ ಕೃಷ್ಣನ ಜೊತೆಗೆ ಈ ಗೋಪಾಲಕೃಷ್ಣ ಸಂಬಂಧ ಇಲ್ಲದೆ ಇದ್ದವನು, ಆಮೇಲೆ ಎಲ್ಲರೂ ಬಂದು ಸೇರಿ ಮಾಡಿದ್ದು ಅಂತೆಲ್ಲ ಹೇಳ್ತಾರೆ. ಅದು ಹಾಗಲ್ಲ. ಕಾಳಿದಾಸನ ಕಾಲಕ್ಕೆ ಇದೆಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಕೃಷ್ಣ ಚಾರಿತ್ರ್ಯದೊಂದಿಗೆ ಅವಿನಾಭಾವ ಅಂಶವನ್ನು ಪಡೆದಿತ್ತು ಅನ್ನುವುದು ತಿಳಿಯುವ ಹಾಗೇನೆ ಇಲ್ಲಿ ತೋರುತ್ತೆ. ಮುಂದೆ ಈ ಕಾಮನ ಬಿಲ್ಲಿನ ಅಲಂಕಾರ ಮಾಡಿಕೊಂಡು ಮೋಡ ಹೋಗುವಾಗ ಅಲ್ಲಿಗೆ ಒಂದು ಬಹಳ ಸೊಗಸಾಗಿರುವಂಥ ಪ್ರಸ್ಥಭೂಮಿ ಕಾಣಿಸುತ್ತೆ. ಪೀಠಭೂಮಿ, ಎತ್ತರದ ಪ್ರದೇಶ, ಅದು ಮಾಲಾ ಅಂತ. ಈಗಲೂ ಮಧ್ಯಪ್ರದೇಶದ ರಾಮಗಢದ ದಕ್ಷಿಣ ದಿಕ್ಕಿಗೆ ಬರುವಂಥ ಒಂದು ಭಾಗ, ಅದು ಮಾಲಾ ಅಂತ ಕರೀತಾರೆ. ಈಗಲೂ ಮಾಲಾ ಅಂತ ಕರೀತಾರೆ. ಅಲ್ಲೆಲ್ಲ ಈಗಲೂ ಹಳ್ಳಿಗಾಡಿನ ಜನ ಕೃಷಿ ಮಾಡ್ತಾರೆ. ಅದೊಂದು ಎತ್ತರವಾದ ಪೀಠಭೂಮಿ, ಪ್ಲೇಟೋ ಅನ್ನುವಂತೆ ಇರುವಂಥದ್ದು. ಅಲ್ಲಿ ಉತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎತ್ತರವಾದ ನೆಲ, ಕಲ್ಲು ಕಲ್ಲು ಭೂಮಿ, ಅದರೊಳಗೆ ಉತ್ತು ಬಿತ್ತು ಬೆಳೆ ತೆಗಿಬೇಕಾಗಿದೆ. ಹಾಗೆ ಕಮಿಟ್ಮೆಂಟ್ ಜನಕ್ಕೆ ತುಂಬ ಇದೆ. ಅಂಥ ಒಂದು ಸಂದರ್ಭ ಅದನ್ನು ಇಲ್ಲಿ ಕವಿ ಹೇಳ್ತಾನೆ. ತ್ವಯ್ಯಾಯತ್ತಂ ಕೃಷಿಫಲಮಿತಿ ಭ್ರೂವಿಲಾಸಾನ ಭಿಜ್ಞೈ ಪ್ರೀತಿಸ್ನಿಗ್ಧೈರ್ ಜನಪದ ವಧೂಲೋಚನೈ ಪೀಯಮಾನ ಸದ್ಯ ಸೀರೋತ್ಕಷಣ ಸುರಭಿಕ್ಷೇತ್ರ ಮಾರುಹ್ಯಮಾಲಂ ಕಿಂಚಿತ್ ಪಶ್ಚಾತ್ ವ್ರಜ ಲಘುಗತಿರ್ಭೂಯ ಏವೋತ್ತರೇಣ. ಇನ್ನು ಮುಂದೆ ನೀನು ನೇರವಾಗಿ ಉತ್ತರ ದಿಕ್ಕಿಗೆ ಹೋಗಬೇಕು ಅಂತ ಹೇಳುವಂಥ ಪದ್ಯ ಇಲ್ಲಿ ನಿನ್ನಿಂದಲೇ ಕೃಷಿಯ ಫಲ ಇರುವಂಥದ್ದು ಅಂತ ಹೇಳಿ ಹಳ್ಳಿಗರ ಹೆಣ್ಣು ಮಕ್ಕಳು ನಿನ್ನ ಕಡೆ ಪ್ರೀತಿಯಿಂದ ನೋಡ್ತಾರೆ ಅಂತ. ಮತ್ತು ಈ ಹಳ್ಳಿಯ ಮುಗ್ಧ ಸ್ತ್ರೀಯರು ಪಾಪ ಹುಬ್ಬು ಹಾರಿಸೋದು, ಕಣ್ಣು ಮಿಟಕ್ಸೋದು ಎಲ್ಲ ಬಲ್ಲಂಥವರಲ್ಲ. ಹಾಗಾಗಿ ಭ್ರೂವಿಲಾಸಾನ ಭಿಜ್ಞೈಹಿ, ಹುಬ್ಬು ಹಾರಿಸುವಂತಹ ವಯ್ಯಾರ ಬಿಂಕ ಬೆಡಗುಗಳು ಭಿನ್ನಾಣಗಳನ್ನು ತಿಳಿಯದಂತಹ ಸಾಮಾನ್ಯರಾದ ಬಹಳ ಒಳ್ಳೆಯ ಹೆಣ್ಣು ಮಕ್ಕಳು ಇವರು ಅಂತ. ಮುಂದೆ ದಶಪುರದ ವಧುಗಳು ಈ ಹುಬ್ಬಾರಿಸೋದ್ರೊಳಗೆಲ್ಲ ನಿಪುಣರು ಅನ್ನುವ ಮಾತು ಬರುತ್ತೆ. ಅಂದರೆ ಹಳ್ಳಿಗೆ ನಗರಕ್ಕೆ ಇಂಥಿಂಥ ವ್ಯತ್ಯಾಸಗಳು ಅನ್ನೋದನ್ನು ಕೂಡ ಕವಿ ತೋರಿಸ್ತಾನೆ. ಮೇಘದೂತದಲ್ಲಿ ಇರುವ ಸ್ವಾರಸ್ಯವೇ ಇಂಥದ್ದು. ಉದ್ದಕ್ಕೆ ಎತ್ತುಚ್ಚ ಒಯ್ದಂಗೆ ಕತೆ ಹೇಳ್ಕೊಂಡು ಹೋಗೋದು, ವರ್ಣನೆ ಮಾಡಿಕೊಂಡು ಹೋಗೋದು ಅಲ್ಲ. ಅದು ಎಷ್ಟೊಂದು ಅಂಶಗಳು ತರ್ತಾನೆ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಪ್ರತಿ ಪದ್ಯದಲ್ಲಿಯೂ ಮೋಡದ ರೆಫರೆನ್ಸ್ ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತೆ. ಈಗ ನೋಡಿ, ಮುನ್ನ ನಾವು ನೋಡಿದ ಪದ್ಯದಲ್ಲಿ ಮೋಡ ಕಾಮನಬಿಲ್ಲು ಸೇರಿಕೊಂಡು ಆಗುವ ಸೌಂದರ್ಯ ಉಂಟು. ಮುಂಚೆ ಆ ಸಿದ್ಧವಧುಗಳು ಬರ್ತಾರೆ, ದಿಗ್ನಾಗಗಳು ಬರ್ತವೆ, ಸರಸ ನಿಚುಲ ಪ್ರದೇಶ ಇದೆ ಎನ್ನುವಾಗ ಬೆಟ್ಟವನ್ನು ಹಾರಿಸಿಕೊಂಡು ಹೋಗುವಂತೆ ನೀನು ಕಾಣ್ತಿದ್ದೀಯಾ ಅಂತನ್ನುವಲ್ಲಿ ಮೋಡದ ರೆಫರೆನ್ಸ್ ಬರುತ್ತೆ. ಅದಕ್ಕೆ ಹಿಂದೆ ನಿನಗೆ ದಾರಿ ಹೇಳ್ತೀನಿ ಅನ್ನುವಾಗ ನೀನು ಸುಸ್ತಾದರೆ ಬೆಟ್ಟಗಳ ಮೇಲೆ ನಿಂತು ಹೋಗು, ಬಾಯಾರದರೆ ನೀರನ್ನು ಕುಡಿದು ಹೋಗು ಅನ್ನುವಲ್ಲಿ ಮೋಡದ ರೆಫರೆನ್ಸ್ ಬರುತ್ತೆ. ಆಮೇಲೆ ನೀನು ಈ ಬೆಟ್ಟವನ್ನು ವಿದಾಯ ಹೇಳಿ ಹೋಗುವವಾಗ ಬಿಸಿಗಣ್ಣೀರು, ವಿದಾಯದ ಕಣ್ಣೀರು ಸುರಿಸುವಂತೆ ಹೋಗುವವಾಗ ಮತ್ತೆ ಮೋಡದ ರೆಫರೆನ್ಸ್ ಬರುತ್ತೆ. ಆಮೇಲೆ ನಿನಗೆ ಗೆಳೆಯರೆಲ್ಲ ಆಗ್ತಾರೆ ಅಂತ ಹೇಳುವಾಗ, ಹಂಸಗಳು ಬರುತ್ತವೆ ಅನ್ನುವಾಗ ನಿನ್ನ ಗುಡುಗಿನ ಶಬ್ದ ಬಂದಾಗ ಆ ಇಡೀ ಭೂಮಿಯಲ್ಲೇ ಶಿಲೀಂಧ್ರಗಳು ಏಳುತ್ತವೆ, ನಾಯಿಕೊಡೆಗಳು ಅನ್ನುವಲ್ಲಿ ಮತ್ತೆ ಮೋಡದ ರೆಫರೆನ್ಸ್ ಉಂಟು. ಮತ್ತು ಮಳೆಗಾಲ ಬಂದರೆ ನೀರೆಲ್ಲ ಬಗ್ಗಡವಾಗುತ್ತೆ ಅಂತ ಹಂಸಗಳು ಉಳಿಯೋಲ್ಲ, ಹಾರಿ ಹೋಗುತ್ತವೆ, ಅದು ಮೋಡದ ಪ್ರಭಾವ ಅನ್ನುವಲ್ಲಿ ಮತ್ತೆ ಅದು ಬರುತ್ತೆ. ಹೀಗೆ ಯಾವ ಪದ್ಯ ನೋಡಿದ್ರೂ ಅಲ್ಲಿ ಮೋಡದ ಜೊತೆಗೆ ಒಂದಲ್ಲ ಒಂದು ರೀತಿ ಸಾಹಜಿಕ ಸಂಬಂಧ ಕಾವ್ಯಕ್ಕೆ ಇರುವ ಆಧಾರ ಶ್ರುತಿಯನ್ನು ಬಿಟ್ಟೇ ಇಲ್ಲ. ಬೇಸುರ್ ಅನ್ನೋದು ಶ್ರುತಿವಿಹೀನತೆ ಅನ್ನೋದು ಕಾಳಿದಾಸನಲ್ಲಿ ಇಲ್ಲ. ಆ ಮೇಘಶ್ರುತಿ ಎಂಥದ್ದು ಸ್ನಿಗ್ಧ ಗಂಭೀರ ಶ್ರುತಿ, ಮಂದ್ರ ಮನೋಹರವಾದ ಶ್ರುತಿ. ಆ ವಿರಹ ಯಕ್ಷನ ಹೃದಯದ ಆಳದಲ್ಲಿ ಮಂದ್ರದಲ್ಲಿ ನಿಂತು ಮೀಡ್ತಾ ಇದೆ ಆ ಷಡ್ಜ ತಂತಿಯನ್ನು. ಅದರಿಂದ ಮಿಕ್ಕ 6 ಸ್ವರಗಳು ಬರ್ತವೆ. ಈ 6 ಸ್ವರಗಳು ಸೇರಿ ಷಡ್ಜ ಜೊತೆಗೆ ಈ ವಿರಹ ವಿಪ್ರಲಂಭದ ರಾಗ, ಮೇಘ ರಾಗ ಯಾವುದಿದೆ ಅದು ಪೂರ್ತಿ ಮೇಘ ಮಂದ್ರ ಮನೋಹರವಾದ ರಾಗ. ಮಂದ್ರ ಸಂಚಾರದಲ್ಲಿ ಆ ಮೇಘರಾಗಕ್ಕೆ ಎಲ್ಲಿಲ್ಲದ ಸ್ವಾರಸ್ಯ ಅದನ್ನು ತೋರಿಸ್ತಾ ಇದೆ ಅಂತ ಅನಿಸುತ್ತೆ.
ಅದರೊಳಗೂ ಮೇಘರಾಗದ ನಿಷಾದದ ಸಂಚಾರಗಳು ಬಹಳ ರಮಣೀಯವಾದಂಥದ್ದು. ನಿಷಾದಂ ಬೃಂಹತೆ ಗಜ. ಯಕ್ಷ ಆ ಒಂದು ಆನೆಯಿಂದಲೇ ಪಾಪ ಐರಾವತದಿಂದಲೇ ಈ ಸ್ಥಿತಿಗೆ ಬಂದದ್ದು. ಈ ಮೋಡವೂ ಕೂಡ ವಪ್ರಕ್ರೀಡಾ ಪ್ರಣತ ಗಜ, ಆನೆಯಂತೆ ಹೋಗುವಂಥದ್ದು. ಇವೆಲ್ಲ ಪರಿಭಾವಿಸ್ತಾ ಇದ್ದಷ್ಟು ಕಾವ್ಯ ಸ್ವಾರಸ್ಯ ಮತ್ತಷ್ಟು ಇನ್ನಷ್ಟು ಚೆನ್ನಾಗ್ತಾ ಬರುತ್ತೆ. ಅವರು ಪ್ರೀತಿ ಸ್ನಿಗ್ಧೈರ್ ಜನಪದವದು ಲೋಚನೆ ಪೀಯಮಾನ. ನಿನ್ನನ್ನು ಅವರು ಕಣ್ಣಿಂದಲೇ ಕುಡಿಯುವ ಹಾಗೆ ಪ್ರೀತಿ ಸ್ನಿಗ್ಧವಾದ, ಪ್ರೀತಿ ಸ್ನೇಹದಿಂದ ತುಂಬಿದ ನೋಟದಿಂದ ಆಹಾ ಮಳೆ ಬಂತಲ್ಲ ಅಂತ ನೋಡ್ತಾರೆ ಅಂತ. ರೈತ ಮೋಡವನ್ನು ನೋಡೋ ರೀತಿ ತುಂಬ ತುಂಬ ಭಿನ್ನವಾದದ್ದು. ನಾವೆಲ್ಲ ನೋಡುವುದಕ್ಕಿಂತ ಅತ್ಯಂತ ಭಿನ್ನವಾಗಿ ನೋಡುವುದು, ಅದನ್ನು ಇಲ್ಲಿ ತರ್ತಾ ಇದ್ದಾನೆ. ಅಂದರೆ ಇವನು ಮೊತ್ತ ಮೊದಲ ಒಂದು ಚಿತ್ರಣ ವಿರಹಿಣಿ ಎರೆದು ಕೊಡ್ತಾನೆ, ಆಮೇಲೆ ಸಿದ್ಧಾಂಗನೆ ಎರೆದು ಕೊಡ್ತಾನೆ, ಈಗ ಜನಪದ ವಧುಗಳದು ಕೊಡ್ತಾನೆ. ಎಷ್ಟು ಬಗೆಯ ಹೆಂಗಳೆಯರು ಕಾದಿದ್ದಾರೆ. ಅವನ ಹೆಂಡತಿ ಯಕ್ಷಿಯೂ ಕಾದಿದ್ದಾಳೆ. ಎಷ್ಟೊಂದು ಜನ ಹೆಣ್ಣುಗಳ ಕಣ್ಣೋಟ. ಒಂದು ಕಡೆ ಹೂ ಬಿಡಿಸುವ ಹೆಣ್ಣುಗಳು ಬರ್ತಾರೆ, ಪುಷ್ಪಲಾವಿ ಅಂತ. ಎಲ್ಲ ಕಡೆಯಲ್ಲಿಯೂ ಅದು ಎಷ್ಟೆಷ್ಟು ತರಹಾವರಿ ನೋಟಗಳು. ಮೇಘದೂತದಲ್ಲಿ ಕಣ್ಣೋಟದ ಬಗ್ಗೆನೇ ಒಂದು ರಿಸರ್ಚ್ ಪೇಪರ್ ಬರೆಯಬಹುದು, ಆ ರೀತಿಯಾಗಿದೆ. ಎಷ್ಟು ಕಂಡವನು, ಎಷ್ಟು ನೋಡಿದವನು, ಕವಿಯ ಕಣ್ಣು ಎಷ್ಟು ದೊಡ್ಡದು ಅಂತ ನಮಗನ್ಸುತ್ತೆ. ಮತ್ತು ಆ ಒಂದು ಉತ್ತು ಬೆಳೆಗೆ ಸಿದ್ಧವಾಗಿರುವ, ಬಿತ್ತನೆಗೆ ಸಿದ್ಧವಾಗಿದೆ, ಮಳೆ ಬಂದ ಮೇಲೆ ಬಿತ್ತಬೇಕು. ಮೊದಲು ಒಂದು ಹದ, ಆ ಒಣಕಲು ಕರ್ಕಶವಾದ ಭೂಮಿಯನ್ನು ಕಷ್ಟಪಟ್ಟು ಉತ್ತಿದ್ದಾರೆ. ಆ ಉತ್ತು ಪುಡಿಪುಡಿಯಾದ ಮಣ್ಣಿನ ಮೇಲೆ ಮಳೆಹನಿ ಬಿದ್ದರೆ ಬರುವ ಪರಿಮಳ ಅದು ಎಂಥದ್ದು. ಗಂಧವತಿ ಪೃಥ್ವಿ ಅಂತ ಆಗಲೇ ಅನಿಸುವಂಥದ್ದು. ಆ ಮಣ್ಣಿನ ವಾಸನೆ ಅಂತ ನವ್ಯ ಕವಿಗಳು ಪದವನ್ನು ಆರಂಭ ಮಾಡಿದ್ರು. ಅವರ ಮಣ್ಣಿನ ವಾಸನೆ ಮಾತ್ರ ತುಂಬ ಕೊಳತು ನಾರುವುದೇ ಹೌದು, ಆದರೆ ಈ ಪ್ರಕೃತಿಯಲ್ಲಿ ಬರುವ ಮಣ್ಣಿನ ವಾಸನೆ ಇದೆಯಲ್ಲ, ಅದು ತುಂಬ ತುಂಬ ಮನೋಹರವಾದಂಥದ್ದು. ಆ ಮಣ್ಣಿನ ವಾಸನೆಯ ರೆಫರೆನ್ಸ್ ಕವಿ ಕೊಡ್ತಾನೆ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಮಳೆಗಾಲದ ಮಣ್ಣಿನ ವಾಸನೆಯ ಜೊತೆಗೆ ಸಮೀಕರಣ ಮಾಡಿಕೊಂಡಂಥವನು ಕಾಳಿದಾಸ ಒಬ್ಬನೇ. ಹಿಂದೂಸ್ತಾನಿಯ ಮಲ್ಹಾರ್ ಪ್ರಕಾರ ರಾಗಗಳಲ್ಲಿ ಧೂಲಿಯಾ ಮಲ್ಹಾರ್ ಅಂತ ಒಂದು ರಾಗ ಇದೆ, ತುಂಬ ಚೆನ್ನಾಗಿರುವಂಥದ್ದು. ಒಮ್ಮೆ ಉತ್ತರ ಕನ್ನಡದಲ್ಲಿ ನಮ್ಮ ಗೆಳೆಯ ವಿನಯನ ಮನೆಯಿಂದ ಇನ್ನೊಬ್ಬ ಗೆಳೆಯ ಶ್ರೀಪಾದನ ಮನೆಗೆ ವೆಹಿಕಲಲ್ಲಿ ಹೊರಟಾಗ ಧೂಲಿಯಾ ಮಲ್ಹಾರ್ ರಾಗವನ್ನು ಜಸರಾಜ್ ಅವರು ಹಾಡಿದ್ದನ್ನು ಕೇಳ್ತಾ ಹೊರಟಿದ್ದು. ಇದೇನು ಈಗಲೇ ಆ ಧೂಳಿನ ಮೇಲೆ ಮಳೆ ಹನಿಹನಿಯಾಗಿ ಬಿದ್ದು ಆ ಧೂಳು ಕಣಗಳೆಲ್ಲ ಹರಳುಗಟ್ಟಿ ಆಮೇಲೆ ಅವು ಕೆಸರಾಗುವಂಥ ಭಾವನೆ ಆಗ್ತಾ ಇದೆಯಾ ಅನ್ನುವಂತೆ ಆಯಿತು ಆ ರಾಗ ಕೇಳ್ತಾ ಇದ್ದಾಗ. ಧೂಲಿಯಾ ಮಲ್ಹಾರ್ ಪ್ರಕಾರದಲ್ಲಿ ಮೊದಲು ಬರುವಂಥ ರಾಗ. ಅಂಥ ಆ ಭೂಮಿಯಲ್ಲಿ ಮಳೆಯ ಹನಿ ಬಿದ್ದಾಗ ಉಂಟಾಗುವ ಪರಿಮಳ ಸದ್ಯ ಸೀರೋತ್ಕಷಣ ಸುರಭಿ ಕ್ಷೇತ್ರ ಮಾರುಹ್ಯ ಮಾಲಂ, ಆ ಎತ್ತರದ ಮಾಲ ಅನ್ನುವ ಜಾಗಕ್ಕೆ ಹೋಗಿ ಆಮೇಲೆ ಮುಂದೆ ಪ್ರತಿಯೊಂದು ಕಡೆಯಲ್ಲಿಯೂ ಮೇಘ ಟೇಕ್ ಆಫ್ ತಗೋಬೇಕಾದ್ರೆ, ಹಾಂ ಹೌದು ಇದೆ, ಬಹಳ ಚೆನ್ನಾದ ರೆಫರೆನ್ಸ್ ಕೊಟ್ಟಿದ್ದಾರೆ ಅವರು. ಪುಣ್ಯೋಗಂಧ ಪೃಥಿವ್ಯಾಂಶ ತೇಜಶ್ಚಾಸ್ಮಿ ವಿಭಾವಸವು ಜೀವನಂ ಸರ್ವಭೂತಾನಾಂ ತಪಶ್ಚಾಸ್ಮಿ ತಪಸ್ವಿಷು ಅನ್ನುವ ಒಂದು ಕೃಷ್ಣನ ವಿಭೂತಿ ಸ್ವರೂಪಗಳಲ್ಲಿ ಭೂಮಿಯ ಗಂಧವೇ ಪುಣ್ಯಗಂಧ ಆಗಿದ್ದೀನಿ ಅಂತ. ಮಳೆ ಭೂಮಿಗೆ ಬಿದ್ದು ಆಗುವ ಗಂಧಕ್ಕಿಂತ ಪುಣ್ಯಗಂಧ ಮತ್ಯಾವುದಿದೆ, ಅಷ್ಟು ಸೊಗಸಾದದ್ದು. ಅದಕ್ಕೆ ಆ ಗಂಧ ಸ್ವರೂಪವನ್ನು ಭೂಮಿಯ ವಿಶೇಷ ಲಕ್ಷಣ ಅಂತಲೂ ಹೇಳಿದ್ದಾರೆ. ಇರಲಿ, ಮುಂದೆ ಆ ಒಂದು ಟೇಕ್ ಆಫ್ಗೆ ಎತ್ತರದ ಜಾಗ ಬೇಕಲ್ಲ, ಅಲ್ಲಿ ರಾಮಗಿರಿ, ಇಲ್ಲಿ ಎತ್ತರದ ಮಾಲ, ಮುಂದೆ ಮುಂದೆ ಬೇರೆ ಬೇರೆ ನೀಚ ಅನ್ನುವಂಥ ಮತ್ತೊಂದು ಪರ್ವತ ಬರುತ್ತೆ. ಅಂದರೆ ಕಾಳಿದಾಸ ಮೋಡ ಎಲ್ಲಿ ನಿಂತು ಎಲ್ಲಿ ಹಾರೋದಕ್ಕೆ ಮೊಮೆಂಟಮ್ ತಗೊಳ್ಬೇಕು ಅದನ್ನೂ ಗಮನಿಸಿಕೊಂಡಿದ್ದಾನೆ. ಅಂದರೆ ಮೈಯೆಲ್ಲ ಕಣ್ಣಾಗಿ ಬರೆದದ್ದು. ಎಷ್ಟು ಪದ್ಯಗಳು ಇದರೊಳಗೆ ಒಟ್ಟಿರುವುದು 117 ಪದ್ಯಗಳಷ್ಟೇ, 117 ಪದ್ಯಗಳು. ಅದರೊಳಗೆ ಒಂದು 100 ವರ್ಷ ಕಾಲದ ಜೀವನ ಆನಂದ ಪಡಬಹುದಾದಷ್ಟು ಸ್ವಾರಸ್ಯವನ್ನು ಇಟ್ಟಿದ್ದಾನೆ. ಹಾಗಾಗಿ ಒಂದು ಮೇಘದೂತವನ್ನು ಇಟ್ಟುಕೊಂಡ್ರೆ ಸಾಕು, ಒಂದು ಜನ್ಮ ಕಳೆಯಬಹುದು ಅಂತ ಅನಿಸುತ್ತೆ. ಮುಂದೆ ಅಲ್ಲಿ ಆಮ್ರಕೂಟ ಸಿಗುತ್ತೆ. ಈ ಆಮ್ರಕೂಟವೇ ಈ ಹೊತ್ತಿನ ಅಮರಕಂಟಕ. ಅದು ಹೇಳಿದ್ನಲ್ಲ, ಹಿಂದಿಯವರು ರೇಫ ಇತ್ಯಾದಿಗಳೆಲ್ಲ ಬಂದರೆ ಬಿಡಿಸಿ ಹೇಳ್ತಾರೆ ಅಂತ. ಕರ್ಮ ಧರ್ಮ ಅನ್ನೋದು ಕರಂ ಧರಂ ಅಂತಾರೆ. ಹಾಗೆ ಆಮ್ರ ಅನ್ನೋದು ಅಮರ್ ಅಂತಾಗಿದೆ, ಅಮರ್ ಅಥವಾ ಅರಮ್ ಆಗಬೇಕು, ಅಮರ್ಕಂಟಕ್ ಅಂತಾಗಿದೆ. ಕೂಟ ಕಂಠ ಆಗಿಬಿಟ್ಟಿದೆ. ಅಲ್ಲಿ ನರ್ಮದಾ ನದಿಯ ಉಗಮಸ್ಥಾನ ಆಮ್ರಕೂಟದಿಂದ. ಆ ಆಮ್ರಕೂಟ ಪರ್ವತದ ಪ್ರಸ್ತಾವವನ್ನು ತರ್ತಾನೆ. ನಮ್ಮ ಕಾಳಿದಾಸ ಕವಿ ಒಂದೊಂದು ಕ್ಷೇತ್ರಗಳನ್ನು, ಒಂದೊಂದು ನದಿ, ಒಂದೊಂದು ಪರ್ವತ, ಕಾಡು, ವನಗಳನ್ನು ಅಷ್ಟು ಪ್ರೀತಿಯಿಂದ ಕಂಡಿದ್ದಾನೆ. ಪ್ರಕೃತಿಯನ್ನು ಎಷ್ಟು ಆರಾಧನೆ ಮಾಡುವವರು ಇನ್ಯಾರೂ ಇಲ್ಲ. ಈ ಹೊತ್ತು ಮಧ್ಯಾಹ್ನ
ಒಂದು ಅಮೆರಿಕಾಗೆ ಸಂಬಂಧಪಟ್ಟಂಥ ಒಂದು ಪುಸ್ತಕ ಓದ್ತಾ ಇದ್ದೆ. ಅಲ್ಲಿಯ ಸ್ಥಳೀಯರು ಯಾರಿದ್ದರೂ ರೆಡ್ ಇಂಡಿಯನ್ಸ್ ಅಂತ, ಅವರ ಮೇಲೆ ಆದ ದೌರ್ಜನ್ಯ. ಅಲ್ಲಿ ಸಿಯಾಟಲ್ ಅಂತ ಒಬ್ಬ ನಾಯಕ, ಅಮೆರಿಕದ ಅಧ್ಯಕ್ಷ ಒಬ್ಬ ಯಾರೋ 1855 ಇಸ್ವಿಯಲ್ಲಿ ಆ ರೆಡ್ ಇಂಡಿಯನ್ರ ಕೆಲವು ಜಾಗವನ್ನು ಕೊಂಡುಕೊಳ್ಬೇಕು ಅಂತ ನೀವು ಮಾರಿ ನನಗೆ ಅಂತ ಕೇಳಿದಾಗ, ಆ ಸಿಯಾಟಲ್ ಅನ್ನುವಂಥ, ಇವತ್ತಿಗೂ ಅಮೆರಿಕಾದಲ್ಲಿ ಒಂದು ಊರಿದೆ ಸಿಯಾಟಲ್ ಅಂತ ಹೇಳ್ಬಿಟ್ಟು, ಆ ನಾಯಕ, ಜನನಾಯಕ, ಅವನು ಒಂದು ಪತ್ರ ಬರೆದ. ಆ ಪತ್ರ ಅತ್ಯದ್ಭುತವಾಗಿದೆ. ನೀವು ಬಿಳಿಯರು ಅನ್ನುವಾಗ ಸೆಮೆಟಿಕ್ ಮತಗಳದ್ದೆಲ್ಲ ಅಲ್ಲಿ ಪ್ರಸ್ತಾವ ಬಂದಂತೆ ಆಯಿತು. ನಿಮಗೆ ಭೂಮಿ ಅಷ್ಟೇ, ನಮಗದಲ್ಲ. ಮಾರಿ ಅಂತಂತ ಕರಿತಿದ್ದೀರಾ, ನಾವು ಮಾರೋದು ಹೇಗೆ? ಈ ನೆಲವನ್ನು ಮಾರೋಣವೆ, ನೆಲದ ಮೇಲಿನ ಹುಲ್ಲು ಮಾರೋಣವೆ, ಅದರ ಮೇಲಿನ ಮರಗಳು ಮಾರೋಣವೆ, ಅದರ ಮೇಲಿರುವ ಕೊಂಬೆಗಳು, ರೆಂಬೆಗಳು, ಪಕ್ಷಿಗಳು, ಅವುಗಳ ನಾದವನ್ನು ಮಾರೋಣವೆ, ಅಥವಾ ಅದರ ಮೇಲೆ ಸುಳಿಯುವ ಗಾಳಿಯನ್ನು ಮಾರೋಣವೆ, ಅದರ ಮೇಲಿರುವ ಮೋಡ, ಅದರ ಮೇಲಿನ ನಕ್ಷತ್ರಗಳು, ಆಕಾಶ, ಯಾವುದನ್ನು ಮಾರೋಣ? ಇದರ ಮೇಲೆ ನಮಗೇನು ಅಧಿಕಾರ ಇದೆ? ನೀವು ನಮ್ಮಷ್ಟೇ ಗಾಢವಾಗಿ ಈ ನೆಲವನ್ನು, ಆಕಾಶದವರೆಗೂ ಇರುವ ಇಡೀ ಆ ಪ್ರಕೃತಿಯನ್ನು ಪ್ರೀತಿಸುವುದಾದಲ್ಲಿ ನಿಮಗೆ ಕೊಡ್ತೀವಿ. ನಾವು ಅದನ್ನು ಹೇಗೆ ಇಷ್ಟಪಟ್ಟವೋ ಹಾಗೆ ನೀವು ಇಷ್ಟಪಡಿ. ನನಗೆ ನಿಮ್ಮ ಬಂದೂಕುಗಳ ಧ್ವನಿ ಕೇಳುವಾಗ ನಮ್ಮ ಪಕ್ಷಿಗಳ ಒಂದು ಕೂಜನವನ್ನು ಕೇಳೋದಕ್ಕೆ ಆಗ್ತಾ ಇಲ್ಲ. ನೀವು ಎಲ್ಲವನ್ನ ನುಂಗಿ ನೊಣೀತಾ ಇದ್ದೀರಾ, ಇದನ್ನು ನಿಮ್ಮದನ್ನಾಗಿ ನೋಡಿಲ್ಲ. ನಿಮಗೆ ಭೂಮಿ ಅಂದರೆ ದುಡಿಯೋದಕ್ಕಿರುವ ದಾಸಿಯಾಗಿದೆ. ನಮಗೆ ಹಾಗಲ್ಲ, ಅದು ಮಾತೆಯಾಗಿದೆ. ನಮ್ಮ ಬದುಕೇ ಅದಾಗಿದೆ. ಹಾಗಾಗಿ ನಾವಿಂದು ಕೊಡಲ್ಲ ಅಂದರೆ ನೀವು ದೌರ್ಜನ್ಯದಿಂದ ಕಿತ್ತುಕೊಳ್ತೀರ. ನಿಮ್ಮ ಬಂದೂಕುಗಳ ಮೇಲೆ ನಮ್ಮ ಕೊಡಲಿಗಳು ಏನೂ ಮಾಡೋದಿಲ್ಲ ಗೊತ್ತು. ಆದರೆ ಬಿಟ್ಟು ಕೊಡುವಾಗ ಹೇಗೆ ಬಿಟ್ಟು ಕೊಡೋಣ? ಇದನ್ನು ಮಾರುವುದು ಅಂದರೆ ನಮ್ಮನ್ನು ನಾವು ನಾಶನ ಮಾಡಿಕೊಳ್ಳೋದು ಅಂತಲೇ ಅರ್ಥ ಅಲ್ವಾ ಅಂತ ಒಂದು 7-8 ಪುಟಗಳಷ್ಟಿವೆ. ಇದರ ಮೂಲವನ್ನು ನಾನು ಅಮೆರಿಕಾದಲ್ಲಿ ಈ ರೆಡ್ ಇಂಡಿಯನ್ರಿಗೆ ಮಾಡಿದಂಥ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ಹೋಗಿದ್ದಾಗ ನೋಡಿದ್ದೆ. ಈ ಒಂದು ಬೆಳಗಿನ ಮಧ್ಯಾಹ್ನದ ಒಂದು ಪುಸ್ತಕ ಓದ್ತಾ ಇದ್ದಾಗ ಅದರದೇ ಪ್ರಸ್ತಾವ ಅಲ್ಲಿಯೂ ಬಂದಿತ್ತು. ಒಂದು ಕ್ಷಣ ಎಷ್ಟು ಭಾರತೀಯವಾದದ್ದು ಇದು ಅಂತ. ಆಲ್ ಪೇಗನ್ ರಿಲಿಜನ್ಸ್ ಆರ್ ಅಲೈಕ್ ಅನ್ಸುತ್ತೆ. ಯಾವುವು ಕ್ರೈಸ್ತ, ಇಸ್ಲಾಮ, ಯಹೂದ್ಯ ಮತಗಳಿಗಿಂತ ಮುಂಚಿನವೋ ಅವೆಲ್ಲಕ್ಕೂ ಈ ಭಾವ ಉಂಟು. ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾಹ ಅನ್ನುವ ಭಾವನೆ ಇಲ್ಲಿ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅನ್ನುವ ಭಾವನೆ ಇಲ್ಲಿ ಎದ್ದು ಕಾಣುವಂಥದ್ದು. ಕಾಳಿದಾಸನಿಗೆ ಅದು ಇದೆ. ಅದು ಸಹಜವಾಗಿದ್ದರಿಂದಲೇ ಅಷ್ಟು ಲೀಲಾಜಾಲವಾಗಿ ಅವನು ಇದನ್ನು ನಾಯಕ, ಅದನ್ನು ನಾಯಕಿ, ಇದು ತಂದೆ, ಅದು ತಾಯಿ ಅಂತ ಬಂಧು ಬಾಂಧವ್ಯ ಎಲ್ಲವನ್ನ ಸೇರಿಸಿಕೊಂಡು ಮಾಡ್ತಾನೆ. ಈಗ ಆ ಆಮ್ರಕೂಟ ಅಲ್ಲಿ ಮತ್ತೆ ಸ್ನೇಹದ ಧರ್ಮವನ್ನು ತರ್ತಾನೆ ನೋಡಿ. ಯಕ್ಷ ತನ್ನ ಪತ್ನಿಯನ್ನು ಕಳ್ಕೊಂಡಿದ್ದಾನೆ, ದೂರ ಇದ್ದಾನೆ. ದೂರ ಬಂಧುರ್ಗತೋಹಂ ಅಂತನೋ ಮಾತು ಬಂತಲ್ಲ, ಹಾಗೆ ದೂರ ಇರುವ ಕಾರಣ ಈಗ ಅವನಿಗೆ ತಾನು ಎಷ್ಟು ನವೀತಾ ಇದ್ದೀನಿ ಅಂತಾದಾಗ ಆತ್ಮವಿಸ್ತರಣವಾಗ್ತಾ ಇದೆ. ಒಟ್ಟಿಗಿದ್ದಾಗ ನಾನುಂಟು, 3 ಲೋಕ ಉಂಟು. ಎಲ್ಲಿವರೆಗೂ? ನಮ್ಮ ಸರ್ವಜ್ಞನ ಪದ ಒಂದು ಉಂಟಲ್ಲ, ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ನರತ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅಂತ. ನಮಗೆ ಅಚ್ಚುಕಟ್ಟಾಗಿದ್ದರೆ ಇನ್ಯಾರ ಚಿಂತೆಯೂ ಬರೋದಿಲ್ಲ. ನಮಗೆ ಒಂದು ಸ್ವಲ್ಪ ಕಷ್ಟವಾದರೆ ಎಷ್ಟು ಜನ ಪಡ್ತಾ ಇದ್ದಾರೋ ಕಷ್ಟ, ಏನೆಲ್ಲ ಆಗ್ತಾ ಇದೆಯೋ ಅನ್ನುವಂತೆ ಮನಸ್ಸು ಉತ್ತಮರಿಗೆ ವಿಸ್ತಾರವಾಗುತ್ತೆ. ನೀಚರಿಗೆ ಆಗೋಲ್ಲ, ತಮ್ಮ ಕಷ್ಟವೇ ದೊಡ್ಡದು ಅಂತ ಮಾಡ್ಕೊಳ್ತಾರೆ. ಇದನ್ನೇ ಕಾಳಿದಾಸನ ಮತ್ತೆ 2 ಕಾವ್ಯಗಳಲ್ಲಿ ನಾವು ಕಾಣಬಹುದು. ಒಂದು ಕುಮಾರ ಸಂಭವ, ಮತ್ತೊಂದು ಶಾಕುಂತಲದಲ್ಲಿ. ಶಾಕುಂತಲದಲ್ಲಿ ದುಷ್ಯಂತ ಶಕುಂತಲೆಯನ್ನು ತಿರಸ್ಕರಿಸಿದ ಮೇಲೆ ಉಂಗುರ ಅವನಿಗೆ ಸಿಗುತ್ತೆ. ಸಿಕ್ಕಾಗ ಅಯ್ಯೋ ಇದು ಶಕುಂತಲೆ, ಇದು ನಾನು ಕೊಟ್ಟಿದ್ದು ಮರೆತು ಬಿಟ್ನಲ್ಲ, ಏನೋ ಅನ್ಯಾಯವಾಯಿತು ನಾನು ಮಾಡಿದ್ದು ಅಂತ ದುಃಖ ಪಡ್ತಾನೆ. ಹಾಗೆ ದುಃಖ ಪಡುವ ಕಾಲದಲ್ಲಿ ರಾಜಕಾರ್ಯಗಳನ್ನೆಲ್ಲ ಮರೆಯುವಷ್ಟಾಗ್ಬಿಟ್ಟಿರುತ್ತೆ ಅವನಿಗೆ. ಆದರೂ ಕಷ್ಟಪಟ್ಟುಕೊಂಡು ನಿರ್ವಾಹ ಮಾಡ್ತಾ ಇರ್ತಾನೆ. ಶಕುಂತಲೆಯ ಒಂದು ಪೇಂಟಿಂಗ್ ಮಾಡ್ತಾ ಇರ್ತಾನೆ. ಇನ್ನೂ ಅಪೂರ್ಣವಾಗಿದೆ ಅಂತ ಹೇಳಿ ಕಾರ್ಯ, ಸೈಕತ, ಲೀನ, ಹಂಸ, ಮಿಥುನ ಅಂತ ಬಹಳ ಚೆನ್ನಾಗಿ ಬರುತ್ತೆ. ಅಲ್ಲಿ ಹಿಮಾಲಯವನ್ನು ಪೇಂಟ್ ಮಾಡಬೇಕು ಅಂತಾನೆ. ಆಗ ಗೌರಿ ಗುರೋಹ್ ಪಾವನಾಹ ಅನ್ನುವಂಥ ಮಾತು ಬಳಸ್ತಾನೆ ಹಿಮಾಲಯಕ್ಕೆ. ಗೌರಿಯ ತಂದೆಯ ಪಾವನವಾದ ಸಾನುಪ್ರದೇಶಗಳನ್ನು ಪೇಂಟ್ ಮಾಡಬೇಕು ಅಂತ. ಅವನು ಎಲ್ಲಿಯೂ ಹಿಮಾಲಯವನ್ನು ಒಂದು ಬೆಟ್ಟ ಅಂತ ಕರೆಯೋಲ್ಲ. ದೇವತಾತ್ಮ ಅನ್ನುವ ದೃಷ್ಟಿಯಿಂದ ಜಗಜ್ಜನನಿಯಾದ ಪಾರ್ವತಿಯ ತಂದೆ ನಮ್ಮ ಅಜ್ಜ ಅನ್ನುವ ಭಾವದಿಂದ ನೋಡ್ತಾನೆ. ಆಗ ಮಂತ್ರಿ ಒಬ್ಬ ಬಂದು ಅರ್ಜೆಂಟ್ ಆದಂಥ ಒಂದು ವ್ಯವಹಾರ ಇದೆ, ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ. ಧನಮಿತ್ರ ಅಂತ ಒಬ್ಬ ವರ್ತಕ ಸತ್ತೋದ, ಅವನಿಗೆ ಸಂತಾನ ಇಲ್ಲ, ಅವನ ಆಸ್ತಿಯನ್ನು ನಾವೇ ಮುಟ್ಟುಗೋಲು ಮಾಡ್ಕೊಳ್ಬೇಕು, ಸರ್ಕಾರ ತಗೊಳ್ಬೇಕು ಅಂದರೆ ಅವನ ಪತ್ನಿಯರಿಗೆಲ್ಲ ಕೊಟ್ಟಾಗಿದೆ ಜೀವನಾಂಶ ಅಂದರೆ ಇಲ್ಲ. ಯಾವುದಾದ್ರೂ ಪತ್ನಿಯಲ್ಲಿ ಗರ್ಭ ಇದೆ, ಮಕ್ಕಳಾಗ್ತಾರೆ ಅನ್ನೋದಿದ್ದರೆ ಆ ಪತ್ನಿಗೆ ಅದನ್ನು ಕೊಡಿಸೋಣವಾಗಲಿ, ಅಲ್ಲಿವರೆಗೂ ಅವರಿಗೆಲ್ಲ ನಾನು ಕೇರ್ ಟೇಕರ್ ಆಗಿ ನಾನು ಇರ್ತೀನಿ ಎನ್ನುವ ಮಾತನ್ನು ಹೇಳ್ತಾನೆ. ಯಾರಿಗೆ ಯಾವ್ಯಾವ ಬಂಧು ಇಲ್ಲವೋ ಆ ಬಂಧುವಿನ ಸ್ಥಾನದಲ್ಲಿ ಧರ್ಮಕ್ಕೆ ಚ್ಯುತಿಯಾಗದಂತೆ ದುಷ್ಯಂತ ಎಷ್ಟರವರೆಗೂ ಮಾಡಬಹುದು ಹಾಗೆ ಮಾಡ್ತಾನೆ ಅಂತನ್ನುವಂಥದ್ದನ್ನು ಘೋಷಣೆ ಮಾಡಿ ದುಷ್ಯಂತ ಇತಿ ಘುಷ್ಯತಾಮ್ ಅನ್ನುವ ಮಾತನ್ನು ಹೇಳ್ತಾನೆ. ಹಾಗಾದ ತಕ್ಷಣವೇ
ಮಾತಲ್ಲಿ ಬರ್ತಾನೆ, ದೇವಲೋಕಕ್ಕೆ ದೇವಾಸುರ ಸಂಗ್ರಾಮಕ್ಕೆ ಸಹಾಯಕ್ಕಾಗಿ ಬರಬೇಕು ಅಂತ ಅವನು ಹೊರಡ್ತಾನೆ. ಬರ್ತಲೇ ಶಕುಂತಲೆ ಮತ್ತು ಸರ್ವದಮನ ಅವನ ಕೈಗೆ ಸಿಗ್ತಾರೆ. ಅವನು ಪತ್ನಿ ಪುತ್ರರ ಜೊತೆಗೆ ಯಜ್ಞದಲ್ಲಿ ವಿಧಿ, ಶ್ರದ್ಧಾ ಮತ್ತು ಇದು ಫಲ ಯಾವ ರೀತಿ ಸೇರಿಕೊಂಡಿರ್ತವೆ ಹಾಗೆ ಹೆಂಡತಿ ತಾನು ಮತ್ತು ಮಗ ಸೇರಿಕೊಂಡಂತೆ ಆಗುವಂಥ ಮಾತು ಕೂಡ ಬರುತ್ತೆ ಅಲ್ಲಿ. ಇಡೀ ಜೀವನವನ್ನು ಯಜ್ಞರೂಪವಾಗಿ ತೋರಿಸ್ತಾನೆ. ಶ್ರದ್ಧಾ ವಿತ್ತಂ ಅಂದರೆ ಧನ, ಶ್ರದ್ಧಾ ವಿತ್ತಂ ವಿಧಿಶ್ಚೇತಿ ಅಂತ. ಇವನೂ ವಿಧಿ ಪುಲ್ಲಿಂಗ, ಪತ್ನಿ ಶಕುಂತಲೆ ಶ್ರದ್ಧಾ ಸ್ತ್ರೀಲಿಂಗ, ವಿತ್ತಂ ಅಪತ್ಯಂ ಮಗ ಅದು ನಪುಂಸಕಲಿಂಗ ಮಗು. ಅದು ಯಜ್ಞಕ್ಕೆ ಬೇಕಾಗಿರುವಂಥದ್ದು ಇನ್ಫ್ರಾಸ್ಟ್ರಕ್ಚರ್ ದ್ರವ್ಯ ಮತ್ತು ಅದರ ಮೆಥಡಾಲಜಿ ಅದು ವಿಧಿ, ಮತ್ತು ಅದಕ್ಕೆಲ್ಲ ಮೋಟಿವೇಟಿಂಗ್ ಆಗಿ ಶ್ರದ್ಧೆ. ಇದು ಮೂರು ಸೇರಿದರೆ ಹೇಗೋ ಹಾಗೆ ನೀವು ಮೂರು ಸೇರಿ ಹೋಗಿ ಅಂತ ಕಶ್ಯಪ ಮಹರ್ಷಿ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಅದು ಯಾಕೆ ನನ್ನ ಗುರುಗಳ ಲಂಕಾಕೃಷ್ಣಮೂರ್ತಿಯವರು ಹೇಳ್ತಾ ಇದ್ದರು, ಪ್ರೀತಿ ಒಂದೇ ಮುಖವಾಗಿದ್ದರೆ ಅದು ಮುಳ್ಳಿನಂತೆ ಚುಚ್ಚುತ್ತೆ, ಅದು ಸರ್ವತೋಮುಖವಾಗಿದ್ದರೆ ಪುಷ್ಪದಂತೆ ವಿಕಸಿಸುತ್ತೆ ಅಂತ. ದುಷ್ಯಂತ ಶಕುಂತಲೆಗೆ ಮಾತ್ರವೇ ದುಃಖಿಸದೆ ಇಡೀ ಜಗತ್ತಿನ ತನ್ನ ಪ್ರಜೆಗಳಿಗೆ ಕಷ್ಟವಾದಾಗಲೆಲ್ಲ ತಾನು ಅವ್ರ ಪಾಲಿಗೆ ಇದ್ದೀನಿ ಅಂತ ಮಾಡಿಕೊಂಡಾಗ ದೇವರು ಕೂಡ ಸಹಕಾರಿಯಾಗ್ತಾನೆ ಅಂತ. ಅದೇ ರೀತಿಯಲ್ಲಿ ಇವಳು ಪಾರ್ವತಿ ಶಿವನಿಗಾಗಿ ಒಲಿದುಕೊಂಡು ಹೋದವಳು ಮನ್ಮಥನ್ನ ಶಿವ ಸುಟ್ಟು ಮಾಯವಾದ ಅಂತರ್ದಧೆ ಭೂತಪತಿಸ್ಸ ಭೂತಃ. ಆಗ ಅವಳು ತನ್ನ ರೂಪ ವ್ಯರ್ಥವಾಯಿತು ಅಂತ ಬಂದು ತಪಸ್ಸು ಮಾಡೋಕ್ಕೆ ಆರಂಭ ಮಾಡಿದಾಗ ಚಳಿಗಾಲದಲ್ಲಿ ಕೊರಳವರೆಗೆ ನೀರಿನಲ್ಲಿ ನಿಂತು ತಪಸ್ಸು ಮಾಡ್ತಿರುವಾಗ ರಾತ್ರಿಯ ಹೊತ್ತು ಮಳೆ ಬೀಳ್ತಾ ಇರುತ್ತೆ. ಆಗ ಚಕ್ರವಾಕ ವಧು ಚಕ್ರವಾಕ ವರರಿಬ್ಬರು ಪರಸ್ಪರ ಕಾಣದೆ ಗೋಳಾಡ್ತಾ ಇದ್ರೆ, ಅಯ್ಯೋ ಈ ವಿಯೋಗ ಚಕ್ರವಾಕ ಪಕ್ಷಿಗಳಿಗೂ ಬಂತಲ್ಲ ಅಂತ ತಾನು ಅವುಗಳ ಜೊತೆ ಮರುಗಿದಳಂತೆ. ಹೀಗೆ ಮರುಗ್ತಾ ಇದ್ದಂತೆ ಚಳಿಗಾಲ ಕಳೆದು ವಸಂತ ಬಂದು ಶಿವನೇ ಬಂದ. ಅಂದರೆ ನಮ್ಮ ದುಃಖದ ಜೊತೆಗೆ ಜಗತ್ತಿನ ದುಃಖ ಎಂಥದ್ದು ಅಂತ ಗಮನಿಸುವ ಒಂದು ಅವಕಾಶ ಬಂತು ನಮಗೆ ಬಂದ ಕಷ್ಟ ಅಂತ ನೋಡಿಕೊಂಡ್ರೆ. ನಮ್ಮ ಮಂಟಪರ ತಂದೆ ಅವರ ಅಜ್ಜ ಎಲ್ಲ ಆ ರೀತಿಯಾಗಿದ್ದವರು ಅಂತ ಕೇಳಿದ್ದೀನಿ. ಅವರ ಊರಿನಲ್ಲಿ ಒಂದು ಸಣ್ಣ ಹೊಳೆಯನ್ನು ದಾಟಬೇಕು ಅಂದರೆ ಒಂದು ಮರದ ತೊಲೆ ಹಾಕಿರುವ ಸಂಕ, ಆ ಸಂಕಕ್ಕೆ ಆ ಕಡೆ ಈ ಕಡೆಯಿಂದ ಗೂಟಗಳು ಹಾಕಿ ಒಂದು ಹಗ್ಗ ಕಟ್ಟಿರ್ತಾರೆ. ಆ ಹಗ್ಗವನ್ನು ಹಿಡ್ಕೊಂಡು ಆ ಒಂದು ಸಂಕದ ಮೇಲೆ ಸಂಕವಾಗಿರುವಂಥ ಆ ಮರದ ತೊಲೆಯನ್ನು ಹತ್ತಿ ಮೆತ್ತಗೆ ನಡ್ಕೊಂಡು ಹೋಗಬೇಕು. ಆ ಹಗ್ಗ ಇಲ್ಲದೆ ಇದ್ದರೆ ಹೆಂಗಸರಿಗೆ, ಮಕ್ಕಳಿಗೆ, ಮುದುಕರಿಗೆ ತುಂಬ ಕಷ್ಟ. ಇರುವ ಆಧಾರವೂ ಇಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ. ಇವರು ಅಂಥದ್ದು ಮುರಿದಿರೋದು, ಹಗ್ಗ ಕಿತ್ತಿರೋದು ನೋಡಿದ್ರೆ ತಮ್ಮ ಕೆಲಸ ಪಕ್ಕಕ್ಕಿಟ್ಟುಬಿಟ್ಟಿದನು ಮನೆಗೆ ಹೋಗಿ ಹಗ್ಗ ತಂದು ಆ ಸಂಕಕ್ಕೆ ಆ ಒಂದು ಸಹಾಯವನ್ನು ಏರ್ಪಡಿಸಿ ಮಾಡ್ತಾ ಇದ್ರಂತೆ. ನಮಗೆ ನಡೆಯೋದಕ್ಕೆ ಕಷ್ಟವಾದಾಗ ಬೇರೆಯವ್ರಿಗೆ ಆಗಬಾರದು ಅನ್ನುವಂಥ ದೃಷ್ಟಿ ಅಂತ. ಅದು ಹೇಳುವುದುಂಟು, ಮಂಟಪದ ಮನೆಯವರಿಗೆ ನಾಕಾಣಿ ಕಡಿಮೆ ಅಂತ, ತಲೆ ಕಡಿಮೆ, ವ್ಯವಹಾರ ದೃಷ್ಟಿ ಇಲ್ಲ, ನಮ್ಮದಾಯಿತು ನಮ್ಮ ಕಥೆ ಆಯಿತು ಅಂತ ಹೋಗೋದಿಲ್ಲ, ಊರಿಂದೆಲ್ಲ ಉಸಾಬ್ರಿ ಅಂಟಿಸ್ಕೊಂಡು ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಆಗ್ತಾರೆ ಅನ್ನುವಂಥದ್ದು ಒಂದು ವಿನೋದದ ಗಾದೆಯೂ ಇತ್ತಂತೆ ಅವ್ರ ಊರ ಕಡೆಯೆಲ್ಲ. ಹಾಗೆ ಯಕ್ಷನಿಗೂ ತಾನು ವಿರಹಿಯಾದೊಡನೆ ಇಡೀ ಜಗತ್ತಿನಲ್ಲಿ ಯಾರ್ಯಾರೆಲ್ಲ ವಿಯೋಗಿಗಳು, ಯಾರೆಲ್ಲ ಆತ್ಮೀಯರು, ಎಲ್ಲೆಲ್ಲ ಪ್ರೀತಿ ಕಾಣುತ್ತೆ ಅನ್ನುವುದನ್ನು ಪೂರ್ತಿ ಕಂಡುಕೊಳ್ತಾನೆ. ಇದು ಬೇಕಾಗಿರುವ ಜೀವನ ದರ್ಶನ ಕಾಳಿದಾಸ ಕೊಡುವಂಥದ್ದು. ಖಂಡಕಾವ್ಯದಲ್ಲಿ ಅಖಂಡ ಸಂದೇಶವನ್ನು ಕೊಡ್ತಾನೆ. ತ್ವಾಮಾಸಾರ ಪ್ರಶಮಿತ ವನೋಪಪ್ಲವಂ ಸಾಧು ಮೂರ್ಧ್ನ ವಕ್ಷತ್ಯಧ್ವಶ್ರಮ ಪರಿಗತಂ ಸಾನುಮಾನ್ ಅಮ್ರಕೂಟಃ ನ ಕ್ಷುದ್ರೋಪಿ ಪ್ರಥಮ ಸುಕೃತಾಪೇಕ್ಷೆಯ ಸಂಶ್ರಯಾಯ ಪ್ರಾಪ್ತೇ ಮಿತ್ರೇ ಭವತಿ ವಿಮುಖ ಕಿಂ ಪುನರ್ಯಸ್ತತೋಚ್ಚೈಹಿ. ಆ ಸಾನುಮಾನ್ ಒಳ್ಳೆಯ ತಪ್ಪಲುಗಳಿರುವಂಥ ಅಮ್ರಕೂಟ, ಅದಕ್ಕೆ ಆ ಹೆಸರು ಯಾಕೆ ಅಂದರೆ ಅದರ ತುಂಬ ಸಹಜವಾಗಿ ಬೆಳೆದಂಥ ಮಾವಿನ ಮರಗಳಿದ್ದವು ಅಂತ. ವಿಶೇಷತಃ ಶಿಖರದ ಮೇಲೆ ಅಲ್ಲಿ ತುಂಬ ದಟ್ಟವಾಗಿ ಮಾವಿನ ಮರಗಳು ಬೆಳೆದಿದ್ವು ಅಂತ. ಭಾರತದಲ್ಲಿ ಮಾವು ಸಹಜವಾಗಿ ನ್ಯಾಚುರಲ್ ವೆಜಿಟೇಷನ್, ಹಾಗಾಗಿ ಅದು ರಾಷ್ಟ್ರಫಲ, ನ್ಯಾಷನಲ್ ಫ್ರೂಟ್ ಅಂತಾಗಿದೆ. ಕಾಳಿದಾಸನಿಗೂ ಮಾವು ಅಂದರೆ ಬಹಳ ಪ್ರಿಯ. ನಮ್ಮ ಕನ್ನಡದ ಆದಿಕವಿ ಪಂಪ ತಳಿರೋಳ್ ನೀನೆ ಬೆಡಂಗನೈ ಅಂತ ಒಂದು ಬಹಳ ಸೊಗಸಾಗಿ ಕೊಂಡಾಡ್ತಾನೆ. ಮತ್ತು ಇನ್ನು ಬೇರೆ ತರುಗಳು ನಿನ್ನಂದದಿಂ ಚೆನ್ನವೇ ಅಂತ ಹೇಳ್ಬಿಟ್ಟು ಬೇರೆವೆಲ್ಲ ನಿಂತರ ಚೆನ್ನವೇ. ತಳಿರೋಳ್ ನೀನೆ ಬೆಡಂಗನೈ ಮಲರ್ಗಳೋಳ್ ನೀರನೈ, ಈ ಹೂಗಳಲ್ಲಿ ನೀನು ಚೆನ್ನ, ಎಲ್ಲದರೊಳಗೂ ಕೋಕಿಳ ಕೀರ ಭೃಂಗ ಎಲ್ಲರಿಂದಲೂ ವಂದಿತನಾದಂಥ ಸಹಕಾರ ನಿನ್ನನ್ನರಿ, ನಿನಗೆ ಬಿಟ್ಟು ನಿನಗೆ ಹೊರತಾಗಿ ಇನ್ಯಾರು ಚೆನ್ನ ಅಂತೆಲ್ಲ ಹೇಳಿಬಿಟ್ಟು ನಮ್ಮ ಷಡಕ್ಷರಿ 12 ಕಂದ ಪದ್ಯಗಳು ಬರೆದಿದ್ದಾನೆ ಒಂದು ಮಾವಿನ ಮರದ ಬಗ್ಗೆ. ಅಷ್ಟು ಚೆನ್ನಾಗಿ ಮಾವಿನ ವರ್ಣನೆ ಎಲ್ಲ ಬಗೆಬಗೆಯಾಗಿ ಮಾಡ್ತಾನೆ. ನಮ್ಮ ಕವಿಗಳಿಗೆ
ಪ್ರಕೃತಿಯ ಬಗ್ಗೆ ಅಷ್ಟು ಪ್ರೀತಿ ಇತ್ತು. ಇಲ್ಲಿ ಆ ಮಾವಿನ ಮರಗಳ ತೋಪು ತುಂಬಿರುವಂಥ ಬೆಟ್ಟ ಆಮ್ರಕೂಟ, ಅದು ನಿನ್ನ ದಾರಿಯ ಶ್ರಮವನ್ನು ಕುರಿತು ವಿಚಾರಿಸುತ್ತೆ. ವಕ್ಷತ್ಯಧ್ವಶ್ರಮ ಪರಿಗತಂ. ಏನು ಸ್ನೇಹಿತ ಮಿತ್ರ ಬಂದಿಯಲ್ಲ, ನಿನಗೆ ತುಂಬ ಬಳಲಿಕೆ ಆಗಿತ್ತಲ್ಲ, ಸ್ವಲ್ಪ ಹೊತ್ತು ಕೂತ್ಕೋ, ಇಲ್ಲಿ ಮಾವಿನ ಪರಿಮಳವನ್ನು ಆಸ್ವಾದ ಮಾಡು, ಈ ಮಾವಿನ ರಸದ ಆ ಒಂದು ಕಂಪು ಇದೆಯಲ್ಲ ಅದು ನಿನಗೆ ಸಂತೋಷ ಕೊಡಲಿ ಅಂತೆಲ್ಲ ಹೇಳಿ ಆ ಮಾವಿನ ಚಿಗುರುಗಳ ಚಾಮರವನ್ನೇ ಬೀಸ್ತಾನೆ ಅನ್ನುವಂಥ ತಾತ್ಪರ್ಯ ಬರುತ್ತೆ. ಎಂಥ ಕ್ಷುದ್ರನಾದರೂ ಕೂಡ ಸ್ನೇಹಿತ ಬಂದರೆ ಉದಾರಿಯಾಗಿ ಪ್ರೀತಿ ತೋರಿಸ್ದೇ ಇರೋಲ್ಲ. ಇನ್ನು ಅಂಥ ಎತ್ತರದ ವ್ಯಕ್ತಿ ಆಮ್ರಕೂಟ ಸುಮ್ಮನೆ ಇರುತ್ತಾ? ಅದು ಮಾತ್ರವಲ್ಲ, ನೀನು ಅದಕ್ಕೆ ಉಪಕಾರ ಮಾಡಿದ್ದೀಯ. ಆಸಾರ ಪ್ರಶಮಿತ ವನೋಪಪ್ಲವ. ಹಿಂದೊಮ್ಮೆ ಅಲ್ಲಿ ಕಾಳ್ಗಿಚ್ಚು ಬಂದಿದ್ದಾಗ, ಬೇಸಿಗೆಯ ಕೊನೆಯಲ್ಲಿ ಕಾಳ್ಗಿಚ್ಚು ಜಾಸ್ತಿ, ಆಗ ನೀನು ನಿನ್ನ ತುಂತುರು ಮಳೆಯಿಂದ ಅದನ್ನು ಉಪಶಮನ ಮಾಡಿದ್ದೆ. ಹಾಗಾಗಿ ನಿನ್ನಂಥ ಸ್ನೇಹಿತ, ತನ್ನ ಮನೆಗೆ ಬೆಂಕಿ ಬಿದ್ದಾಗ ಆರಿಸಿದ ಸ್ನೇಹಿತ, ಮನಕ್ಕೆ ಬೆಂಕಿ ಬಿದ್ದಾಗ ಉಪಶಾಂತಿ ಕೊಟ್ಟ ಸ್ನೇಹಿತ ಅಂದರೆ ಸುಮ್ಮನೆ ಬಿಡುವುದಾ? ಖಂಡಿತ ಇಲ್ಲ. ಅದಕ್ಕೋಸ್ಕರವಾಗಿ ನೀನು ಅಲ್ಲಿ ಸ್ವಲ್ಪ ಹೊತ್ತು ಇರಲೇಬೇಕು ಅಂತ. ಜೊತೆಗೆ ಆ ಒಂದು ಮರಗಳೆಲ್ಲ ತುಂಬಿಕೊಂಡ ಮಾವಿನ ಹಣ್ಣು ತುಂಬಿದ ಬೆಟ್ಟ ಹೇಗಿತ್ತು ಅನ್ನುವುದನ್ನು ಹೇಳ್ತಾನೆ. ಇಲ್ಲಿ ಒಂದು ಮಲ್ಲಿನಾಥನ ವ್ಯಾಖ್ಯಾನ ಬಹಳ ಸೊಗಸಾಗಿದೆ. ಪ್ರಥಮಾ ವಸತೆ ಯಸ್ಯ ಸೌಖ್ಯಂ ತಸ್ಯಾಖಿಲೆ ಧ್ವನಿ ಶಿವಂ ಭವತಿ ಯಾತ್ರಾಯಾಂ ಅನ್ಯಥಾತ್ ಅಶುಭಂ ಧ್ರುವಂ ಇತಿ ನಿಮಿತ್ತ ನಿಧಾನಂ ಅಂತ. ನಿಮಿತ್ತ ನಿಧಾನಂ ಅಂತ ಒಂದು ಗ್ರಂಥ, ಶಕುನಗಳ ಬಗ್ಗೆ ಹೇಳುವಂಥ ಗ್ರಂಥವಂತೆ. ನಾನು ನೋಡಿದ್ದಿಲ್ಲ, ಮಲ್ಲಿನಾಥ ಎಷ್ಟೆಲ್ಲ ಗ್ರಂಥಗಳು ಓದಿದ್ದಾನೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಈ ಶಕುನದ ಶಾಸ್ತ್ರ ಪ್ರಕಾರವಾಗಿ ಮೊದಲ ಮಜಲಿನಲ್ಲಿ ಯಾರಾದರೂ ಏನಪ್ಪ ದಾರಿ ಚೆನ್ನಾಗಿತ್ತಾ, ಬಳಲಿಕೆ ಆಗಲಿಲ್ವಾ ಅಂತೆಲ್ಲ ಹೇಳಿ ಸೌಖ್ಯವನ್ನು ಕುಶಲ ಪ್ರಶ್ನವನ್ನು ಕೇಳಿದ್ರೆ ಮುಂದೆ ಎಲ್ಲ ಮಜಲಿನೂ ಚೆನ್ನಾಗಾಗುತ್ತೆ, ಹಾಗಾಗದೇ ಇದ್ದರೆ ಎಲ್ಲ ಕಷ್ಟ ಆಗುತ್ತೆ ಅಂತ. ಈಗ ಇದು ಹೊರಟ ಮೊದಲ ಮಜಲು ಆಮ್ರಕೂಟ ಅಲ್ವಾ? ಈ ಆಮ್ರಕೂಟದಲ್ಲಿ ಒಳ್ಳೆಯ ಕುಶಲ ಪ್ರಶ್ನೆ ಆತಿಥ್ಯ ಆದರೆ ಮುಂದೇನೂ ಚೆನ್ನಾಗಾಗುತ್ತೆ ಅಂತ ಶಕುನ ಅಂತ. ಅಂದರೆ ಮಲ್ಲಿನಾಥನ ಕೊಂಡಾಡೋಣವೇ ಕಾಳಿದಾಸನ ಕೊಂಡಾಡೋಣವೇ ಗೊತ್ತಾಗೋದಿಲ್ಲ. ನಿಜವಾಗಿ ಮಲ್ಲಿನಾಥ ಸೂರಿ ಸಾಕ್ಷಾತ್ ವಾಗ್ದೇವಿಯ ವರಪುತ್ರನಾದ ಕಾಳಿದಾಸನಿಗೆ ತಕ್ಕ ವ್ಯಾಖ್ಯಾತರು. ಅದರಿಂದಲೇ ಅವನು ಹೇಳ್ತಾನೆ, ಈ ಕಾಳಿದಾಸನ ಮಾತುಗಳು ಪರಮ ಗಂಭೀರಾರ್ಥ ಗರ್ಭಿತವಾದಂಥವು. ಹಾಗಾಗಿ ಅಂಥವು ದುರ್ವ್ಯಾಖ್ಯಾ ವಿಷಮೂರ್ಛಿತ, ಕೆಟ್ಟ ವ್ಯಾಖ್ಯಾನಗಳ ವಿಷದಿಂದ ಮೂರ್ಛಿತವಾಗಿತ್ತು ಕಾಳಿದಾಸನ ಕಾವ್ಯ. ನನ್ನ ಸಂಜೀವನಿ ಅನ್ನೋ ವ್ಯಾಖ್ಯಾನದಿಂದ ಅವೆಲ್ಲ ಮತ್ತೆ ಮೂರ್ಛೆ ಬಿಟ್ಟು ತಿಳಿಯಾಗಿ ಏಳಲಿ ಅಂತ ಹೇಳಿದ್ದಾನೆ. ಆ ಒಂದು ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮುಂದೆ ಹೇಳ್ತಾನೆ, ಛನ್ನೋಪಂತಃ ಪರಿಣತ ಫಲದ್ಯೋತಿಭಿ ಕಾನನಾಮ್ರೈ ತ್ವಯ್ಯಾರೂಢೆ ಶಿಖರ ಮಚಲ ಸ್ನಿಗ್ಧವೇಣೀ ಸವರ್ಣೇ ನೂನಂ ಯಾಸ್ಯತ್ಯಮರ ಮಿಥುನ ಪ್ರೇಕ್ಷಣೀಯಾಮವಸ್ಥಾಂ ಮಧ್ಯೇಶ್ಯಾಮಃ ಸ್ತನೈವ ಭುವಶೇಷ ವಿಸ್ತಾರ ಪಾಂಡು. ಬಹಳ ಸೊಗಸಾದ ಪದ್ಯ ಇದು. ಮಾವು ಮಲೆಯ ಕಡು ಕಾಡು ಬೇಗೆ ತವಿಸಿದ್ದೆ ಮಳೆಯ ಸುರಿಸಿ ತಣಿಸದಿರುವುದೇ ದಾರಿ ದಣಿವಿಕೆಯ ಅದುವು ಕೆಳೆಯ ಸ್ಮರಿಸಿ ಎಂಥ ಕಿರುಕುಳನು. ಕಿರುಕುಳ ಅಂದರೆ ಮೀನ್, ಕೃಪಣ. ಕನ್ನಡದಲ್ಲಿ ಕಿರುಕುಳ ಅನ್ನುವ ಶಬ್ದ ಬಂದಿದ್ದು ಕಿರುಕುಳಂ, ಕಿರುಕುಳ ಅನ್ನುವ ಹಳೆ ಶಬ್ದ. ಕುಳ ಅಂದರೆ ಫ್ಯಾಮಿಲಿ, ಅದು ಚಿಕ್ಕ ಫ್ಯಾಮಿಲಿ ಅಂದರೆ ಮನೆತನ ದೊಡ್ಡದಲ್ಲ, ಸಣ್ಣ ಬುದ್ಧಿ ಇದು ಅಂತ. ಹಾಗಾಗಿ ಇದರಿಂದ ಕಿರುಕುಳ ಕೊಡೋದು ಅಂತ ಬಂದಿದ್ದು. ಹಾಗೆ ಸಣ್ಣ ಬುದ್ಧಿಯವರು ಹಿಂಸೆ ಕೊಡ್ತಾರೆ, ಸಣ್ಣ ಮನೆತನದವರು ಹಿಂಸೆ ಕೊಡ್ತಾರೆ, ಹಾಗಾಗಿ ಕಿರುಕುಳ ಅಂತ ಶಬ್ದ ಬಂದಿದ್ದು. ಇಲ್ಲಿ ಅದೇ ಅರ್ಥದಲ್ಲಿ ಬೇಂದ್ರೆ ಅವರು ಬಳಸ್ತಾರೆ. ಎಂಥ ಕಿರುಕುಳನು ಮೊದಲು ಮಾಡಿದುಪಕಾರ ಮರೆಯಬಹುದೇ, ಎಂದ ಮೇಲೆ ಅವನಂಥ ದೊಡ್ಡವನು ವಿಮುಖನಾಗಲಹುದೇ, ತೊಳೆದ ತುರುಬು ಕಪ್ಪಾದ ನೀನು ಗಿರಿ ಶಿಖರದಲ್ಲಿ ತೇಲೆ, ಆಷಾಢ ಮಾವು ಸುರಿದಾವು ಗೊಂಚಲಲಿ ಬೆಟ್ಟದೆದೆಯ ಮೇಲೆ, ಅಮರ ಮಿಥುನಗಳ ಪ್ರಣಯ ದೃಷ್ಟಿ ಅರಳರಳುವಂತೆ ಹಾಗೆ, ಮಲೆಯ ತುದಿಯು ಕಪ್ಪಾಗೆ ತೋರುವುದು ನೆಲದ ಮೊಲೆಯ ಹಾಗೆ. ಇಲ್ಲಿ ಬೇಂದ್ರೆಯವರು ಸ್ನಿಗ್ಧವೇಣಿ ಸವರ್ಣ ಅನ್ನೋದಕ್ಕೆ ತೊಳೆದ ತುರುಬು ಅಂತ ತಪ್ಪಾದ ಅನುವಾದ ಮಾಡದಂತೆ ತೋರುತ್ತೆ. ಸ್ನಿಗ್ಧವೇಣಿ ಅಂತಂದರೆ ಎಣ್ಣೆ ನೀರು ಹಚ್ಚಿಕೊಂಡಂತಹ ತಲೆ ಕೂದಲಲ್ಲ. ಎಣ್ಣೆ ನೀರು ಸ್ನಾನ ಮಾಡಿದಾಗ ಇನ್ನೂ ಕೂದಲಿಗೆ ಆ ಹೊಳಪು ಹೊರಟೋಗುತ್ತೆ, ಸ್ವಲ್ಪ ಮಂಕಾಗುತ್ತೆ. ಇವತ್ತು ನನ್ನ ತಲೆ ಕೂದಲಿದ್ದಂತೆ ಸ್ನಾನ ಮಾಡಿ ಬಂದ ತಲೆ ಕೂದಲು. ಸ್ನಿಗ್ಧವೇಣಿ ಅಂದರೆ ಎಣ್ಣೆ ಹಚ್ಚಿದ ತಲೆ ಕೂದಲು ಅಂತ. ಎಣ್ಣೆ ಹಚ್ಚಿದಾಗ ಎಂಥ ತಲೆ ಕೂದಲು ಇನ್ನಷ್ಟು ಕಪ್ಪಾಗಿ ಇನ್ನಷ್ಟು ಮಿರುಮಿರುಗಿ ಹೊಳೆಯುತ್ತೆ. ಹಾಗೆ ಈ ಮೋಡದ ಬಣ್ಣ ಎಂಥದ್ದು, ಸ್ನಿಗ್ಧವೇಣಿ ಸವರ್ಣ. ಎಣ್ಣೆ ಹಚ್ಚಿದ
ತಲೆಗೂದಲಿನ ಹಾಗೆ ಇರುವಂಥದ್ದು. ಅದು ವೇಣಿ ಎನ್ನುವಾಗ ಗಂಡಸರ ತಲೆ ಕೂದಲಲ್ಲ, ಹೆಂಗಸರದು ಅಂತಲೇ ಅರ್ಥ. ವೇಣಿ ಅಂತಂದರೆ ಸ್ತ್ರೀ ಕೇಶ ಅಂತಲೇ ಇರುವಂಥದ್ದು. ಕೇಶ, ಚಿಕುರ ಅಂತ ಮೂರ್ಧಜ ಅಂತೆಲ್ಲ ಅಂದಾಗ ಗಂಡಸರದು ಆಗುತ್ತೆ ತಲೆ ಕೂದಲು. ಹೆಂಗಸರ ತಲೆ ಕೂದಲು ಎಷ್ಟು ಪೋದಿ ಆಗಿರುತ್ತೆ, ಚೆನ್ನಾಗಿ ಎಣ್ಣೆ ಹಚ್ಚಿಕೊಂಡು ಅವ್ರ ಕಪ್ಪಿಗೆ ಉಳಿಸ್ಕೊಳ್ಬೇಕು ಅಂತ ಏನೆಲ್ಲ ಮಾಡ್ತಾರೆ. ಗೋರಂಟಿ ಇರಬಹುದು, ಮತ್ತೊಂದಿರಬಹುದು, ದಾಸವಾಳದ ಎಲೆಗಳಿರ್ಬೋದು, ಅಥವಾ ಅಂಟವಾಳದ ಕಾಯಿ ಇರಬಹುದು, ಯಾವುದೆಲ್ಲ ಹಾಕ್ಕೊಂಡು ಯಾವ ಕಾಲದಿಂದಲೂ. ಬಹಳ ಹಿಂದೆ ಮಹಾರಾಷ್ಟ್ರದಲ್ಲಿದ್ದಂಥ ದೊಡ್ಡ ಒಬ್ಬರು ವಿದ್ವಾಂಸರು, ಅವರ ಹೆಸರು ಮರ್ತೋಗ್ಬಿಡ್ತು ನನಗೆ, 4 ಸಂಪುಟದಲ್ಲಿ ಭಾರತೀಯ ಸಂಸ್ಕೃತಿಗಳ ಅಧ್ಯಯನದ ಬಗ್ಗೆ ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಅದನ್ನೆಲ್ಲ ಪ್ರಕಾಶನ ಮಾಡಿದ್ದಾರೆ ಬೇರೆ ಬೇರೆ ಲೇಖನ ರೂಪವಾಗಿ. ಅವರು ಹೇರ್ ಡೈಯಿಂಗ್ ಇನ್ ಏನ್ಷಂಟ್ ಇಂಡಿಯಾ ಅಂತ ಒಂದು ಲೇಖನ ಬರೆದಿದ್ದಾರೆ. ನಮ್ಮಲ್ಲಿ ಎಲ್ಲ ಇದ್ದದ್ದು ಡೈ ಮಾಡ್ಕೊಳ್ತಾ ಇದ್ದಿದ್ದು ಈಚೆಗಲ್ಲ, ಹಿಂದೆನೂ ಇತ್ತು. ಕರೆಕ್ಟ್, BK ಗೋಡೆ. ಅದ್ಭುತವಾದಂಥ ವಿದ್ವತ್ತೆ ಅವರದು. ತುಂಬ ದೊಡ್ಡ ಕೆಲಸ ಮಾಡಿದಂಥವರು. ಅವರು ಈ 4 ಸಂಪುಟಗಳನ್ನು ಡೆಸ್ಪ್ಯಾಚ್ ಮಾಡಿದ ದಿವಸವೇ ಪ್ರಾಣ ಬಿಟ್ಟರು. ಪ್ರಿಂಟ್ಗೋಸ್ಕರ ಡೆಸ್ಪ್ಯಾಚ್ ಮಾಡಿದ ದಿವಸ, ಜೀವನಾವಧಿಯ ಸಂಶೋಧನೆ ಅದು. ನೂರಾರು ಲೇಖನಗಳು ಎಂತೆಂಥ ಅದ್ಭುತದ ಬಗ್ಗೆ. ಪ್ರಾಚೀನ ಭಾರತದಲ್ಲಿದ್ದಂಥ ಪೀಕದಾನಿ, ಕಲಾಚಿಕ ಅಂತ ಸಂಸ್ಕೃತದಲ್ಲಿ ಕರಿತೀವಿ, ನಿಷ್ಠೀವನ ಶರಾವ ಅಂತ, ಅದರ ಬಗ್ಗೆ ಅಂತ ಮೊದಲುಗೊಂಡು ಎಂತೆಂಥದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿದ್ದಾರೆ. ಭಾರತೀಯರ ಲೌಕಿಕ ಜೀವನ ಸಮೃದ್ಧಿ ಹೇಗಿತ್ತು ಅಂತ ತೋರಿಸುವಂಥದ್ದು. ಅವರು ಬರೆಯುವಂಥದ್ದಕ್ಕೆ ಅವರು ಕೊಡದೇ ಇದ್ದು ಒಂದು ರೆಫರೆನ್ಸ್ ನನಗೆ ಹೊಳೀತು ಅನ್ನೋದೇ ನನಗೆ ಹೆಮ್ಮೆ. ಅದು ಚತುರ್ಭಾಣಿಯಲ್ಲಿ ಒಂದು ಕಡೆ ಬರುತ್ತೆ. ಪಾದ ತಾಡಿತಕ ಅಂತ ಶಾಮಿಲಕ ಅನ್ನುವಂಥ ಒಬ್ಬ ಕವಿಯ ಒಂದು ಬಾಣ, ಅಂದರೆ ಏಕಾಂಕ ರೂಪಕ. ಅಲ್ಲಿ ಈ ತಲೆ ಕೂದಲನ್ನು ಹೇಗೆ ಡೈ ಮಾಡ್ಕೊಳ್ತಾ ಇದ್ದರು ಮುದುಕರಾದವರೆಲ್ಲ, ವೇಶ್ಯಾವಾಟಿಕೆಗೆ ಹೋಗೋದಕ್ಕೆ ಮುಂಚೆ ಅವರು ಡೈ ಮಾಡ್ಕೊಳ್ತಾ ಇದ್ರು. ದುರ್ದೈವಕ್ಕೆ ಅವರಿಗೆ ಸಿಗುವಂಥ ಹೆಣ್ಣು ಹಾಗೆ ಡೈ ಮಾಡಿಕೊಂಡು ಬಂದವಳು. ತೆಪ್ಪೆಗೆ ತಕ್ಕ ಕಸ ಬಂತು ಅನ್ನುವಂತೆ ಆಯಿತು ಅಂತ ಅನ್ನೋದು ಬಹಳ ವಿನೋದವಾಗಿ ಬರುತ್ತೆ ಅಲ್ಲೆಲ್ಲ ಕೂಡ. ಅಲ್ಲಿ ಕೇಶನೀಲಿ ಎನ್ನುವಂಥ, ನೀಲಿ ಅಂತಂದರೆ ನೀಲಿ ಬಣ್ಣ ಅಂತಲ್ಲ, ಕಪ್ಪು ಅಂತ, ಹಾಗೆ ಮಾಡುವಂಥದ್ದು ಯಾವ ಥರ ಅನ್ನುವುದೆಲ್ಲ ಉಲ್ಲೇಖಗಳು ಬರುತ್ತವೆ. ಅದೆಲ್ಲ ಕಾಳಿದಾಸ ಬಲ್ಲವನು. ಅವನು ಶಾಮಿಲಕನು ಕಾಳಿದಾಸನ ಯಂಗರ್ ಕಾಂಟೆಂಪ್ರರಿ, ಗುಪ್ತರ ಕಾಲದಲ್ಲಿ ಇದ್ದವನು. ಇದೆಲ್ಲ ನೋಡಿದಂಥವನು ಕಾಳಿದಾಸ ಆ ಕಪ್ಪಾಗಿರುವ ತಲೆ ಕೂದಲು ಮತ್ತಷ್ಟು ಕಪ್ಪು ಮಾಡಿಕೊಳ್ಳೋದಕ್ಕೆ ಎಣ್ಣೆ ಹಚ್ಚಿಕೊಂಡಿರುವಂಥ ಬಣ್ಣ ಯಾವುದಿದೆ, ಇನ್ನೊಂದು ಕಡೆ ಸ್ನಿಗ್ಧ ಭಿನ್ನಾಂಜನಾಭ ಅಂತ ಹೇಳ್ಬಿಟ್ಟು ಇಜ್ಜಲನ್ನು ಪುಡಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಎರಡನ್ನೂ ಸೇರಿಸಿದ್ರೆ ಹೇಗಿರುತ್ತೋ ಅಂಥ ಬಣ್ಣದಲ್ಲಿ ನೀನಿದ್ದೀಯಾ ಅಂತ ಇನ್ನೊಂದು ಕಡೆ ಹೇಳ್ತಾನೆ. ಅಂದರೆ ಆ ಕಪ್ಪನ್ನು ಎಷ್ಟು ಥರ, ಈಗ ಸ್ಪೆನ್ಸೇರಿಯನ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಇಂಗ್ಲೀಷ್ನಲ್ಲಿ ಇಡಿಯಮ್ಮೆ ಇದೆ. ಸ್ಪೆನ್ಸರ್ ಬಣ್ಣಗಳನ್ನು ಹೇಳೋದ್ರೊಳಗೆ ತುಂಬ ಅತಿಶಯ ಅಂತ. ನಮ್ಮ 3 ಕವಿಗಳಿದ್ದಾರೆ, ಕಾಳಿದಾಸ, ಬಾಣಭಟ್ಟ, ಭವಭೂತಿ. ಒಬ್ಬರು ಸಾಕು ಸ್ಪೆನ್ಸರ್ನ ಡೆಪಾಸಿಟ್ ಕಳೆಯೋದಿಕ್ಕೆ. ಠೇವಣಿ ಇಲ್ಲದಂತೆ ಪಾಪ ಪರಾಜಿತನಾಗ್ತಾನೆ. ಅದರೊಳಗೆ ಬಾಣಭಟ್ಟನ್ನು ಬಿಟ್ಟರಂತೂ ಸ್ಪೆನ್ಸರ್ನ ಹಿಂದೆ ಹೇಳ್ತಲೇ ಮುಂದೆ ಹೇಳ್ತಲೇ ಇಲ್ಲದಂತೆ ಮಾಡಿಬಿಡ್ತಾನೆ. ಕಲರ್ ಆ್ಯಂಡ್ ಬಾಣ ದೇ ಆರ್ ಒನ್ ಆ್ಯಂಡ್ ದಿ ಸೇಮ್ ಅಂತನಬೇಕು. ಕಾಳಿದಾಸ ಕೂಡ ಇದಕ್ಕೇನು ಹಿಂದೆ ಬೀಳುವವನಲ್ಲ. ಅವನಲ್ಲಿ ಯುಕ್ತವಾದ ರೀತಿಯಲ್ಲಿ ಬೇಕಾದಂತೆ ಒಂದೇ ಕಪ್ಪನ್ನು ಬಗೆ ಬಗೆಯಾಗಿ, ಒಂದೇ ಹಸರನ್ನ ಬಗೆ ಬಗೆಯಾಗಿ ತರುವಂಥದ್ದು ನೋಡ್ತೀವಿ ಇಲ್ಲಿ. ಹಾಗೆ ಆ ಸ್ನಿಗ್ಧವೇಣಿ ಸವರ್ಣೆ ಅನ್ನುವಂಥದ್ದು ಬರುತ್ತೆ. ಕಪ್ಪು ಬಣ್ಣದ ತಲೆ ಕೂದಲ ತುರುಬು, ಆ ಎಣ್ಣೆ ಹಚ್ಚಿದ ತುರುಬಿನ ಹಾಗೆ ನೀನು ಆ ಆಮ್ರಕೂಟದ ಶಿಖರದ ಮೇಲೆ ನಿಂತುಕೊಂಡ್ರೆ ಒಂದು ಕ್ಷಣ ಅಲ್ಲಾಡದೆ. ಮೊದಲೇ ರೆಫರೆನ್ಸ್ ಕೊಟ್ಟಿದ್ನಲ್ಲ, ಮೋಡ ಗಾಳಿಯ ಸಂಚಾರದ ಕೆಲವು ವಿಷಯಗಳಲ್ಲಿ ಅಲ್ಲಾಡದೆ ಕೆಲವು ಹೊತ್ತು ನಿಂತುಕೊಳ್ಳುತ್ತೆ. ಆ ರೀತಿಯಾದದ್ದು ಮಾನ್ಸೂನ್ ಕ್ಲೌಡ್ಸ್ ವಿಧಾನ ಅಂತ. ಸುತ್ತಲೂ ಕೂಡ ಮಾಗಿದ ಗಿಡ ಎಲ್ಲ ಹಣ್ಣಾಗಿರುವಂತಹ ಮಾವಿನ ಮರಗಳು ಇವೆ. ಆ ಮಾವಿನ ಮರಗಳು ಹಳದಿ ಬಣ್ಣಕ್ಕೆ ಬಂಗಾರದ ಬಣ್ಣದಲ್ಲಿ ಇವೆ. ಇಡೀ ಬೆಟ್ಟವನ್ನು ಆವರಿಸಿಕೊಂಡಿವೆ ಮಾವಿನ ಮರಗಳು. ಹಣ್ಣೇ ತೋರ್ತಾ ಇದೆ, ಎಲೆಯೆಲ್ಲ ಹಣ್ಣೇ ಆಗಿದೆ. ಈ ಬೆಟ್ಟದ ತುದಿಯಲ್ಲಿ ಕಪ್ಪು ಬಣ್ಣದ ಮೋಡ ನಿಂತಿದೆ. ಹಾಗೆ ನಿಂತಾಗ ಆಕಾಶದಲ್ಲಿ ಹಾರಿ ಹೋಗುವಂತಹ ಯಕ್ಷ ಗಂಧರ್ವ ದೇವ ದಂಪತಿಗಳು, ಮಿಥುನಗಳು ನೋಡಿ ಇದು ಭೂಮಿಯ ಸ್ತನವೋ ಏನೋ ಅಂತ ಭಾವಿಸ್ಕೊಳ್ತಾರೆ. ಭೂದೇವಿಯ ಎದೆ ಇದು ಅನ್ನುವಂತೆ ಭಾವಿಸ್ಕೊಳ್ತಾರೆ. ಎನ್ನುವಾಗ ಬೆಟ್ಟಗಳು ಈ ಭೂದೇವಿಯ ಸ್ತನಗಳು, ಅಲ್ಲಿಂದ ಹರಿಯುವಂಥ ಝರಿ ಇದು ಆಮ್ರಕೂಟ, ಅಮರಕಂಟಕ. ನರ್ಮದಾ ನದಿ ಅಲ್ಲಿಂದ ಬಂದದ್ದು. ನರ್ಮದಾ ನದಿ ಭೂಮಾತೆಯ ಸ್ತನ್ಯ.
ನಾವು ಅದನ್ನು ಪಾನ ಮಾಡುವ ಮಕ್ಕಳು ಅನ್ನುವುದು ಎಷ್ಟೆಲ್ಲ ಧ್ವನಿ ಪರಂಪರೆ ಬರ್ತಾ ಹೋಗುತ್ತೆ ಅಂತ ನೋಡಿದ್ರೆ, ನಮ್ಮವರು ನದಿಗಳನ್ನು ಹೇಗೆ ಕಂಡರು, ಬೆಟ್ಟಗಳನ್ನು ಹೇಗೆ ಕಂಡರು, ಅದನ್ನು ಯಾವ ರೀತಿ ನಾವು ಕಾಣಬೇಕು ಅನ್ನುವುದೆಲ್ಲ ತನ್ನಂತೆ ತಾನೇ ವ್ಯಾಖ್ಯಾನವಾಗುತ್ತೆ. ಮತ್ತು ಇದು ಏರಿಯಲ್ ವ್ಯೂ ಕಾಳಿದಾಸ ಇಮ್ಯಾಜಿನ್ ಮಾಡಿಕೊಂಡಿರಬೇಕು ಅಂದರೆ ಅವನ ಕಲ್ಪನೆ ಎಂಥದ್ದಾಗಿರಬೇಕು. ಹಣ್ಣು ತುಂಬಿದ ಮಾವಿನ ಮರಗಳ ಆಮ್ರಕೂಟವನ್ನು ಹತ್ತಿ ನೋಡಿದ್ದಿರಬೇಕು. ಹತ್ತಿ ನೋಡಿ ಅಲ್ಲಿ ಮೋಡ ಇದ್ದರೆ ಹೇಗಿದ್ದಾತು ಅನ್ನುವುದನ್ನೆಲ್ಲ ಗಮನಿಸಿಕೊಂಡು ಮಾಡಿದನ. ವಿಮಾನದಲ್ಲಿಯೇ ಹಾರಿದನ. ಅವನು ವಿಮಾನದಲ್ಲಿಯೇ ಹಾರಿದ್ದು ಹೌದು ಅಂತಂತಾರೆ ಡಾಕ್ಟರ್ ಭಾವೆ ಅವರು ವಿಮಾನದಲ್ಲಿ ಹಾರಿ ಹೋಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ಯಾರು ತಗಾದೆ ಎತ್ತಬಹುದು. ಪ್ರತಿಭಾ ವಿಮಾನದಲ್ಲಿ ಹತ್ತಿ ಸದಾ ಓಡಾಡ್ತಿರ್ತಾನೆ. ಇದು ಜುಜುಬಿ ಈ ಭಾರತದಿಂದ ಆ ಮೂಲೆವರೆಗೂ ಅಲ್ಲ, ರಾಮಗಿರಿಯಿಂದ ಅಲಕಾನಗರದವರೆಗೆ ಅಲ್ಲ, ಸಪ್ತ ಊರ್ಧ್ವಲೋಕಗಳು, ಸಪ್ತ ಅಧೋಲೋಕಗಳು, ಅತಲ ವಿತಲ ಸುತಲದಿಂದ ತಳಾತಳ ಪಾತಾಳದವರೆಗೆ, ಭೂರ್ಭುವಸ್ವಹದಿಂದ ಸತ್ಯಲೋಕದವರೆಗೆ ಓಡಾಡಬಲ್ಲದ್ದು. ಇವನಿಗೆ ಯಾತಕ್ಕೆ ಬೇರೆ ವಾಹನ ಅಂತ ನನಗನ್ಸುತ್ತೆ. ಆ ಪ್ರತಿಭಾಕ್ಷಿ ಇರುವಾಗ ಸಾಹಿಚಕ್ಷುರ್ ಭಗವತ ತೃತೀಯ ಮಿತಿ ಗೀಯತೆ ಏನ ಪಶ್ಯಂತಿ ಭಾವಾರ್ಥಾನ್ ರಸಾನ್ ತ್ರೈಲೋಕ್ಯವರ್ತಿನಃ ಅಂತ ಮಹಿಮಭಟ್ಟ ಹೇಳಿದ್ದದೇನೆ. ಇದು ಪ್ರತಿಭಾಕ್ಷಿ ಮೂರನೆಯ ಕಣ್ಣು. ಅದು ತೆರೆದಾಗ ಇಡೀ ಜಗತ್ತು ತೆಗೆದುಕೊಂಡು ಬಿಡುತ್ತೆ. ಯದುನ್ಮೀಲನ ಶಕ್ತಿಯೇವ ವಿಶ್ವ ಮುನ್ಮೀಲತಿ ಸ್ವಯಂ ಸ್ವಾತ್ಮಾಯತನ ವಿಶ್ರಾಂತಾಂ ವಂದೇಹಂ ಪ್ರತಿಭಾಂ ಶಿವಾಂ ಅಂದನಲ್ಲ. ಇವನು ಅದೇ ಸಾಕ್ಷಾತ್ ಸರಸ್ವತಿ, ಇನ್ನೇನೂ ಅಲ್ಲ. ಮುಂದೆ ಕವಿ ಯಕ್ಷನ ಬಾಯಲ್ಲಿ ಹೇಳಿಸ್ತಾನೆ, ನೀನು ರೇವಾ ನದಿಯನ್ನು ಕಾಣ್ತೀಯ ಅಂತ. ಅದೇ ನರ್ಮದಾ ನದಿ. ಸ್ಥಿತ್ವಾ ತಸ್ಮಿನ್ ವನಚರ ವಧೂ ಭುಕ್ತ ಕುಂಜೆ ಮುಹೂರ್ತಂ ತೋಯೋತ್ಸರ್ಗ ದ್ರುತತರ ಗತಿಸ್ತತ್ಪರಂ ವರ್ತ್ಮತೀರ್ಣ ರೇವಾಂ ದ್ರಕ್ಷಸ್ಯುಪಲ ವಿಷಮಾಂ ವಿಂಧ್ಯಪಾದೇ ವಿಶೀರ್ಣಾಂ ಭಕ್ತಿಚ್ಛೇದೈರ್ ಇವ ವಿರಚಿತಾಂ ಭೂತಿಮಂಗೆ ಗಜಸ್ಯ ಅಂತ. ಇಲ್ಲಿ ನೋಡಿ ಎಷ್ಟು ಸೊಗಸಾದ ಒಂದು ಸಂಕೀರ್ಣ ಚಿತ್ರವನ್ನು ಈತ ಕೊಟ್ಟಿದ್ದಾನೆ ಅಂತಂದರೆ, ನೀನು ಈ ಆಮ್ರಕೂಟದ ತಪ್ಪಲಿನಲ್ಲಿ ಹರಿಯುವಂತಹ ರೇವಾ ನದಿ ಅಂದರೆ ನರ್ಮದಾ ನದಿಯನ್ನು ನೋಡ್ತೀಯ ಅಂತ. ಅದು ವಿಂಧ್ಯ ಪರ್ವತದಲ್ಲಿ, ಅದು ಇಡೀ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಅಮರಕಂಟಕವೂ ಒಂದು, ಆಮ್ರಕೂಟವೂ ಒಂದು ಶಿಖರ. ವಿಂಧ್ಯಪಾದೇ ವಿಶೀರ್ಣಾಂ ಉಪಲ ವಿಷಮೆ, ಹರಳು ಕಲ್ಲುಗಳಿಂದ ಸಂಕೀರ್ಣವಾಗಿರುವಂತಹ, ರುಜುವಾಗಿಲ್ಲದೆ ಏರು ತಗ್ಗು ಎಲ್ಲ ಇದ್ದು ದುರ್ಗಮವಾಗಿ ಮಳೆ ಎಲ್ಲ ತುಂಬಿಕೊಂಡು ನೀರು ಹರಿಯುತ್ತಲ್ಲ, ಅದಕ್ಕೆ ಸುಲಭದ ದಾರಿ ಆಗದೇ ಇರುವಂಥ ಸಂಕೀರ್ಣವಾದ ಕಾರಣವೇ ನರ್ಮದಾ ಅಲ್ಲಿ ಇಲ್ಲಿ ಹೊಯ್ದಾಡಿ ಹೊರಳಾಡಿ ಬರ್ತಾ ಇದ್ದಾಳೆ. ಹಾಗಾಗಿ ವಿಂಧ್ಯ ಪಾದೇ ವಿಶೀರ್ಣ, ತನ್ನ ತವರು ವಿಂಧ್ಯ ಪರ್ವತ, ಅಲ್ಲಿಂದ ಗಂಡನ ಮನೆ ಸಮುದ್ರಕ್ಕೆ ಹೋಗಬೇಕು, ಇಷ್ಟ ಇಲ್ಲ, ಅಪ್ಪ ಅಮ್ಮನ ಕಾಲ ಮೇಲೆ ಬಿದ್ದು ಕೇಳ್ಕೊಳ್ತಾಳೆ, ಕಳಿಸ್ಬೇಡಿ ನನ್ನನ್ನು ಅಲ್ಲಿಗೆ ಅಂತ. ಹಾಗೆ ನರ್ಮದಾ ನದಿ ಹೊರಳಿ 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 ಬರ್ತಾ ಇದ್ದಾಳೆ. ಹಾಗೆ ಬರುವಾಗ ಅಲ್ಲಿ ವನ ತಾನೇ ಆಗಿದೆ. ಎಲ್ಲಿ ನದಿ ನಿಂತು ಅಲ್ಲಿ ನಿಂತು ಇಲ್ಲಿ ಹರಿದು ಇಲ್ಲಿ ಬಳುಕಿ ಅಲ್ಲಿ ಬಾಗಿ ಬರ್ತಾಳೋ ಆ ಜಾಗದಲ್ಲಿ ಕಾಡು ಚೆನ್ನಾಗಿರುತ್ತೆ. ಆ ಕಾಡಿನಲ್ಲಿ ಬೇಡತಿಯರು ಓಡಾಡ್ತಿರ್ತಾರೆ. ವನಚರ ವಧು, ಅಲ್ಲಿ ಕುಂಜಗಳು ಅಂದರೆ ಪೊದರುಗಳಿರ್ತವೆ, ಅಲ್ಲಿ ಅವರು ಹೂ ಬಿಡಿಸ್ಕೊಳ್ತಾರೆ, ಕಾಯಿ ಬಿಡಿಸ್ಕೊಳ್ತಾರೆ, ಉಳಿತಾರೆ. ಮತ್ತು ಬಳಲಿಕೆ ಆದಾಗ ಒಂದಿಷ್ಟು ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗ್ತಾರೆ, ಅಥವಾ ತಮ್ಮ ಪ್ರಿಯಕರರನ್ನೂ ಅಲ್ಲಿಟ್ಟುಕೊಂಡು ರಮಿಸಿ ಹೋಗ್ತಾರೆ. ಹಾಗೆ ವನಚರ ವಧೂ ಭುಕ್ತ ಕುಂಜೇ ಮುಹೂರ್ತಂ. ಕಾಳಿದಾಸನಿಗೆ ಬ್ರಾಹ್ಮಣರು ದೊಡ್ಡವರಲ್ಲ, ಬೇಡತಿಯರು ಸಣ್ಣವರಲ್ಲ, ಎಲ್ಲರನ್ನೂ ವರ್ಣಿಸಿದ್ದಾನೆ. ಇಡೀ ಮೇಘದೂತ ಭಾರತೀಯ ಪ್ರಕೃತಿಯ ಮಾತ್ರವಲ್ಲ, ಸಂಸ್ಕೃತಿಯ, ಜನಜೀವನದ, ಸಮಾಜದ ಚಿತ್ರಣವೂ ಆಗಿದೆ. ಎಲ್ಲ ವರ್ಗದವರು ಬರ್ತಾರೆ, ಎಲ್ಲರೂ ಕಾಣಿಸ್ತಾರೆ. ಮೊದಲಿಗೆ ನಾವು ನೋಡಿದ್ವಿ ಆ ಹಳ್ಳಿಯ ರೈತಾಪಿ ಜನರು, ಜನಪದ ವಧುಗಳು ಯಾರು, ಇಲ್ಲಿ ಈಗ ವನಚರ ವಧುಗಳು ಬಂದರು. ಅವನಿಗೆ ಎಲ್ಲರೂ ವಧುಗಳೇ, ಎಲ್ಲರೂ ಶೋಭಾಸ್ಪದರಾದವರೇ. ವಧು ಅಂತಂದರೆ ಮಂಗಳ ಕನ್ಯೆ, ವಿವಾಹ ಯೋಗ್ಯಳಾದಂಥ ಸ್ತ್ರೀ, ಅವಳನ್ನು ನೋಡುವುದೇ ಒಂದು ಪಾವನ. ಸುಮಂಗಲೀರಿಯಂ ವಧು ಅನ್ನುವ ಮಂತ್ರದಲ್ಲಿ ಅದೇ ತಾನೆ. ಎಲ್ಲರೂ ಅವಳನ್ನು ನೋಡಬೇಕಾದವಳು, ದರ್ಶನೀಯಳು, ಪುರಂಧ್ರಿ ಅಂಥವಳು ಅಂತ. ಹಾಗೆ ಅವನು ಎಲ್ಲಿಯೂ ಸೌಂದರ್ಯವನ್ನು ಕಾಣಬಲ್ಲ. ಈ ತರಹ ಹೆಂಗಸರನ್ನ, ಗಂಡಸರನ್ನ, ಜಗತ್ತನ್ನು ಕಂಡ ಮತ್ತೊಬ್ಬ ನಮ್ಮ ಭಾರತದ ಹಳೆಯ ಕವಿ ಅಂತಂದರೆ ತೆಲುಗಿನ ಶ್ರೀನಾಥ. ತಮಿಳಿನಲ್ಲಿ ಸಂಗಮ್ ಕವಿಗಳು ಕಂಡಿದ್ದಾರೆ. ಆದರೆ ಆ ಕವಿಗಳು ಸಂಕೀರ್ಣವಾಗಿ ಚೆದುರಿ ಹೋಗಿದೆ. ಒಬ್ಬ ಕವಿ ಎಲ್ಲವನ್ನ ಕಂಡಂತೆ ನಮಗೆ ಸಿಗೋಲ್ಲ. ಒಬ್ಬ ಶ್ರೀನಾಥ ಆ ರೀತಿ ಬೇಕಾದಷ್ಟು ರೇಂಜ್ ಆಫ್ ಮೆನ್ ಆ್ಯಂಡ್ ವಿಮೆನ್ ತೋರಿಸ್ತಾನೆ ಚಿತ್ರವನ್ನು. ಇಲ್ಲಿ ಕಾಳಿದಾಸ ತೋರಿಸ್ತಾನೆ. ಆ ಒಂದು
ಪೊದರುಗಳಲ್ಲಿ ಒಂದು ಸ್ವಲ್ಪ ಕಾಲ ಇರು ಅಂತ. ಆ ಬೆಟ್ಟದಿಂದ ಆ ಪೊದರುಗಳ ಮೂಲಕ ಹಾದು ಹೋಗಬೇಕು. ಈಗ ಏನಾಗಿದೆ, ಆಮ್ರಕೂಟದಲ್ಲಿ ಕಾಳಗಿಚ್ಚೇನಾದರೂ ಇದ್ದರೆ ಮಳೆ ಸುರಿಸಿರಬೇಕಲ್ಲ, ಹಾಗಾಗಿ ಖಾಲಿಯಾಗಿದ್ದಾರೆ. ಹಾಗಾಗಿ ತೋಯೋತ್ಸರ್ಗಾತ್ ದ್ರುತತರ ಗತಿ, ಹಾಗಾಗಿ ನೀರು ಸುರಿಸಿದ್ರಿಂದ ಮೋಡ ಹಗುರಾಗಿದೆ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಮೇಲೆ ಹೋಗೋದು. ಮತ್ತೆ ಹಾಗೆ ಹೋದಾಗ ಆ ರೇವಾ ನದಿಯನ್ನು ನೋಡ್ತಾ ಇದ್ದಾನೆ. ಅದು ವಿಂಧ್ಯದ ಕಪ್ಪು ಬಣ್ಣದ ಬಂಡೆಗಳ ಮೇಲೆ ಹಾಯ್ದು ನುಸುಳಿ ಕೆರಳಿ ಹೋಗ್ತಾ ಇದ್ದಾಗ ಆ ಬೆಳ್ಳಗಿನ ಜಲಧಾರೆ ಹೇಗೆ ಕಾಣಿಸುತ್ತೆ ಅಂತಂದರೆ, ಆನೆಯ ಮೇಲೆ ಬಿಳಿಯ ಪಟ್ಟೆಗಳನ್ನು ಬಳದಂತೆ ಭಕ್ತಿಚ್ಛೇದೈರಿವ ವಿರಚಿತಾಂಭೂತಿಮಂಗೆ ಗಜಸ್ಯ ಅಂತ. ಆನೆಗೆ ಮಾಡುವ ಅಲಂಕಾರ ಏನು ಅಂತ ಕಾಳಿದಾಸನಿಗೆ ಗೊತ್ತು. ಆನೆಗೆ ಬೇರೆ ಬೇರೆ ರೇಖಾ ವಿನ್ಯಾಸಗಳು ಮಾಡಿ ರಂಗೋಲಿ ಎಳಿತಾರಲ್ಲ, ಹಾಗೆ ಕಪ್ಪು ಬಣ್ಣದ ವಿಂಧ್ಯ ಪರ್ವತದ ಗಂಡ ಶಿಲೆಗಳ ಮೇಲೆ ಆ ಹಾದು ಹೋಗುವಂಥ ರೇವಾ ನದಿ ತೋರ್ತಾ ಇದೆ. ಅದನ್ನು ನೋಡಿಕೊಂಡು ಹೋಗುವಂತ. ಮತ್ತೆ ಇಲ್ಲಿ ಆನೆಯ ಪ್ರಸ್ತಾವ. ಮತ್ತೆ ಅದು ಆ ಕಪ್ಪು ಬಣ್ಣದ ಬಂಡೆ ಮೋಡದಂತೆ, ಆ ಬಿಳಿಯ ಬಣ್ಣದ ಗೆರೆಗಳು ಮಿಂಚಿನಂತೆ ತೋರುತ್ತವೆ ಅನ್ನೋದು ಧ್ವನಿ. ಆಕಾಶದಲ್ಲಿ ಮಿಂಚಿನ ಒಡಗೂಡಿದ ಮೋಡ, ಕೆಳಗೆ ಬಿಳಿಯ ರೇಖೆಗಳ ಒಡಗೂಡಿದ ಆನೆ ಇದ್ದಂತೆ ಕಾಣುವ ಬಂಡೆ, ಅದರ ಮೇಲೆ ಹರಿಯುವ ನೀರು. ನೋಡಿ, ಎಷ್ಟು 3 ಚಿತ್ರ ತರ್ತಾನೆ. ಮೋಡ ಮಿಂಚಿನ ಚಿತ್ರ, ನೀರು ಬಂಡೆಯ ಚಿತ್ರ, ಆನೆ ಚಿತ್ತಾರದ ಚಿತ್ರ. ಇದರ ಮಧ್ಯದಲ್ಲಿ ಬೇಡತಿಯರ ಒಂದು ವಿಲಾಸ ವಿಭ್ರಮಗಳು. ಒಂದೊಂದು ಪದ್ಯದಲ್ಲಿ ಒಂದೊಂದು ಪ್ರಪಂಚವನ್ನು ಪೊಟ್ಟಣ ಕಟ್ಟಿಕೊಟ್ಬಿಡ್ತಾನೆ ನಮಗೆ ಕವಿ. ಎಷ್ಟು ಎಷ್ಟು ಸಂತೋಷ ಪಡೋಣ. ಆಮೇಲೆ ಇಲ್ಲಿ ಭಕ್ತಿಚ್ಛೇದ ಅನ್ನುವಂಥ ಮಾತು. ಭಕ್ತಿ ಅನ್ನೋದಕ್ಕೆ ಗೆರೆ ಅಂತ, ಬೇಯಿಸಿದ ಅನ್ನ ಅಂತ, ನಾವು ಮಾಡುವಂಥ ಭಕ್ತಿ ಮೊದಲಾದ ಉಪಾಸನೆ ಅಂತ ಇವೆಲ್ಲ ಉಂಟು. ಆನೆಗೆ ಅಲಂಕಾರ ಮಾಡುವುದು ಅದನ್ನು ಪೂಜೆ ಮಾಡುವಾಗ. ಆ ಧ್ವನಿಯೂ ಕೂಡ ಅಲ್ಲಿ ತಂದಿದ್ದಾನೆ. ಗಜ ನಮಗೆ ಆರಾಧ್ಯವಾದಂಥ ವಸ್ತು. ಇನ್ನು ಈ ಆನೆ ಅಂದ ತಕ್ಷಣ ಅಲ್ಲಿ ಆನೆಗಳು ಇದ್ದದ್ದು ಹೌದು. ಆ ಆನೆಗಳಲ್ಲೆಲ್ಲ ಓಡಾಡ್ತಾ ಇವೆ. ಆ ಆನೆಗಳು ಮದಧಾರೆಯನ್ನು ಸುರಿಸುತ್ತವೆ. ಆ ಮದಧಾರೆ ನೀರಿನ ಜೊತೆಗೆ ಬೆರೆಯುತ್ತವೆ. ಜೊತೆಗೆ ಇಲ್ಲಿ ಪೊದೆಗಳೆಲ್ಲ ಇವೆ ಅಂತ ಹೇಳಿದ್ದ, ಅಲ್ಲಿ ನೇರಳೆಯ ಮರಗಳು ಇವೆ. ಅದರ ಚಿತ್ರವನ್ನು ಈಗ ಕೊಡ್ತಾನೆ. ತಸ್ಯ ಸ್ತಿಕ್ತೈರ್ ವನಗಜ ಮದೈರ್ ವಾಸಿತಂ ವಂತವೃಷ್ಟಿ ಜಂಬೂ ಕುಂಜ ಪ್ರತಿಹತರಯಂ ತೋಯಮಾದಾಯ ಗಚ್ಚೇ ಅಂತಸ್ಸಾರಂ ತುಲಯಿತು ಮಲಂ ನಾನಿಲ ಶಿಕ್ಷತಿ ತ್ವಾಂ ರಿಕ್ತಸ್ಸರ್ವೋ ಭವತಿ ಲಘು ಪೂರ್ಣತಾ ಗೌರವಾಯ. ನೀನು ಈಗ ಈ ರೇವಾ ನದಿಯ ನೀರನ್ನು ಕುಡಿ. ಈಗಷ್ಟೇ ಆಮ್ರಕೂಟದಲ್ಲಿ ಸುರಿಸಿದ್ರಿಂದ ಖಾಲಿಯಾಗಿದ್ದೀಯ. ತುಂಬಿಕೊಳ್ಳಬೇಕು. ವಾಟರಿಂಗ್ ಸ್ಟೇಷನ್ ಇದು. ತುಂಬಿಕೊಳ್ಳೋದು ಹೇಗೆ? ಆ ನೀರು ಎಂಥದ್ದು? ನರ್ಮದಾ ನದಿ. ನರ್ಮ ಅಂದರೆ ಸಂತೋಷ, ಅನುರಾಗ, ನಲ್ಮೆ, ಕೂರ್ಮೆ ಅನ್ನುವ ಎಲ್ಲ ಅರ್ಥ ಉಂಟು. ಪ್ರಣಯದ ಆತ್ಮೀಯತೆ ಅಂತ. ಕಾಳಿದಾಸ ಪ್ರಣಯ ಅನ್ನುವ ಶಬ್ದವನ್ನು ಯಾವುದೆಲ್ಲ ರೀತಿ ಬಳಸ್ತಾನೆ, ಅವನಿಗಿದು ಎಷ್ಟು ಪ್ರಿಯ ಅಂತ ಡಾಕ್ಟರ್ ರೇವಾ ಪ್ರಸಾದ್ ದ್ವಿವೇದಿ ಒಂದು ಲೇಖನ ಬರೆದಿದ್ದಾರೆ. ಕಾಳಿದಾಸ್ ಕಿ ಕಾವ್ಯೋಮ್ಮೆ ಪ್ರಣಯ ಶಬ್ದ ವಿವೇಚನ್ ಅಂತ ಹೇಳಿಬಿಟ್ಟೇ ಒಂದು ದೊಡ್ಡ ಲೇಖನ ಉಂಟು. ಪ್ರಣಯ ಅಂದರೆ ಚೆನ್ನಾಗಿ ತೆಗೆದುಕೊಂಡು ಹೋಗೋದು, ವೆಲ್ ಲೆಡ್, ನಯ ಅಂತ ಅನ್ನೋದಕ್ಕೆ ಪ್ರಾಣ ಉಪಸರ್ಗ ಸೇರಿದರೆ ಅದು ಬರೀ ಲವ್ ಅಂತ ಮಾತ್ರವಲ್ಲ, ಅನುನಯ, ಪ್ರೀತಿ, ನಯ, ನಾಗರಿಕತೆ ಎಲ್ಲ ಅರ್ಥ ಕೂಡ ಉಂಟು. ಆ ನರ್ಮದೆಯ ನೀರು ಎಷ್ಟು ಅಮಲು ತರಿಸುವಂಥದ್ದು, ಎಂಥ ಇಂಟಾಕ್ಸಿಕೇಟಿಂಗ್ ಅಂತ ಹೇಳ್ತಾನೆ. ಶರ್ಮ ಅಂದರೆ ಒಳ್ಳೇದು ಮಾಡೋದು, ಶರ್ಮದ. ಇದು ನರ್ಮದ. ನರ್ಮ ಅಂತಂದರೆ ರೊಮ್ಯಾಂಟಿಕ್ ಅನ್ನುವ ಭಾವ. ಈ ನೀರಿಗೆ ಆನೆಗಳ ಮದಧಾರೆ ಸೇರಿ ಅದು ಒಂದು ರೀತಿಯಾದ ಒಗರೊಗರಾದ ಘಾಟು ತನ ಒಂದು ಉಂಟು. ಜೊತೆಗೆ ಅಲ್ಲಿ ನೇರಳೆಯ ಮರಗಳು ತುಂಬ ಬೆಳೆದಿವೆ, ಪೊದೆ ಪೊದೆಯಾಗಿ ಬೆಳೆದಿವೆ. ನೇರಳೆ ಹಣ್ಣಿನ ಕಾಲ ಮಳೆಗಾಲದಲ್ಲಿ. ನಿಮಗೆ ಗೊತ್ತಿರ್ಬೋದು, ಮಳೆಗಾಲದಲ್ಲಿಯೇ ನೇರಳೆ ಹಣ್ಣು ಬಿಡುವಂಥದ್ದು. ಆ ನೇರಳೆ ಮರಗಳನ್ನು ಕಿತ್ತು ತಿನ್ನೋದಕ್ಕೆ ಮನುಷ್ಯರು ಯಾರೂ ಇಲ್ಲ. ಒಂದಷ್ಟು ಮಂಗಗಳು ತಿನ್ನುತ್ತವೆ, ಮಿಕ್ಕಂತೆ ಎಲ್ಲ ಉದುರೋಗುತ್ತವೆ. ಆ ನೀರಿಗೆ ಬಿದ್ದು ನೇರಳೆಯಲ್ಲಿ ಒಂದು ಮಟ್ಟದ ಒಗರುತನ ಉಂಟು. ಅದಕ್ಕೆ ಡಯಾಬಿಟಿಕ್ ಪೇಷಂಟ್ಸ್ಗೆ ನೇರಳೆ ಹಣ್ಣು, ನೇರಳೆ ಮರದಲ್ಲಿ ಮಾಡಿದ ಕಪ್ಪುಗಳಲ್ಲಿ ನೀರು ಕುಡಿಯುವಂಥದ್ದು, ನೇರಳೆ ಬೀಜ ಅರ್ದು ತಿನ್ನೋದೆಲ್ಲ ಒಳ್ಳೆಯದು ಅಂತ ಆಯುರ್ವೇದದಿಂದ ಮೊದಲುಗೊಂಡು ಹೋಮಿಯೋಪತಿವರೆಗೂ ಎಲ್ಲ ಪ್ರಿಸ್ಕ್ರಿಪ್ಷನ್ಸ್ ಉಂಟು. ತಿಕ್ತ ಅಂದರೆ ಒಗರುತನ. ಆನೆಗಳ ಮದಧಾರೆಯಲ್ಲಿ ಒಂದು ಒಗರುತನ, ಇದರೊಳಗೆ ಒಂದು ಒಗರುತನ. ಇದೆರಡೂ ಸೇರಿರುವಂಥ ನೀರನ್ನು ಕುಡಿದಾಗ ನಿನಗೆ ತುಂಬ ಒಳ್ಳೆಯದಾಗತ್ತೆ. ಯಾಕೆ ಅನ್ನುವುದನ್ನು ಮಲ್ಲಿನಾಥ ಹೇಳ್ತಾನೆ.
ಆದೌ ವಮನಶೋಧಿತಸ್ಯ ಪುಂಸಃ ಪಶ್ಚಾತ್ ಶ್ಲೇಷ್ಮಶೋಷಣಾಯ ಲಘುತಿಕ್ತ ಕಷಾಯಾಂಬುಪಾನಾಲ್ ಲಬ್ಧಬಲಸ್ಯ ವಾತಪ್ರಕಂಪೋ ನ ಸ್ಯಾದಿತಿ ತಥಾಹ ವಾಗ್ಭಟಃ. ಯಾರು ವಾಂತಿ ಮಾಡಿರ್ತಾರೋ ಅವರಿಗೆ ವಾತ ಪ್ರಕೋಪ ಉಂಟಾಗಿರುತ್ತೆ. ಆಗ ತಿಕ್ತ ಒಗರುತನ ಇರುವಂಥ ಪಾನೀಯವನ್ನು ಯಾವುದನ್ನಾದ್ರೂ ಕೊಡಬೇಕು. ಅದಕ್ಕೇ ವಾಮಿಟಿಂಗ್ ಸೆನ್ಸೇಷನ್ ಅಂತಂದರೆ ಅಡಿಕೆ ಬಾಯಿಗೆ ಹಾಕ್ಕೊಳ್ಳಿ, ನೆಲ್ಲಿಕಾಯಿ ಬಾಯಿಗೆ ಹಾಕ್ಕೊಳ್ಳಿ ಅಂತ ಒಗರು ರುಚಿ ಇರುವಂಥದ್ದನ್ನೇ ಹಾಕ್ಕೊಳ್ಬೇಕು ಅಂತ ನಾವು ಪ್ರಯಾಣ ಮಾಡುವಾಗ ಘಾಟ್ ಸೆಕ್ಷನಲ್ಲಿ ಹೋಗುವಾಗೆಲ್ಲ ಪ್ರಥಮ ಪಾಠ ಹೇಳ್ತಾ ಇದ್ದಿದ್ದುಂಟು. ಇವನು ಮಲ್ಲಿನಾಥ ವಾಗ್ಭಟನನ್ನು ಕೊಡ್ತಾನೆ. ಕಷಾಯಶ್ಚಾಹಿಮಸ್ತಸ್ಯ ವಿಶುದ್ಧೌ ಶ್ಲೇಷ್ಮಣೋ ಹಿತಃ ಕಿಮುತಿಕ್ತ ಕಷಾಯಾವ ಯೇ ನಿಸರ್ಗಾತ್ ಕಪ ಅಪಹಃ ಕೃತಶುದ್ಧೇ ಕ್ರಮತ್ಪೀತಾ ಪೇಯೋದೇ ಪಥ್ಯಂ ಭೋಜನಃ ವಾತಾದಿಭಿರ್ನ ಬಾಧಾ ಸ್ಯಾತ್ ಇಂದ್ರಿಯೈರಿವ ಯೋಗಿನಃ. ಯೋಗಿಗಳಿಗೆ ಹೇಗೆ ಇಂದ್ರಿಯಗಳಿಂದ ಬಾಧೆ ಆಗುವುದಿಲ್ವೋ ಹಾಗೆ ಈ ತಿಕ್ತವಾದಂಥ ಪಾನೀಯವನ್ನು ಕುಡಿದು ಕಫವಾತಗಳನ್ನು ನಿಯಮನದಲ್ಲಿಟ್ಟುಕೊಂಡಂಥ ಒಬ್ಬ ವ್ಯಕ್ತಿಗೆ ಇಂಥದ್ದು ವಾತಪ್ರಕೋಪ, ಕಫಪ್ರಕೋಪ, ತಲೆ ತಿರುಗುವಿಕೆ ಉಂಟಾಗೋದಿಲ್ಲ ಅಂತ ವಾಗ್ಭಟ. ಅವನು ಶಾಸ್ತ್ರ ಬರೆಯೋನು ಇಂದ್ರಿಯಗಳಿಂದ ಯೋಗಿಗೆ ತೊಂದರೆ ಇಲ್ಲದಂಥ ರೀತಿಯಲ್ಲಿ ಇವನಿಗೆ ಈ ತ್ರಿದೋಷಗಳು ತೊಂದರೆ ಆಗೋಲ್ಲ ಅಂತ ಇಮೇಜರಿ ತರ್ತಾನೆ. ನಮ್ಮ ಪರಂಪರೆಯಲ್ಲಿ ಎವ್ರಿಥಿಂಗ್ ಈಸ್ ಪೊಯೆಟಿಕ್. ಅದು ಯಾವುದೇ ಇರಲಿ, ಇದು ಛಂದೋಬದ್ಧವಾದ ಭಾಷೆ. ಇದಕ್ಕೆ ಬೃಹತ್ತರಿ ಆಯುರ್ವೇದದ 3 ಗ್ರಂಥಕಾರ ಚರಕ, ಸುಶ್ರುತ, ವಾಗ್ಭಟ, ನೋಬಡಿ ಈಸ್ ಅನ್ ಎಕ್ಸೆಪ್ಷನ್. ಇದನ್ನು ಮಲ್ಲಿನಾಥ ಕೋಟ್ ಮಾಡ್ತಾನೆ. ಈಗ ಆಮ್ರಕೂಟದಲ್ಲಿ ಆದಂತಹ ಕಾಳ್ಗಿಚ್ಚನ್ನು ಉಪಶಮನ ಮಾಡಬೇಕು, ಒಳ್ಳೆಯ ಗೆಳೆಯ, ದೊಡ್ಡ ಗೆಳೆಯ, ಅವನದು ಹೀಗೆಲ್ಲ ಕಷ್ಟ ಬಂದರೆ ಸಮಾಧಾನ ಮಾಡಬೇಕು, ಶಮನ ಮಾಡಬೇಕು ಅಂತ ಹೇಳಿದ್ರಿಂದ ವಾಂತ ವೃಷ್ಟಿ ಅಂತ ಹೇಳಿದನಲ್ಲ, ವೃಷ್ಟಿಯನ್ನೇ ವಾಮಿಟ್ ಮಾಡಿಬಿಟ್ಟಿದ್ದಾನೆ. ಈಗ ಅದಕ್ಕೆ ಚಿಕಿತ್ಸಾ ರೂಪವಾಗಿ ಈ ನೇರಳೆ ಮರದ ಒಗರ್ತನ, ಆನೆಯ ಮದದಾರೆಯ ಒಗರ್ತನ ಇರುವಂತಹ ರೇವಾ ನದಿಯ ನೀರನ್ನು ಕುಡಿದಾಗ ನಿನಗೆ ತಲೆ ತಿರುಗೋಲ್ಲ ಅಂತ. ತಲೆ ತಿರುಗೋಲ್ಲ ಯಾತಕ್ಕೆ? ಗಾಳಿ ಮೋಡವನ್ನು ಗರ್ಗಿರಾನ್ ತಿರುಗಿಸೋಕ್ಕಾಗೋಲ್ಲ. ಲೈಟಾಗಿರೋ ಮೋಡವನ್ನು ಗಾಳಿ ಹೇಗೂ ಇದು ಮಾಡುತ್ತೆ. ನೀರು ತುಂಬಿಕೊಂಡಿರೋ ಮೋಡವನ್ನು ಗಾಳಿಯೂ ಅಲ್ಲಾಡಿಸೋಕ್ಕಾಗೋಲ್ಲ. ಅಂತಸ್ಸಾರಂ ಘನ ತುಲಯಿತುಂ ನಾನಿಲ ಶಕ್ಷ್ಯತಿತ್ವಂ. ಇಲ್ಲಿ ಘನ ಅನ್ನುವ ಶಬ್ದ ಬಳಸಿದ್ದಾನೆ ಮೋಡಕ್ಕೆ ಜಲದ, ಅಂಬುದ, ಪಯೋದ, ವಾರಿವಾಹ, ಬಲಾಹಕ ಮೊದಲಾದ ಬೇಕಾದಷ್ಟು ಒಂದು ಕನಿಷ್ಠ ಅಂತಂದರೆ ಒಂದು 600 ಹೆಸರು ಹೇಳ್ಬೋದು ಮೋಡಕ್ಕೆ ಸಂಸ್ಕೃತದಲ್ಲಿ ಉಂಟು. ನೀರು ಅಂತ ಶಬ್ದಕ್ಕೇನೆ ಸುಮಾರು 125ಕ್ಕೂ ಜಾಸ್ತಿ ಇದೆ. ಅದಕ್ಕೆ ಕೊಡುವಂಥದ್ದು ಅಂತ ದಾನ, ವಾಹ, ಧರ ಮೊದಲಾದ ಪ್ರತ್ಯಯಗಳನ್ನು ಸೇರಿಸ್ಕೊಂಡು ಜೊತೆಗೆ ಬೇಕಾದಷ್ಟು ಮಾಡ್ಬೋದು. ಈಗ ನೋಡಿ, ವಾರಿಧರ, ಜಲಧರ, ವಾರಿವಾಹ, ಜಲವಾಹ, ಪಯೋವಾಹ, ವಾರಿದ, ಜಲದ, ಮತ್ತು ವಾರಿಪ್ರದಾತೃ, ಜಲಪ್ರದಾತ್, ಮತ್ತು ವಾರಿಮುಖ್, ಜಲಮುಖ್, ಜೀವನಮುಖ್ ಅಂತ ಹೇಳ್ತಾ ಹೋದರೆ ಬಿಡುವಂಥದ್ದು ಅಂತ ಹೇಳ್ಬಿಟ್ಟಿದ್ವಿ. ಎಷ್ಟು ಬೇಕಾದರೂ ಶಬ್ದ 600 ಅಂತ ನಾನು ಹೇಳಿದೆ, 1000 ಕೂಡ ಮಾಡ್ಬೋದು ಅಂತ ಅನಿಸುತ್ತೆ. ಜಿತವಾಗಿ ಕೂತರೆ ಎಷ್ಟು ಶಬ್ದ ಕ್ರಿಯೇಟ್ ಮಾಡ್ಬೋದು. ಅದರೊಳಗೆ ಅಂಥ ಸಾವಿರಾರು ಶಬ್ದಗಳಲ್ಲಿ ಘನ ಅನ್ನುವ ಶಬ್ದ ಮೋಡಕ್ಕೆ ಉಂಟು. ನೀರು ಕುಡಿದು ಗಟ್ಟಿಯಾಗಿರುವ ನಿನ್ನನ್ನು, ಘನವಾದವನನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋದಕ್ಕೆ ಮಹಾಕವಿಯ ಪ್ರತಿಭೆ ಅಂದರೆ ಆನಂದವರ್ಧನ ಹೇಳ್ತಾನೆ. 1000 ಶಬ್ದಗಳು ಅಹಮಹಮಿಕೆಯಾಗಿ ನಾನಿದ್ದೀನಿ ಅಂತ ಬಂದು ಬೇಡದಾಗ ತನ್ನ ರಸೋಚಿತವಾದ ಪದಪದ್ಧತಿಗೆ ಬೇಕಾದ ಯಾವುದೋ ಒಂದನ್ನು ತೆಗೆದುಕೊಂಡು ಇಟ್ಕೊಳ್ತಾನಲ್ಲ, ಅದು ಕವಿಗಿರುವ ಪದಪಾಕ, ಶಬ್ದಪಾಕ ಅಂತ ರಾಜಶೇಖರ ಹೇಳ್ತಾನೆ. ಡೋಲಾಯಮಾನವಾದ ಮನಸ್ಸು ಇಲ್ಲಿ ಅಂತ ಬಂದು ನಿಶ್ಚಯವಾಗುತ್ತಲ್ಲ, ಅಂಥ ನಿಶ್ಚಯ ಪ್ರಜ್ಞೆ ಇದು ಬೇಕಾಗಿರುವಂಥದ್ದು. ಕಾಳಿದಾಸನಿಗಲ್ಲದೆ ಇನ್ಯಾರಿಗಿರುತ್ತೆ ಅದು ಇಲ್ಲಿ ತೋರಿಸ್ತಾನೆ ಅವನು. ನಿನ್ನನ್ನು ಅನಿಲ ಅಂತ ಗಾಳಿಗೆ ತುಂಬ ಹಗುರವಾದ ಶಬ್ದ ಬಳಸಿದ್ದಾನೆ ನೋಡಿ. ಗಾಳಿಗೆ ಸ್ಪರ್ಶನ, ವಾಯು, ಮಾತರಿಶ್ವ, ಸದಾಗತಿ, ಪ್ರಶದಶ್ವ, ಗಂಧವಾಹ, ಅನಿಲ, ಆಶುಗ, ಸಮೀರ, ಮಾರುತ ಎಲ್ಲ ಇದ್ದರೂ ಅತ್ಯಂತ ಸಾಫ್ಟ್ ಆದ ಶಬ್ದ ಅನಿಲ. ಮಾರುತ, ಪ್ರಭಂಜನ, ವಾಯು, ವಾತ ಅನ್ನುವುದಕ್ಕಿಂತ ಅನಿಲ ಎಷ್ಟು ಇಂಪಾದ ಶಬ್ದ. ಗಾಳಿ ನಿನ್ನ ಘನತ್ವದ ಮುಂದೆ ಹಗುರ ಆಗಿಬಿಡುತ್ತೆ ಅನ್ನುವಂಥ ವ್ಯಂಗ್ಯ ಕೂಡ ಉಂಟು. ಶಬ್ದಶಕ್ತಿ ಮೂಲಧ್ವನಿಗಳನ್ನು ಎಷ್ಟು ಅಸಾಮಾನ್ಯವಾಗಿ ಮಾಡ್ತಾನೆ. ಯಾಕೆ? ರಿಕ್ತ ಸರ್ವೋ ಭವತಿ ಲಘು ಪೂರ್ಣತಾ ಗೌರವಾಯ. ಯಾರೇ ಆಗಲಿ ಹಗುರವಾಗಿದ್ದರೆ ಯಾರಿಗೂ ಅದರ ಬಗ್ಗೆ ಬೆಲೆ ಇಲ್ಲ. ಹಿಂದಿನಲ್ಲಿ ಹಗುರಕ್ಕೆ ಹಲ್ಕ ಅಂತ ಹೇಳ್ತಾರೆ. ನಮ್ಮಲ್ಲಿ ಅದೊಂದು ಬೈಗಳೇ ಆಗಿಬಿಟ್ಟಿದೆ. ನಾನು ತುಂಬ ಕಡೆ ಹಲ್ಕ ಅನ್ನೋ ಶಬ್ದ ಬಳಸ್ತಾ ಇರ್ತೀನಿ. ಅದು ಹಿಂದಿಯ ಅರ್ಥದಲ್ಲಿ ಬಳಸ್ತಾ ಇರ್ತೀನಿ. ಅಯ್ಯೋ ಆ ಸಂಗೀತ ಹಲ್ಕ ಬಿಡಿ ಅಂತ. ಕೇಳುವವರಿಗೆ ಗೊತ್ತಾಗದೆ ನಾನು ಅದನ್ನು ಬೈಗಳಾಗಿ ಬಳಸ್ತಾ ಇದ್ದೀನಿ ಅಂದ್ಕೋತಾರೆ. ನಾನು ವಿವರಣೆ ಹೇಳ್ತಾ ಇದ್ದೀನಿ ಹೊರತು ಬೈಗಳಲ್ಲ. ಐ ಆಮ್ ಡಿಸ್ಕ್ರೈಬಿಂಗ್, ನಾಟ್ ಡೆರಗೇಟಿಂಗ್ ರಿಮಾರ್ಕ್ ಮಾಡ್ತಾ ಇರುವಂಥದ್ದು, ಡೆನಿಗ್ರೇಷನ್ನು ಮಾಡ್ತಾ ಇರುವಂಥದ್ದಲ್ಲ ಅಂತ. ಅಲ್ಲಿ ಕಾಡು ಮದ್ದಾನೆ ಮಿಂದ ಬಹು ಗಂಧ ನೀರ ಕುಡಿದು
ಮುಂದೆ ಹೋಗು ನೇರಿಳೆಯ ತಡೆವಡೆದು ನಿನ್ನ ದಾರಿ ಹಿಡಿದು, ತುಂಬು ಮೋಡವೇ ಗಾಳಿ ಈಡೆ ನಿನಗಾರು ತೂಗಬಹುದು, ಬರಿದು ಆಗಿ ಹಗುರಾದ ತುಂಬಿದವ ಮಾನವಂತನಹುದು. ಹಾಗಾಗಿಯೇ ಸುಭಾಷಿತ ಒಂದಿದೆಯಲ್ಲ, ವಿದ್ಯಾವೃದ್ಧ ವಯೋವೃದ್ಧ ತಪೋವೃದ್ಧ ಸ್ಥತಾಪರೆ ಸರ್ವೇತು ಧನವೃದ್ಧಸ್ಯ ದ್ವಾರಿತಿಷ್ಠಂತಿ ಕಿಂಕರಾಹ ಅಂತ. ವಿದ್ಯಾವೃದ್ಧರು, ತಪೋವೃದ್ಧರು, ಜ್ಞಾನವೃದ್ಧರು, ವಯೋವೃದ್ಧರು ಎಲ್ಲರೂ ಧನವೃದ್ಧರು, ದುಡ್ಡು ತುಂಬದವರು ಮುಂದೆ ಸೇವಕರಾಗಿ ನಿಂತ್ಕೊಂಡು ಬಿಡ್ತಾರೆ, ದುಡ್ಡೇ ದೊಡ್ಡಪ್ಪ ಅಂತ. ಅದು ಪಂಚತಂತ್ರದಲ್ಲಿ ಒಂದು ಕಥೆ ಬರುತ್ತೆ. ಚೂಡಾಕರ್ಮ ಅಂತ ಒಬ್ಬ ಸನ್ಯಾಸಿ ಒಂದು ಊರಿನಲ್ಲಿದ್ದಂತೆ. ಅವನು ಭಿಕ್ಷೆ ಎತ್ತಿದ್ದನ್ನೆಲ್ಲ ತಗೊಂಡು ಬಂದು ಜೋಳಿಗೆಯಲ್ಲಿದ್ದದ್ದು ಒಂದು ಹಾಳು ದೇಗಲದಲ್ಲಿ ಗೂಟಕ್ಕೆ ತಗಲು ಹಾಕಿ ಇಡ್ತಾ ಇದ್ದಂತೆ. ಅಲ್ಲಿ ಹಿರಣ್ಯಕಾಂತ ಒಂದು ಇಲಿ ತನ್ನ ಪರಿವಾರದ ಸಮೇತ ಬಂದು ಅಷ್ಟೆತ್ತರಕ್ಕೆ ಹಾಕಿದರೆ ಆ ಜೋಳಿಗೆಗೆ ಹಾರಿ ಅಲ್ಲಿದ್ದಂಥ ಭಿಕ್ಷೆಯನ್ನೆಲ್ಲ ತಿಂದು ಅದನ್ನು ಇವನು ತಿನ್ನಲಾಗದಂತೆ ಮಾಡ್ತಾ ಇತ್ತಂತೆ. ಅವನು ಸೊರಗಿ ಬಿಟ್ಟಿದ್ದ. ಇನ್ನೊಂದು ದಿವಸ ಅವನ ಸ್ನೇಹಿತ ಬರ್ತಾನೆ, ಅವನ ಜೊತೆಗೆ ಸನ್ಯಾಸ ತಗೊಂಡು. ಅವನು ನೋಡಿದ್ರೆ ದೃಷ್ಟಪುಷ್ಟನಾಗಿ ಗಟ್ಟುಮುಟ್ಟಾಗಿದ್ದಾನೆ, ಭಿಕ್ಷಾನ್ನ ಚೆನ್ನಾಗಿ ಒಗ್ಗಿದೆ ಅವನಿಗೆ. ಏನಯ್ಯ ನೀನು ಸೊರಗಿದ್ದೀಯಾ, ಇಬ್ಬರು ಒಟ್ಟಿಗೆ ಸನ್ಯಾಸ ತಗೊಂಡಿದ್ದು, ಇದೇನು ಸನ್ಯಾಸ ತೊಗೊಂಡಿದ್ದು ಹೊಟ್ಟೆಪಾಡಿಗೆ, ನಿನಗೆ ಅದೇ ನಡೀತಾ ಇಲ್ವಲ್ಲ ಅಂದರೆ ಏನು ಮಾಡಲಿ, ಇದು ಇಲಿ ಹೀಗೆ ಮಾಡ್ತಾ ಇದೆ ಅಂತ. ಅಷ್ಟೆತ್ತರಕ್ಕೆ ಹೇಗೆ ಹಾರುತ್ತೆ ಅಂತ ನೋಡು ಅಂತಂದ. ಆ ಜೋಳಿಗೆ ತೂಗು ಹಾಕ್ತಿದ್ದಂತೆ ರಾಜಾರೋಷವಾಗಿ ಬಂದು ಇಲಿ ಹಾರತಂತೆ. ಆ ತಕ್ಷಣವೇ ಬಂದ ಗೆಸ್ಟ್ ಹೇಳಿದ್ನಂತೆ, ಈ ಮುಂಡೇದು ಇಲಿ ಇಷ್ಟು ಎತ್ತರ ಹಾರಬೇಕು ಅಂದರೆ ಇಲ್ಲಿ ನಿಧಿ ಇರಬೇಕು, ಈ ನಿಧಿಯ ಬಲದಿಂದ ಅದಕ್ಕಷ್ಟ ಎತ್ತರ ಹಾರೋ ಶಕ್ತಿ ಬಂದಿದೆ ಅಂತ. ಅಗದು ನೋಡಿದ್ರೆ ದುಡ್ಡು. ಇನ್ಯಾಕೆ ಸನ್ಯಾಸ ಅಂತ ಸನ್ಯಾಸಕ್ಕೆ ಸನ್ಯಾಸ ಕೊಟ್ಟು ಅವ್ರು ಹೋದರು. ಮತ್ತೆ ಪಾಪ ಇಲಿಗೆ ಒಂದು ಗೇಣೆತ್ತರವೂ ಹಾರೋಕ್ಕಾಗಲಿಲ್ವಂತೆ. ಆಗ ಅದು ಹತಾಶವಾಗಿ ಬಂತು ಅಂತ ಮಿತ್ರಲಾಭ ಅಥವಾ ಮಿತ್ರ ಸಂಪ್ರಾಪ್ತಿಯ ಚಾಪ್ಟರ್ನಲ್ಲಿ ಬರುತ್ತೆ ಈ ಕಥೆ. ರಿಕ್ತ ಸರ್ವೋ ಭವತಿ ಲಘು ಪೂರ್ಣತಾ ಗೌರವಾಯ ಅಂತ. ಹಾಗಾಗಿಯೇ ಒಂದು ಗಾದೆ ತೆಲುಗಿನಲ್ಲಿ ಪೆಟ್ಟದೆ ಪೆಂಡ್ಲೆ ಲೇಕುಂಟೆ ಶ್ರಾದ್ದಮು ಅಂತ. ಇದ್ದರೆ ಮದುವೆ, ಇಲ್ಲದೆ ಇದ್ದರೆ ತಿಥಿ ಅಂತ ಎಲ್ಲ ಕೊಟ್ಟಾಗ. ಹೀಗೆ ಈ ಅನಿವಾರ್ಯತೆ ಲೋಕನೀತಿಯನ್ನು ಅರ್ಥಾಂತರನ್ಯಾಸ ಅಲಂಕಾರದ ಮೂಲಕ ಕಾಳಿದಾಸ ತಿಳಿಸ್ತಾ ಇದ್ದಾರೆ. ಮತ್ತು ಒಂದು ಪದ್ಯಕ್ಕೂ ಇನ್ನೊಂದು ಪದ್ಯಕ್ಕೂ ಅದು ಎಂಥ ಕನೆಕ್ಷನ್ ಅಂದರೆ ಬಿಡಿಸೋಕ್ಕಾಗೋದಿಲ್ಲ, ಹೊಕ್ಕಳ ಬಳ್ಳಿ ಸಂಬಂಧ. ಅಲ್ಲಿ ಆ ತ್ವಾಮಾಸಾರ ಪ್ರಶಮಿತ ವನೋಪಪ್ಲವಂ ಸಾಧುಮೂರ್ಧ್ನ ಅಂತ ಹೇಳಿದ್ದ 17ನೇ ಪದ್ಯದಲ್ಲಿ, ಅದಕ್ಕೆ 20ನೇ ಪದ್ಯದಲ್ಲಿ ಕನೆಕ್ಷನ್ ಕೊಡ್ತಾನೆ ಕರೆಕ್ಟಾಗಿ. ಅಲ್ಲಿ ವಾಂತವೃಷ್ಟಿ ಅಂತ ಹೇಳ್ಬಿಟ್ಟಿದ್ದನುವೇ ಯಾವುದಿತ್ತು ಅದು ಇಲ್ಲಿ ನೋಡಿ, ವಾಂತವೃಷ್ಟಿ ಅಂತ 20ನೇ ಪದ್ಯದಲ್ಲಿ ಬಂದದ್ದಕ್ಕೆ 17ನೇ ಪದ್ಯದಲ್ಲಿ ತ್ವಾಂ ಆಸಾರ ಪ್ರಶಮಿತ ವನೋಪಪ್ಲವಂ, ಅಲ್ಲಿ ಮಳೆ ಸುರಿಸಿದ್ದಕ್ಕೆ ಇಲ್ಲಿ ಅದನ್ನು ಲಿಂಕ್ ಕೊಡ್ತಾನೆ. ಎಷ್ಟೋ ಜನ ಕವಿಗಳಿಗೆ ಹಿಂದೆ ನಾವು ಏನು ಬರೆದಿದ್ದೀವಿ ಅಂತ ಗೊತ್ತಿಲ್ಲ, ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ ನಾವು ಕುಮಾರವ್ಯಾಸರು ಅಂದ್ಕೊಂಡು ಹಾಗೆ ಅಂದುಕೊಂಡು ಏನೇನೋ ಬರೀತಾರೆ. ಹಿಂದೂ ಮುಂದು ಪೂರ್ವಾಪರ ಸಂಬಂಧವೇ ಇರೋಲ್ಲ. ಕೆಲವು ಕಾದಂಬರಿಗಳು ನೋಡಿದ್ದೀನಿ ನಾನು, ಅದು ಸರ್ಕ್ಯುಲೇಟಿಂಗ್ ಲೈಬ್ರರಿ ಸಾಮ್ರಾಜ್ಞಿಗಳು ಅಂತ ಹೇಳ್ಬೋದಾದಂಥವ್ರು ಬರೆದದ್ದೇ. ಅವ್ರು ಬರೆದಷ್ಟು ನಾವು ಓದಿಯೇ ಇರೋದಿಲ್ಲ ಜನ್ಮದಲ್ಲಿ, ಅಷ್ಟು ಬರೆದು ಬಿಟ್ಟಿರ್ತಾರೆ, 300 400 ನೇರವಾಗಿ ಅಚ್ಚಿನ ಮಳೆಗೆ ರವಾನೆ ಮಾಡಿಬಿಡ್ತಾರೆ. ಒಬ್ಬರು ಪ್ರಸಿದ್ಧ ಕಾದಂಬರಿಕಾರ್ತಿ ಈಗ ಕಂಪ್ಯೂಟರ್ ಬೇರೆ ಇಟ್ಕೊಂಡಿದ್ದಾರಂತೆ, ನೇರವಾಗಿ ಕಾದಂಬರಿಯನ್ನು DTP ಮಾಡಿಬಿಡ್ತಾರಂತೆ. ನಾನು ಅವ್ರಿಗೆ ಹೇಳಿದೆ, ನೀವು ಇಂಟರ್ನೆಟ್ನಲ್ಲಿ ಹಾಕಿಬಿಟ್ರೆ ಒಂದೇ ಸರ್ತಿ ಮೇಲೂ ಕಾದಂಬರಿ ಬರಿತಾ ಇದ್ದಂಗೆ ಓದೋದು ಆಗಿಬಿಡುತ್ತೆ ಅಂತ. ಅದನ್ನು ತಿದ್ದಬೇಕು, ತೀಡಬೇಕು, ಇಲ್ವಲ್ಲ. ತೆಲುಗಿನಲ್ಲಿ ಅಪ್ಪಕವಿಯಮ್ಮಲ್ಲಿ ಬರುತ್ತೆ, ಯೋಜಿಂಚಿನಂತ ಸಾರವಂತಂ ಬಗು ಪದ್ಯಂಬು, ಯೋಚನೆ ಮಾಡಿ ಬರೆದಷ್ಟು ಪದ್ಯ ಸಾರವತ್ತಾಗುತ್ತೆ ಅಂತ. ಹೀಗೆ ಬಂದಿದ್ದು ಹಾಗೆ ಬರೆದರೆ ಏನಾಗುತ್ತೆ? ಕಾಳಿದಾಸನ ಪೂರ್ವಾಪರ ಸಾಮಂಜಸ್ಯ. ಒಂದು ಯಾರ್ದೋ ಮಹಿಳಾಮಣಿಗಳ ಕಾದಂಬರಿ, ಗಂಡಸರು ಹಾಗೆ ಬರೀತಾರೆ, ಅಂಥ ಕೆಟ್ಟ ಕಾದಂಬರಿಗಳು ಬೇಕಾದಷ್ಟು ಓದಿದ್ದೀನಿ. ಒಂದು ಪುಟದಲ್ಲಿ ಬರುತ್ತೆ, ವಿಮಲಾ ಬಂದು ಎಲ್ಲರಿಗೂ ಕಾಫಿಯನ್ನು ಕೊಟ್ಟಳು ಅಂತ. ಕಾಫಿ ಕೊಡ್ತಾಳೆ. 3ನೇ ಪುಟದಲ್ಲೂ ಏನೋ ಎಲ್ಲರೂ ಕೂಡ ತಾವು ಕುಡಿದ ಓವಲ್ಟಿನ್ ಲೋಟಗಳನ್ನು ಕೆಳಗಿಟ್ಟರು ಅಂತ ಬೇರೆ. 3 ಪುಟದಲ್ಲಿ ಕಾಫಿ ಓವಲ್ಟಿನ್ ಆದಂಥ ಇಂದ್ರಜಾಲ ನಾನು ಇನ್ನೆಲ್ಲೂ ನೋಡಲಿಲ್ಲ, ಆ ಕಾದಂಬರಿಯಲ್ಲೇ ಕಂಡದ್ದು. ಆದರೆ ಕಾಳಿದಾಸನಂಥವ್ರು ಹಾಗಲ್ಲ. ತಾವು ಮೊದಲು ಏನು ಹೇಳಿದ್ದೀವಿ ಅನ್ನೋದನ್ನು ಅದು ಹೇಳಿದ್ದಕ್ಕಾಗಿ ಉಳಿಸ್ಕೊಳ್ಬೇಕು ಅಂತಲ್ಲ, ಅವನ ಕಾಸ್ಮಿಕ್ ಕ್ಯಾನ್ವಾಸ್ ಅದು ಎಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೀಗೆ ತುಂಬಿದ್ದರೆ ತೃಪ್ತಿ ಇದ್ದರೆ, ಸಮೃದ್ಧಿ ಇದ್ದರೆ ಸುಖ. ಭಾರತಕ್ಕೂ ಇದೇನು ಬೇಕಾಗಿರುವ ಸಂದೇಶ. ಪ್ರೊಫೆಷನಲ್ ಪಾವರ್ಟಿ ಪ್ರಾಫಿಟ್ಸ್ ಅಂತ ನಾವಾಗದೆ ನಾವು ತುಂಬಿಕೊಳ್ಳಬೇಕು. ಗಟ್ಟಿಯಾಗಿ ನಿಂತವನು, ಧೀರನಾಗಿ ಇದ್ದವನು, ಕೈನಲ್ಲಿ ಖಡ್ಗ ಇದ್ದವನು ಹೇಳುವ ಶಾಂತಿಗೆ ಇರುವ ಬೆಲೆ ಬರಿಗೈ ಬಂಟ ಹೇಳಿದಾಗ ಇರೋದಿಲ್ಲ ಅನ್ನೋದನ್ನು ಕಾಳಿದಾಸ ತಿಳ್ಕೊಂಡಿದ್ದ.
ಈ ರೀತಿ ಅವನು ಕ್ಷಾತ್ರ ಪ್ರಜ್ಞೆಯನ್ನು, ವೈಶ್ಯ ಪ್ರಜ್ಞೆಯನ್ನು, ಬ್ರಾಹ್ಮ ಪ್ರಜ್ಞೆ, ಶೂದ್ರ ಪ್ರಜ್ಞೆ ಎಲ್ಲ ಪ್ರಜ್ಞೆಗಳನ್ನು ತೋರಿಸಿದ್ದಾನೆ. ಕಣ್ಣು ತೆರೆದು ಬಗೆ ಬಿಚ್ಚಿ ಹೃದಯ ತೆರೆದು ಕಾಳಿದಾಸನ ಓದಬೇಕು. ಅವನು ನಮ್ಮ ಪಾಲಿನ ಋಷಿ ಎನ್ನುವುದು ಗೊತ್ತಾಗುತ್ತೆ. ನಾಡದರಿಂದ ಮತ್ತೆ ಮುಂದುವರಿಸೋಣ. ಓಂ ತತ್ಸತ್.